ನಮಸ್ಕಾರ. ಪ್ರತಿ ವರ್ಷದಂತೆ ಹರಿಹರ ಗುಂಡೂರಾವ್ ಅವರ ಸ್ಮಾರಕ ಉಪನ್ಯಾಸಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ದಿವಂಗತ ಹರಿಹರ ಗುಂಡೂರಾಯರು ನಮ್ಮ ಸಂಸ್ಥೆಯ ಹಿರಿಯರಾದ DVG ನಿಟ್ಟೂರು ಶ್ರೀನಿವಾಸರಾಯರು ಎಲ್ಲರಿಗೂ ಬಹಳ ಆದರಣೀಯರಾಗಿದ್ದರು. ಚಿತ್ರದುರ್ಗದ ನಿವಾಸಿಗಳಾಗಿದ್ದು ಸ್ವಾತಂತ್ರ್ಯ ಪೂರ್ವ ವರ್ಷಗಳಲ್ಲಿ ಹಲವಾರು ವಿಧದ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿದ್ದರು. ವೃತ್ತಿಯಿಂದ ವಕೀಲರು. ವಿದ್ಯಾರ್ಥಿ ದಶೆಯಲ್ಲಿಯೇ ಅವರು ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಲೋಕಮಾನ್ಯ ತಿಲಕರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದರು. ಹೀಗೆ ಪ್ರಖರ ರಾಷ್ಟ್ರಪ್ರೇಮ, ಅಧ್ಯಾತ್ಮಾಸಕ್ತಿ ಎರಡೂ ಅವರಲ್ಲಿ ರಕ್ತಗತವಾಗಿದ್ದವು. ಚಿತ್ರದುರ್ಗದಲ್ಲಿ ನೆಲೆಸಿದ ಮೇಲೆ ಯೋಜನಾಂಗದಲ್ಲಿ ಉನ್ನತ ಧ್ಯೇಯಾದರ್ಶಗಳನ್ನು ಬಿತ್ತುವುದಕ್ಕೆ ಬಗೆಬಗೆಯ ಕಾರ್ಯಕ್ರಮಗಳನ್ನು ನಡೆಸಿದರು. ಆಲೂರು ವೆಂಕಟರಾಯರು, ಮುದುವಿಡಿ ಕೃಷ್ಣರಾಯರು ಮೊದಲಾದ ಗಣ್ಯರನ್ನು ಚಿತ್ರದುರ್ಗಕ್ಕೆ ಕರೆಸಿ ಭಾಷಣಗಳನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮಗಳು ಚಿತ್ರದುರ್ಗದ ಇತಿಹಾಸದಲ್ಲಿ ಮೈಲಿಗಲ್ಲುಗಳು ಅಂತ ಅನಿಸ್ಕೊಂಡವು. ತಿಲಕ ಸಂಘ ಅದನ್ನು ಕಟ್ಟಿ ಬೆಳೆಸಿದರು. ತಿಲಕ ಸಂಘ ಅನ್ನುವ ಹೆಸರಿನಲ್ಲಿ ವಾಚನಾಲಯ, ಗ್ರಂಥ ಭಂಡಾರ, ಚರ್ಚಾಕೂಟ, ವಿಚಾರಗೋಷ್ಠಿ, ಗೀತಾಧ್ಯಯನ ತರಗತಿಗಳು, ಗಣೇಶೋತ್ಸವ ಹೀಗೆ ಬಹುವಿಧವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಸ್ವದೇಶಿ ಮತ್ತು ಖಾದಿ ಪ್ರಚಾರಕರಾದರು. ಹತ್ತಾರು ತರುಣರಿಗೆ ಖಾದಿ ದೀಕ್ಷೆ ನೀಡಿದರು. ಹೀಗೆ ಚಿತ್ರದುರ್ಗ ಜಿಲ್ಲೆಯ ತರುಣರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅಡಿಪಾಯ ಹಾಕಿದವರು ಹರಿಹರ ಗುಂಡೂರಾಯರು. ಇಳಿವಯಸ್ಸಿನಲ್ಲಿ ಅವರು ಅಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸ್ಕೊಂಡ್ರು. ಅಧ್ಯಯನದ ಹಾಗೂ ಅನುಭವದ ಆಧಾರದ ಮೇಲೆ ಗೀತೋಕ್ತ ಕರ್ಮಯೋಗ, ದಕ್ಷಿಣಾಮೂರ್ತಿ ಸ್ತೋತ್ರ, ಪರಮಾತ್ಮ ಇದ್ದಾನೆ, ವೀರ ವಿಶ್ವಾಮಿತ್ರ ಹೀಗೆ ಹಲವಾರು ಮೌಲಿಕ ಪುಸ್ತಕಗಳನ್ನು ಬರೆದರು. 1977ರಲ್ಲಿ ಅವರು ದಿವಂಗತರಾದರು. ಆ ಹಿರಿಯರ ಸ್ಮರಣೆಯನ್ನು ಊರ್ಜಿತವಾಗಿ ಇರಿಸೋ ದೃಷ್ಟಿಯಿಂದ ಅವರ ಪುತ್ರರಾದ ಚಲನಚಿತ್ರ ಹಾಗೂ ಕಿರುತೆರೆಯ ಗಣ್ಯ ನಟ ವಿಂಗ್ ಕಮಾಂಡರ್ H.G. ದತ್ತಾತ್ರೇಯ, ಸಾಹಿತಿ ನಟ H.G. ಸೋಮಶೇಖರ ರಾವ್ ಪರಿವಾರದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ಅದರಡಿಯಲ್ಲಿ ಈ ವರ್ಷದ ಈ ವಿಶೇಷೋಪನ್ಯಾಸ ನೀಡೋದಕ್ಕೆ ಬಂದಿದ್ದಾರೆ ಸೂರ್ಯಪ್ರಕಾಶ್ ಪಂಡಿತ್. ಗೋಖಲೆ ಸಂಸ್ಥೆಯ ಪರಿವಾರದವರೇ ಆದ ಸೂರ್ಯಪ್ರಕಾಶ್ ಪಂಡಿತ್ ಇಲ್ಲಿರುವವರಲ್ಲಿ ಹೆಚ್ಚಿನವರಿಗೆ ಪರಿಚಿತರೇ ಆಗಿದ್ದಾರೆ. ಪತ್ರಕರ್ತರು, ಒಳ್ಳೆಯ ಲೇಖಕರು, ಅಧ್ಯಯನಶೀಲರು. ಸಾಮಾನ್ಯವಾಗಿ ಅಷ್ಟಾವಧಾನ ಕಾರ್ಯಕ್ರಮಗಳಲ್ಲಿ ಅಪ್ರಸ್ತುತ ಪ್ರಸಂಗಿ ಪೃಚ್ಛಕರಾಗಿ ಆ ಅವಧಾನಾಂಗಕ್ಕೆ ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೂರ್ಯಪ್ರಕಾಶ್ ಪಂಡಿತರು. ದೂರದರ್ಶನ ಹಾಗೂ ಸಮಸಾಮಯಿಕ ಸಂವಾದ ಕಾರ್ಯಕ್ರಮಗಳಲ್ಲಿ ನಿರಂತರ ಭಾಗವಹಿಸ್ತಾ ಇರ್ತಾರೆ. ವೇದಾಂತದ ಅಭ್ಯಾಸಿಗಳು. ದಿವಂಗತ ವಿದ್ಯಾಲಂಕಾರ ಪ್ರೊಫೆಸರ್ S.K. ರಾಮಚಂದ್ರ ರಾಯರಲ್ಲಿ ಅನೇಕ ವರ್ಷ ಅಧ್ಯಯನ ನಡೆಸಿದ್ದಾರೆ. ಅಭಿಜ್ಞಾನ ಹೆಸರಿನ ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದರ ಮೂಲಕ ಅನೇಕ ಮೌಲಿಕ ಕೃತಿಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಸ್ವಯಂ ಉನ್ನತ ಮಟ್ಟದ ಲೇಖಕರು. ಅನೇಕ ಶ್ರೇಷ್ಠ ಧಾರ್ಮಿಕ, ಸಾಹಿತ್ಯಕ ಲೇಖನಗಳನ್ನು, ಪ್ರಬಂಧಗಳನ್ನು ಬರೆದಿದ್ದಾರೆ. ಪತ್ರಕರ್ತರು. ಉತ್ಥಾನ ಮಾಸಪತ್ರಿಕೆ, ನೂತನ ವಾರಪತ್ರಿಕೆ, ಉದಯವಾಣಿ ದೈನಿಕ ಮೊದಲಾದ ಪತ್ರಿಕೆಗಳಲ್ಲಿ ಉಪಸಂಪಾದಕರಾಗಿ ಅನುಭವ ಪಡೆದಿದ್ದಾರೆ. ಇದೀಗ ರಾಜ್ಯದ ನಂಬರ್ 1 ದೈನಿಕ ವಿಜಯವಾಣಿಯಲ್ಲಿ ಉಪಸಂಪಾದಕರಾಗಿದ್ದಾರೆ. DVG ಕೃತಿಗಳು, ಆನಂದ ಕುಮಾರಸ್ವಾಮಿ ಕೃತಿಗಳು ಇವು ಇವರ ವಿಶೇಷ
ಅಧ್ಯಯನದ ವಿಷಯಗಳು ಧರ್ಮ ಮತ್ತು ರಾಜಕಾರಣ ಅನ್ನೋ ವಿಷಯವನ್ನು ಕುರಿತು ಇವತ್ತಿನ ವಿಶೇಷೋಪನ್ಯಾಸವನ್ನು ನೀಡೋರಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ರಾಜಕೀಯ, ಧರ್ಮ ಈ ಎರಡು ಶಬ್ದಗಳನ್ನು ಜೊತೆಯಾಗಿ ಬಳಸಿದರೆ ಇರುಸುಮುರುಸಾಗುವ ವಾತಾವರಣ ಈಗ ಇದೆ. ಇದು ಸಮಾಜದ ವಿಕೃತಿ ಎಷ್ಟು ದೂರ ಸಾಗಿದೆ ಅನ್ನೋದನ್ನು ತೋರಿಸುತ್ತೆ. ಈಚಿನ ಯುಗದಲ್ಲಿ ರಾಜಕೀಯದ ಸಂದರ್ಭದಲ್ಲಿ ಧರ್ಮ ಅನ್ನುವ ಶಬ್ದವನ್ನು ಬಳಸುವ ಸಾಹಸ ಮಾಡಿದವರು ಶ್ರೀ ಅರವಿಂದರು, ಗಾಂಧಿಯವರು, ರಾಜಾಜಿ, DVG ಇಂಥ ಕೆಲವರು ಮಾತ್ರ. ರಾಜ್ಯಶಾಸ್ತ್ರ ಅನ್ನೋದು ವಾಸ್ತವವಾಗಿ ನೀತಿಶಾಸ್ತ್ರದ ಭಾಗವೇ, ಹೀಗೆ DVG ಅವರ ಪ್ರತಿಪಾದನೆ ಇದೆ. ಈ ಕಲ್ಪನೆ ಕೂಡ ಪಾರಂಪರಿಕವಾದ್ದೇ. ಇಂಗ್ಲೀಷ್ನ ನಿಘಂಟುಗಳಲ್ಲಿಯೂ ಕೂಡ ಈಗ 50-60 ವರ್ಷ ಹಿಂದೆ ಇದೇ ಅರ್ಥ ನಿರೂಪಣೆ ಇರ್ತಾ ಇತ್ತು. ಹಿಂದೆ ಬಹಳ ಬಳಕೆಯಲ್ಲಿದ್ದ ಚಾರ್ಲ್ಸ್ ಆ್ಯನಂಡೇಲ್ ನಿಘಂಟುವಿನ ಅರ್ಥ ನಿರೂಪಣೆಯನ್ನು DVG ಒಂದು ಕಡೆ ಉದ್ಧರಿಸಿದರು. ಪಾಲಿಟಿಕ್ಸ್, ದಟ್ ಪಾರ್ಟ್ ಆಫ್ ಎಥಿಕ್ಸ್ ವಿಚ್ ರಿಲೇಟ್ಸ್ ಟು ದಿ ರೆಗ್ಯುಲೇಷನ್ ಆ್ಯಂಡ್ ಗವರ್ಮೆಂಟ್ ಆಫ್ ಎ ನೇಷನ್ ಆರ್ ಸ್ಟೇಟ್ ಫಾರ್ ದಿ ಪ್ರಿಸರ್ವೇಷನ್ ಆಫ್ ಇಟ್ಸ್ ಸೇಫ್ಟಿ, ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ. ಭಾರತೀಯ ಪರಂಪರೆಯಲ್ಲಿ ಪಾಲಿಟಿಕ್ಸ್ಗೆ ರಾಜನೀತಿ ಅನ್ನುವ ಪಾರಿಭಾಷಿಕ ಶಬ್ದವೇ ಬಳಕೆಯಲ್ಲಿದೆ. ಮಹಾಭಾರತದಲ್ಲಂತೂ ವಿಸ್ತಾರವಾದ ರಾಜಧರ್ಮ ಪ್ರಕರಣವೇ ಇದೆ. ಯಜ್ಞಕಲಾಪದ ಹಾಗೆ ರಾಷ್ಟ್ರ ಕಾರ್ಯ ನಡೀಬೇಕು ಅನ್ನುವ ಮಾತು ವೇದದಲ್ಲಿಯೇ ಇದೆ. ರಾಷ್ಟ್ರಂ ವಾ ಅಶ್ವಮೇಧ ಇತ್ಯಾದಿ. ರಾಷ್ಟ್ರ ಅನ್ನೋದು ಅಶ್ವಮೇಧ ಯಾಗ ಅಂತ ಯಜುರ್ವೇದದ ಮಾತು ಇದು. ಹೀಗೆ ಅತ್ಯಂತ ಮುಖ್ಯವಾದ ಈ ವಿಷಯ ಕುರಿತ ತಮ್ಮ ಚಿಂತನೆಗಳನ್ನು ಮಂಡಿಸಬೇಕು ಅಂತ ಆತ್ಮೀಯರಾದ ಸೂರ್ಯಪ್ರಕಾಶ್ ಪಂಡಿತರಲ್ಲಿ ವಿನಂತಿ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀಯುತ ದತ್ತಾತ್ರೇಯ ಅವರಿಗೂ ಮತ್ತು ಶ್ರೀಯುತ ಸೋಮಶೇಖರ್ ರಾಯರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಮಾತಾಡೋದಕ್ಕೆ ಧರ್ಮ ಮತ್ತು ರಾಜಕಾರಣ ಇದ್ರ ಬಗ್ಗೆ ಮಾತಾಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ರಾಮಸ್ವಾಮಿಗಳು ಪೀಠಿಕೆಯಲ್ಲಿ ಅಪ್ರಸ್ತುತ ಪ್ರಸಂಗಿ ಅಂತ ಹೇಳಿರೋದ್ರಿಂದ ಒಂದು ಮಟ್ಟದ ನಿರಾಳ ಅಂತ, ಹೇಗೆ ಮಾತಾಡಿದ್ರೂ ನಡೆಯುತ್ತೆ ಅಂತ. ಚೆನ್ನಾಗಿ ಮಾತಾಡಿದ್ರೆ ಗಂಭೀರವಾಗಿ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಮಾತಾಡಲಿಲ್ಲ ಅಂಥೇಳಿ ಅಪ್ರಸ್ತುತ ಅಂತ ಅಂದ್ಕೊಳ್ಳಿ ಅಂತ. ನಾನು ಮೊನ್ನೆಯಿಂದ ಯೋಚನೆ ಮಾಡ್ತಿದ್ದೆ, ನಾನು ಯಾಕೆ ಈ ವಿಷಯ ಆಯ್ಕೆ ಮಾಡಿಕೊಂಡೆ ಅಂತ ಗೊತ್ತಾಗಲಿಲ್ಲ. ಸುಮಾರು ಒಂದು 5-6 ತಿಂಗಳ ಹಿಂದೆ ಈ ಕಾರ್ಯಕ್ರಮ ರಾಮು ಅವರು ಹೇಳಿದಾಗ ಆ ವಿಷಯ ಯಾಕೆ ಕೊಟ್ಟೆ ಅಂಥೇಳಿ ನನಗೆ ಈಗಲೂ ಒಂದು ರೀತಿ ಯೋಚನೆಗೆ ಇಟ್ಕೊಂಡಿದೆ. ಯಾಕಿದು ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈ ಧರ್ಮ ಮತ್ತು ಈ ರಾಜಕಾರಣ ಇದ್ರ ಬಗ್ಗೆ ಏನು ಮಾತಾಡೋದು? ಎರಡೂ ವಾಸ್ತವವಾಗಿ ಬೇರೆ ಬೇರೆ ಆಗಿದೆಯಾ, ಒಂದಾಗಿದೆಯಾ, ಒಂದು ಇನ್ನೊಂದರಲ್ಲಿ ಹೇಗೆ ಸೇರಿದೆ, ಹೀಗೆ ಏನೇನೋ ತೊಡಕುಗಳು ಬಂದು ಒಂದು ರೀತಿ ಈ ಭಾಳ ನಾನೇನೋ ಯಾವುದೋ ಒಂದು ಮೂಡ್ನಲ್ಲಿ ಈ ವಿಷಯ ಮಾತಾಡೋಣ ಅಂದ್ಕೊಂಡಿದ್ದೆ, ಆದರೆ ಏನೇನೋ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಆದರೆ ನನಗೆ ಬಾಲ್ಯದಿಂದಲೂ ಕೂಡ ಒಂದು ದೊಡ್ಡ ಪ್ರಭಾವ ಅಂತ ಹೇಳಿದ್ರೆ DVG ಅವರು ಅಂತ. DVG ಅವರು ಧರ್ಮವನ್ನು ಮತ್ತು ರಾಜಕೀಯವನ್ನು ಎರಡೂ ಕೂಡ ಸಮಾಜದಲ್ಲಿ ಅನಿವಾರ್ಯ, ಅವಶ್ಯಕ ಮತ್ತು ಒಂದು ಇನ್ನೊಂದಕ್ಕೆ ಹೇಗೆ ಪೂರಕ ಅನ್ನೋದನ್ನು ಹೇಳಿದ್ರು ಮತ್ತು ಬಾಳಿ ತೋರಿಸಿದ್ರು ಅಂತ. ಹಾಗಾಗಿ ಆ ಆದರ್ಶ ಒಂದು ರೀತಿ ಎಲ್ಲೋ ನಮಗೊಂದು ಬೆಳಕಾಗಿ ಇದ್ದಿದ್ದರಿಂದ ಪ್ರಾಯಶಃ ಸಹಜವಾಗಿ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ ಅಂತ ಅನಿಸುತ್ತೆ. DVG ಅವರ ಒಟ್ಟು ಸಾಮಾಜಿಕ ಸಾರ್ವಜನಿಕ ಜೀವನಕ್ಕೆ ಆದರ್ಶಪ್ರಾಯವಾಗಿದ್ದಂಥ ಒಂದು ಮಾತು, ಜ್ಞಾನಿನಾಚರಿತಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ ಅನ್ನುವಂಥ ಮಾತು.
ಇದು ಹೇಗೆ ಧರ್ಮ ಮತ್ತು ಸಾರ್ವಜನಿಕ ಜೀವನ ಒಂದು ಇನ್ನೊಂದರಲ್ಲಿ ಹಾಸು ಹೊಕ್ಕಾಗಿದೆ ಅನ್ನೋದಕ್ಕೆ. ಮತ್ತು ಇನ್ನೊಂದು ಅವರಿಗೆ ಬಹಳ ಇಷ್ಟವಾಗಿದ್ದಂಥ ಮಾತು, ಅವರು ಪ್ರತಿಪಾದಿಸ್ತಾ ಇದ್ದಂಥ ಮಾತು, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅನ್ನುವಂಥದ್ದು. ಅವರಿಗೆ ಯಾರು ಆದರ್ಶವಾಗಿದ್ದರೂ ಡಿ ವಿ ಜಿ ಅವರಿಗೆ ರಾಜಕೀಯ ಜೀವನಕ್ಕೆ ಅವ್ರು ಹೇಳ್ತಾ ಇದ್ದ ಮಾತು ಮತ್ತು ಅವರು ನಂಬ್ಕೊಂಡು ಬಂದಂಥ ಒಂದು ಆದರ್ಶ ಇದೆಯಲ್ಲ, ಸಾರ್ವಜನಿಕ ಜೀವನ ಮತ್ತು ನಮ್ಮ ವೈಯಕ್ತಿಕವಾದಂಥ ಒಂದು ಜೀವನ, ಇದು ಎರಡೂ ಕೂಡ ಒಂದು ಇನ್ನೊಂದನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ದೃಷ್ಟಿಯಿಂದ ನನಗೆ ಈ ವಿಷಯ ಮತ್ತೆ ನನಗೆ ಮಾತಾಡೋಣ ಅನ್ನುವಂಥ ಒಂದು ಒತ್ತಡ ಕೂಡ ಒಳಗಡೆ ಇತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಸಾಮಾನ್ಯವಾಗಿ ಈ ವಿಷಯ ಧರ್ಮ ಮತ್ತು ರಾಜಕೀಯ ಅಂತ ಹೇಳಿದ ಕೂಡಲೇ ಏನೋ ಒಂದು ರೀತಿ ಈ ಪುರಾಣಗಳಲ್ಲಿ ಬರುವಂಥದ್ದು ಪ್ರಸಂಗಗಳು ಅದು ಇದು ಹಿಡ್ಕೊಂಡು ಮಾತಾಡ್ಬೋದು ಅನ್ನುವಂಥ ಒಂದು ಅಭಿಪ್ರಾಯ ಸಹಜವಾಗಿ ಬರುತ್ತೆ. ಈ ವಿಷಯ ಈಗಲೂ ಪ್ರಸ್ತುತವ ಅಂತ, ಧರ್ಮ ಮತ್ತು ರಾಜಕೀಯವನ್ನು ಮಾತಾಡೋದು ಈಗ ಪ್ರಸ್ತುತವ, ಈ ಪ್ರಶ್ನೆಯೂ ಕೂಡ ನಮಗೆ ಬಹಳ ಮುಖ್ಯವಾಗುತ್ತೆ. ಮೊನ್ನೆ ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ಹಿಂದೆ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆದಾಗ ನಾನು ಟಿ ವಿನಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಆ ಪ್ರಮಾಣ ವಚನ ಏನು ತಗೊಳ್ತಿದ್ರು ರಾಷ್ಟ್ರಪತಿಗಳು ಕೂತಿರುವಂಥ ಒಂದು ವೇದಿಕೆ ಏನಿದೆ, ಅದರ ಹಿಂಭಾಗದಲ್ಲಿ ಬುದ್ಧನ ಒಂದು ಪ್ರತಿಮೆ ಇತ್ತು. ಅಲ್ಲಿ ಕಾಮೆಂಟ್ರಿ ಹೇಳ್ತಾ ಇದ್ದವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಇದು ಅಧಿಕಾರ ಗ್ರಹಣ, ಅಂದರೆ ಅಧಿಕಾರದ ಒಂದು ಸ್ವೀಕಾರ ಸಮಾರಂಭ. ಅಲ್ಲಿ ಪ್ರಧಾನವಾಗಿ ನಾವು ನೋಡ್ತಾ ಇರುವಂಥದ್ದು, ಯಾರು ಎಲ್ಲ ಅಧಿಕಾರವೂ ಬೇಡ ಅಂಥೇಳಿ ಹೊರಟ ಅವನ ಒಂದು ಚಿತ್ರ ಇದೆ ಅಂಥೇಳಿ. ನೋಡಿ, ಬುದ್ಧ ಬುದ್ಧ ನಮ್ಮಿಂದ ಶಾರೀರಿಕವಾಗಿ ಮರೆಯಾಗಿ ಎಷ್ಟೋ ಸಾವಿರಾರು ವರ್ಷಗಳಾಗಿದೆ. ಆದರೂ ಈಗ ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಒಂದು ಅಧಿಕಾರವನ್ನು ತಗೊಳ್ಳುವಂಥ ಒಂದು ಸಮಾರಂಭದಲ್ಲಿ ಅಲ್ಲಿ ಹಿನ್ನೆಲೆಯಲ್ಲಿ ಇರುವಂಥದ್ದು ಒಂದು ಭಿತ್ತಿ, ಒಂದು ಕ್ಯಾನ್ವಾಸ್ ರೂಪದಲ್ಲಿ ಇರುವಂಥದ್ದೇನು ಅಂತ ಹೇಳಿದ್ರೆ ಬುದ್ಧನ ಚಿತ್ರ ಅಂತ. ಬುದ್ಧ ಕೂಡ ರಾಜಕೀಯದಲ್ಲಿ ಇದ್ದವನೇ, ಕ್ಷತ್ರಿಯ, ಅವನೊಂದು ಕುಲದ ಒಂದು ರಾಜಕುಮಾರ ಅವನು. ಆದರೆ ಈ ರಾಜಕೀಯ ಬೇಡ ಅಂಥೇಳಿ ಅವನು ಹೊರಟವನು. ಅವನನ್ನು ನಾವು ಆದರ್ಶವಾಗಿ ಇಟ್ಕೊಂಡು ಹಿಂದುಗಡೆಗೆ ನಮ್ಮ ಬೆನ್ನಿಗೆ, ನಾವು ಬೆನ್ನಲ್ಲಿ ಕಾಪಾಡೋದು ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಆದರ್ಶವಾಗಿ ಅಲ್ಲಿ ಇಟ್ಕೊಂಡು ಮುಂದೆ ನಾವು ಅಧಿಕಾರವನ್ನು ತಗೊಳ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ ಅಂತ. ಅಂದರೆ ಈ ಧರ್ಮ ಮತ್ತು ಈ ರಾಜಕಾರಣ ಈಗಲೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಒಂದು ಸಂಕೇತಗಳಾಗಿ ನಮಗೆ ತೋರುತ್ತೆ ಅಂತ. ಇದಿಷ್ಟೇ ಅಲ್ಲ, ನೀವು ಈಗ ನಮ್ಮಲ್ಲಿ ದಿನನಿತ್ಯ ವ್ಯವಹಾರದಲ್ಲಿ ನಾವು ಏನು ಆಧುನಿಕ ತುಂಬ ಮಾಡರ್ನ್ 21ನೇ ಶತಮಾನ 22ನೇ ಶತಮಾನ ಏನೇನು ಹೇಳ್ತಾ ಇದ್ದೀವಲ್ಲ, ಇಷ್ಟೆಲ್ಲ ಮುಂದುವರೆದಿದ್ದೀವಿ ನಾವು ಅಂಥೇಳಿ, ಈಗಲೂ ನಾವು ಬಳಸ್ತಾ ಇರುವಂಥ ಈ ರಾಜಕಾರಣದ ಭಾಷೆ ಇರಬಹುದು, ರಾಜಕೀಯದ ಸಂಕೇತಗಳಿರಬಹುದು, ಅದರ ಚಿಹ್ನೆಗಳಿರಬಹುದು, ಒಟ್ಟು ರಾಷ್ಟ್ರದ ಕಲ್ಪನೆ, ರಾಷ್ಟ್ರದಲ್ಲೇ ನಾವು ಉಪಯೋಗಿಸ್ತಾ ಇರುವಂಥ ಚಿಹ್ನೆಗಳು, ಇದೆಲ್ಲವೂ ಕೂಡ ಬಹುಪಾಲು ಧಾರ್ಮಿಕವೇ ಆಗಿದೆ ಅಂತ. ನಾನು ಮುಂದೆ ಅದನ್ನು ಸ್ವಲ್ಪ ಸಾಧ್ಯ ಆದರೆ ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಉದಾಹರಣೆಗೆ ನಮ್ಮ ರಾಷ್ಟ್ರಧ್ವಜ, ಆ 3 ಬಣ್ಣಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕೇಸರಿ ಅಂತ ಹೇಳಿದ್ರೆ ತ್ಯಾಗ ಇತ್ಯಾದಿ. ಅಲ್ಲೂ ಧರ್ಮವನ್ನು ಬಿಟ್ಟು ಆಧುನಿಕತೆ ಇಲ್ಲ ಅಂತ, ಅಥವಾ ರಾಜಕಾರಣ ಇಲ್ಲ ಅಂತ. ಮತ್ತು ನಮಗೆ ಇನ್ನೊಂದು ನ್ಯಾಷನಲ್ ಸಿಂಬಲ್ ಅಂತ ಹೇಳಿದ್ರೆ ಧರ್ಮಚಕ್ರ, ಅಶೋಕನ ಧರ್ಮಚಕ್ರ. ಮತ್ತು ಅಲ್ಲಿ ಅದಕ್ಕೆ ಒಂದು ಧಾರ್ಮಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಹಿನ್ನೆಲೆ ಇದೆ ಅಂತ. ನಾನು ಸ್ವಲ್ಪ ಇಲ್ಲಿ ಧರ್ಮ ಮತ್ತು ಅಧ್ಯಾತ್ಮ ಎರಡೂ ಹತ್ರ ಇದೆ ಅನ್ನುವಂಥ ನೆಲೆಯಲ್ಲೇ ಮಾತಾಡ್ತಿದ್ದೀನಿ. ಮುಂದೆ ಅದನ್ನು ಸ್ವಲ್ಪ ವಿವರಿಸುವಂಥ ಒಂದು ಪ್ರಯತ್ನ ಅಂಥೇಳಿ. ಇದು ಬಿಡಿ, ನೀವು ಇವತ್ತಿನ ಪೇಪರ್ ನೋಡಿದ್ರೂ ಕೂಡ ಇವತ್ತು ಒಂದು ಪಾರ್ಲಿಮೆಂಟಲ್ಲಿ ಒಂದು ಕೋಲಾಹಲ ಆಗಿದೆ. ಏನು ಅಂತ ಹೇಳಿದ್ರೆ, ಒಬ್ಬ ಸನ್ಯಾಸಿನಿ ಹೇಳಿದಂಥ ಒಂದು ಮಾತು, ಸಾರ್ವಜನಿಕವಾಗಿ ಹೇಳಿದಂಥ ಒಂದು ಮಾತು ಇವತ್ತು ಚರ್ಚೆಗೆ ವಸ್ತುವಾಗಿದೆ. ಅವ್ರು ಹೇಳಿದ್ದಾದರೂ ಏನು ಅಂತ, ನಿಮಗೆ ರಾಮರಾಜ್ಯ ಬೇಕಾ ಅಥವಾ ರಾಮರಾಜ್ಯ ಬೇಡವೋ ಅನ್ನುವಂಥದ್ದು ಅವ್ರು ಇನ್ನೂ ಸ್ವಲ್ಪ ಕಟುವಾಗಿ ಹೇಳಿದ್ದಾರೆ. ಅಂದರೆ ಹೇಗೆ ಈ ಧಾರ್ಮಿಕ ಸಂಕೇತಗಳು, ಚಿಹ್ನೆಗಳು ರಾಜಕಾರಣದ ಭಾಗ ಆಗಿದೆ ಅಂತ. ಇದು ಕೇವಲ ನಮ್ಮ ದೇಶದ ಒಂದು ವ್ಯವಹಾರ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಕೂಡ ಧರ್ಮ ಮತ್ತು ರಾಜಕೀಯಗಳು ಒಂದು ಇನ್ನೊಂದನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಿದು ಅಂತ ಹೇಳಿದ್ರೆ, ಧರ್ಮದ ಸ್ವರೂಪ
ಮತ್ತು ರಾಜಕೀಯದ ಸ್ವರೂಪ ಎರಡೂ ಕೂಡ ಹಾಗೆ ಇದೆ, ಒಂದು ಇನ್ನೊಂದರಲ್ಲಿ ಇದೆ ಅಂತ. ಇದನ್ನು ನಾವು ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಕೊಂಡು ನಾವು ಒಟ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ಅಂತ. ನನಗೆ ನಮ್ಮ ದೇಶದ ಬಗ್ಗೆ ಹಲವಾರು ವಿಷಯಗಳು ನಾವು ಹೆಮ್ಮೆ ಪಡುವಂಥದ್ದು, ಗೌರವ ಪಡುವಂಥದ್ದು ಸಾಕಷ್ಟು ಸಂಗತಿಗಳಿದೆ. ಈ ಧರ್ಮ ಮತ್ತು ಈ ರಾಜಕಾರಣದ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಇನ್ನೊಂದು ವಿಷಯಕ್ಕೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಪ್ರಾಯಶಃ ತುಂಬ ಈ ಪ್ರಜಾಪ್ರಭುತ್ವದಲ್ಲಿ ಇತ್ತೀಚಿನ ಸೇರ್ಪಡೆ ಅಂತ ಹೇಳಿದ್ರೆ ನಮ್ಮ ದೇಶ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವೇನು ಡೆಮಾಕ್ರಸಿ ಅಂತ ಹೇಳ್ತೀವಿ, ರಾಜ್ಯ ವ್ಯವಸ್ಥೆಯಲ್ಲಿ ಹಿಂದೆ ನಾವು ರಾಜರ ಆಡಳಿತ ಇತ್ತು, ಮತ್ತು ವಿದೇಶಿ ಆಕ್ರಮಣಕಾರರು ಬಂದರು, ಬ್ರಿಟಿಷರ ಆಧಿಪತ್ಯ, ಇದೆಲ್ಲ ಸರಿ. ಆದರೆ ಒಟ್ಟು ಒಂದು ಡೆಮಾಕ್ರಸಿಗೆ ನಾವು ಬಂದಿದ್ದು ತೀರಾ ಇತ್ತೀಚೆಗೆ ಅಂತ. ಆದರೂ ಕೂಡ ನೋಡಿ, ಒಂದು ಡೆಮಾಕ್ರಸಿಗೆ ಇತ್ತೀಚೆಗೆ ಸೇರ್ಪಡೆಯಾದಂಥ ಒಂದು ದೇಶ, ಮತ್ತು ನಮ್ಮ ದೇಶ ಆ ರೀತಿಯ ಒಂದು ಸ್ವಾತಂತ್ರ್ಯವನ್ನು ಪಡೆದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದಾಗ ನಮ್ಮಲ್ಲಿ ಅನಕ್ಷರರ ಸಂಖ್ಯೆ ಹೆಚ್ಚಿತ್ತು, ನೂರಾರು ವರ್ಷಗಳ ಕಾಲ ವಿದೇಶಿ ಆಕ್ರಮಣದಲ್ಲೇ ಇತ್ತು. ಮತ್ತು ಒಂದರ್ಥದಲ್ಲಿ ಹೇಳಬೇಕು ಅಂತಿದ್ರೆ, ಈ ಮಾತು ಸ್ವಲ್ಪ ಡಿಬೇಟ್ ಅಂತ ಅನ್ನಿಸ್ಬಹುದು, ಆದರೂ ಕೂಡ ಒಂದರ್ಥದಲ್ಲಿ ವಾಸ್ತವ ಏನು ಅಂತ ಹೇಳಿದ್ರೆ, ರಾಷ್ಟ್ರದ ಕಲ್ಪನೆ ಏನು, ನೇಷನ್ ಅನ್ನುವಂಥ ಕಲ್ಪನೆ ಈಗಿರುವಂಥದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಹಿಂದೆ ನಮಗೆ ಗೊತ್ತಿದ್ದು. ಈಗ ಒಟ್ಟು ಒಂದು ದೇಶವಾಗಿ ನೋಡುವಂಥ ವ್ಯವಸ್ಥೆ ಸ್ವಲ್ಪ ನಮಗೆ ಪರಕೀಯವೇ ಅಂತ ಆಗಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಪ್ರಜಾಪ್ರಭುತ್ವ ಎಷ್ಟು ಚೆನ್ನಾಗಿ ನಮ್ಮ ದೇಶದಲ್ಲಿ ಅದು ಸ್ಥಿರವಾಗಿದೆ ಅಂತ ನೋಡಿ. ಇವತ್ತು ಈಗಲೂ ಕೂಡ ಕಾಶ್ಮೀರದಲ್ಲಿ ಎಲೆಕ್ಷನ್ಸ್ ನಡೀತಾ ಇವೆ. ಅಲ್ಲಿ ಉಗ್ರಗಾಮಿಗಳ ಆ ರೀತಿಯ ಒಂದು ಉಪಟಳ ಇದ್ದರೂ ಕೂಡ ಯಾವ ಮಟ್ಟದ ಒಂದು ಅಲ್ಲಿ ಪೋಲಿಂಗ್ ನಡೀತಾ ಇದೆ ಅಂಥೇಳಿ. ಎಲೆಕ್ಷನಲ್ಲಿ ಯಾರೇ ಗೆಲ್ಬೋದು, ಬೇರೆ ಪ್ರಶ್ನೆ. ಬಟ್ ಜನ ಹೇಗೆ ರಾಜಕೀಯಕ್ಕೆ ಸ್ಪಂದಿಸುವಂಥ, ಈ ಡೆಮಾಕ್ರಸಿಗೆ ಸ್ಪಂದಿಸುವಂಥ ಒಂದು ಗುಣ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಅಂತರ್ಗತವಾಗಿದೆ ಅನ್ನುವಂಥದ್ದು ನನಗೆ ಭಾಳ ಹೆಮ್ಮೆ ಅಂತ ಆಗುತ್ತೆ ಅಂತ. ಬೇರೆ ರಾಷ್ಟ್ರಗಳನ್ನು ನೀವು ಈ ರೀತಿಯ ಒಂದು ವ್ಯವಸ್ಥೆ ಒಳಗಡೆ ತರಬೇಕು ಅಂತಿದ್ರೆ ಅದಕ್ಕೆ ಸಾಕಷ್ಟು ಹೆಣಗಾಟ ಮಾಡ್ತಾ ಇದೆ. ಆದರೆ ನಮ್ಮಲ್ಲಿ ಈ ವ್ಯವಸ್ಥೆ ನಮಗೆ ಹೊಸದು ಅಂತ ಅಂದ್ಕೊಂಡ್ರೆ, ನಾವು ಹೊಸದಾದದ್ದನ್ನು ನಾವು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿದ್ವಿ ಅಂತ, ಸ್ವೀಕಾರ ಮಾಡಿ ಜೀವಂತವಾಗಿ ಇಟ್ಟಿದ್ದೀವಿ. ಮೊನ್ನೆ ಎಲೆಕ್ಷನ್ಸ್ ಸಂದರ್ಭದಲ್ಲೂ ಕೂಡ ನಾವು ಪದೇ ಪದೇ ಇಡೀ ಜಗತ್ತು ಭಾರತದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಚ್ಚುಕಟ್ಟುತನ, ಇದಕ್ಕೆ ಜನ ಸ್ಪಂದಿಸ್ತಾ ಇರುವಂಥದ್ದು, ಇದೆಲ್ಲವನ್ನು ನೋಡಿ ಬಹಳ ಒಂದು ಆಶ್ಚರ್ಯದ ಉದ್ಗಾರಗಳನ್ನು, ಪ್ರಶಂಸೆಯ ಉದ್ಗಾರಗಳನ್ನು ಮಾಡ್ತಲೇ ಬರ್ತಾ ಇದೆ ಅಂತ. ಹಾಗಿದ್ರೆ ಯಾಕಿದು ಸಾಧ್ಯ ಆಯಿತು, ಹೇಗಿದು ಸಾಧ್ಯ ಆಯಿತು? ನಮಗೆ ಪ್ರಜಾಪ್ರಭುತ್ವದ ಈಗಿನ ಮಾದರಿ ಹೊಸದಿರಬಹುದು, ಆದರೆ ಈ ಮಾದರಿಯನ್ನು, ಈ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವಂಥ, ಇದನ್ನು ಅನುಸಂಧಾನಿಸುವಂಥ ಒಂದು ಯಾವುದೋ ಒಂದು ಜೀನು ನಮ್ಮ ಒಳಗಡೆ ಇದೆ ಅಂತ. ಇದು ಮುಖ್ಯ ಅಂತ. ಇದು ಯಾವುದು ಹಾಗಿದ್ರೆ ಅಂತ, ಒಂದು ಸಮಾಜ ಅಂತ ಹೇಳಿದ್ಮೇಲೆ, ಒಂದು ರಾಷ್ಟ್ರ ಅಂತ ಹೇಳಿದ ಮೇಲೆ, ಅಥವಾ ಒಂದು ಮನೆ ಅಂತ ಹೇಳಿದ ಮೇಲೆ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯ ಒಂದು ನಿಯಾಮಕ ಶಕ್ತಿ ತಾನೆ ಪ್ರಭುತ್ವ ಅಂತ ಕರೆಯುವಂಥದ್ದು, ಯಜಮಾನ ಅಂತ ಕರೆಯುವಂಥದ್ದು, ಸರ್ಕಾರ ಅಂತ ಕರೆಯುವಂಥದ್ದು ಅಂತ. ಇದು ನಾವು ಮನೆಯ ಮಟ್ಟಿಗೆ ಏನು ಒಂದು ವ್ಯವಸ್ಥೆ ಏರ್ಪಡುತ್ತೆ, ಅದರ ವಿಸ್ತರಣವೇ ರಾಷ್ಟ್ರ ಮಟ್ಟದಲ್ಲಿ ಒಂದು ಸರ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಇದನ್ನು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಅದ್ಭುತವಾಗಿ ಈ ಒಂದು ಕ್ರಮ ನಡ್ಕೊಂಡು ಬಂದಿದೆ ಅಂತ. ಹಾಗಿದ್ರೆ ಯಾವುದಿದು ಅಂತ, ನೀವು ಯಾವುದನ್ನೇ ನೀವು ಅದನ್ನು ಹೇಳಿ, ಒಂದು ಹೊಸ ವ್ಯವಸ್ಥೆಯನ್ನು ತನ್ನಿ, ಅದಕ್ಕೆ ತಕ್ಷಣ ಒಂದು ಸ್ವೀಕರಿಸುವಂಥ, ಎಲ್ಲವನ್ನೂ ಒಪ್ಪಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಪ್ರೋಗ್ರಾಮಿಂಗ್ ನಮ್ಮ ಒಳಗಡೆ ಇದೆ ಅಂತ. ಯಾವುದು ಅಂತ ಹೇಳಿದ್ರೆ, ಈ ಧರ್ಮದ ಚೌಕಟ್ಟಿದೆಯಲ್ಲ, ಧರ್ಮದ ನೆಲೆ ಇದೆಯಲ್ಲ, ಅದು ನಮ್ಮಲ್ಲಿ ಅಷ್ಟು ರಕ್ತಗತವಾಗಿದೆ ಅಂತ. ಈ ಧರ್ಮಕ್ಕೆ, ಈ ನಮ್ಮ ಅಂತರಂಗದಲ್ಲಿ ಇರುವಂಥ ಆ ಧರ್ಮದ ಒಂದು ಪ್ರೋಗ್ರಾಮಿಂಗ್ ಏನಿದೆ, ಅದಕ್ಕೆ ನೀವು ಇನ್ಯಾವ ವರ್ಷನ್ ಹಾಕಿ, ಯಾವ ವರ್ಷನ್ ಹಾಕಿದ್ರೂ ಕೂಡ ನೀವು ಅದಕ್ಕೆ ಒಪ್ಕೊಳ್ಳೋದಕ್ಕೆ ಆಗತ್ತೆ ಅಂತ. ಇದು ಬಹಳ ವಿಶೇಷವಾದಂಥದ್ದು. ನಮ್ಮಲ್ಲಿ ಧರ್ಮದ ಕಲ್ಪನೆ, ರಾಜ್ಯದ ಕಲ್ಪನೆ, ರಾಜನ ಕಲ್ಪನೆ, ಸಮಾಜದ ಕಲ್ಪನೆ, ಇದೆಲ್ಲ ಇದೆಯಲ್ಲ, ಇದು ಬಹಳ ಬಹಳ ಅದ್ಭುತವಾಗಿ ಒಂದು ಇನ್ನೊಂದರಲ್ಲಿ ಸೇರಿ ತುಂಬ ಸಾವಿರಾರು ವರ್ಷಗಳಿಂದ ಹರ್ಕೊಂಡು ಬಂದಿದೆ ಅಂತ. ನನಗೆ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ
ಉಲ್ಲೇಖ ಮಾಡ್ಬೋದು ಅಂತ. ಏನು ಅಂತ ಹೇಳಿದ್ರೆ, ಅನಂತಮೂರ್ತಿಗಳು ಒಂದು ಪುಸ್ತಕವನ್ನು ಸಿದ್ಧ ಮಾಡಿದರು. ಅದು ಅವರು ತೀರ್ಕೊಂಡ ಮೇಲೆ ಬಂತು ಒಂದು ಪುಸ್ತಕ, ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್ ಅನ್ನುವಂಥದ್ದು. ಅವರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೋದಿ ಸರ್ಕಾರವನ್ನು, ಮೋದಿಯನ್ನು ಟೀಕೆ ಮಾಡುವಂಥ ಒಂದು ಗ್ರಂಥ ಅದು. ಎಲ್ರಿಗೂ ಗೊತ್ತಿದೆ ಅದು, ಈಗಾಗಲೇ ಅದರ ವಿಷಯಗಳೆಲ್ಲ ಸಾಕಷ್ಟು ಜಾಗದಲ್ಲಿ ಚರ್ಚೆ ಆಗಿದೆ. ನಾವು ಅವರ ಅಭಿಪ್ರಾಯವನ್ನು ಒಪ್ಪೋದು ಬಿಡೋದು ಬೇರೆ. ಅವರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಾಕೆ ನಾನು ಈ ಪುಸ್ತಕವನ್ನು ಬರೆದೆ ಅಂಥೇಳಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಜೀವಂತವಾಗಿ ಇಡಬೇಕು ಅಂತಿದ್ರೆ ಈ ಥರದ್ದು ನಡಿಬೇಕು ಅನ್ನುವಂಥದ್ದು ಅವರ ಒಂದು ನಂಬಿಕೆ. ಅದು ಹೌದು ಕೂಡ. ಅವ್ರು ಹೇಳ್ತಾರೆ, ಏನು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಹೇಗೆ ನಿರ್ಮಾಣ ಆಗುತ್ತೆ, ಒಂದು ಪಕ್ಷಕ್ಕೆ ಬಹುಮತ ಬಂದರೆ ಅದು ಸರ್ಕಾರ ನಡೆಸುವಂಥ ಅಧಿಕಾರವನ್ನು ಪಡೆಯುತ್ತೆ ಅಂತ. ಹಾಗೆ ಬಹುಮತವಿಲ್ಲದ, ಯಾವುದಕ್ಕಿಲ್ಲುವ ಬಹುಮತ, ಆ ಬಹುಮತ ಇಲ್ಲದೆ ಇರೋದಕ್ಕೂ ಅವಕಾಶ ಕೊಡುವಂಥದ್ದೇ ಪ್ರಜಾಪ್ರಭುತ್ವದ ಅಡಿಪಾಯ ಅಂತ ಅವ್ರು ಹೇಳ್ತಾರೆ. ನಾನು ನಿನ್ನ ಒಪ್ಪದೇ ಇರಬಹುದು, ನಿನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ವ್ಯಕ್ತಿಯಾಗಲ್ಲ, ನಿನ್ನ ಚಿಂತನೆಯನ್ನು, ನಿನ್ನ ಕಾರ್ಯಶೈಲಿಯನ್ನು ನಾನು ಒಪ್ಪದೇ ಇರ್ಬೋದು. ಆದರೆ ಆ ಒಪ್ಪದೇ ಇರೋದಕ್ಕೂ ಒಂದು ಅವಕಾಶವನ್ನು ಕೊಡುವಂಥದ್ದು ಒಂದು ಪ್ರಜಾಪ್ರಭುತ್ವ ಅಂಥೇಳಿ. ಈ ಪ್ರಜಾಪ್ರಭುತ್ವ ಇದೆಯಲ್ಲ, ಇದು ಈ ಥರದ್ದು ಎಲ್ಲ ಈ ರೀತಿ ತನ್ನ ವಿರೋಧಿಗೂ ಒಂದು ಸ್ಥಾನವನ್ನು ಕೊಡುವಂಥದ್ದು ಅಂತ. ಅಂದರೆ ಆ ಡಿಬೇಟಿನ ಮೂಲಕ, ಅಥವಾ ಆ ಡಿಬೇಟಿನ ಒಂದು ತಾರ್ಕಿಕವಾದಂಥ ಒಂದು ಫಲ ಯಾವುದು ಅಂತ ಹೇಳಿದ್ರೆ, ಎಲೆಕ್ಷನಲ್ಲಿ ನಿಮಗೆ ಬೇಕಿದ್ದವ್ರು ನೀವು ಆಯ್ಕೆ ಮಾಡ್ಕೊಂಡು, ಅದರ ಹಿಂದೆ ಡಿಬೇಟ್ಗಳು ಹೀಗೆ ನಿರಂತರವಾಗಿ ನಡೀತಾ ಇರುತ್ತೆ. ಅದು ಒಂದಿನದ್ದಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ ಅಂಥೇಳಿ. ಇದು ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಈ ಪರಂಪರೆ ನಡ್ಕೊಂಬಂದಿದೆ ಅಂತ. ಆ ರಾಜನನ್ನು ಒಪ್ಪುವಂಥದ್ದು, ರಾಜ ಮಾಡಿದ್ದನ್ನು ನಾನು ವಿಶ್ಲೇಷಣೆ ಮಾಡುವಂಥದ್ದು, ಟೀಕೆ ಮಾಡುವಂಥದ್ದು, ಒಪ್ಕೊಳ್ಳುವಂಥದ್ದು ನಿರಂತರವಾಗಿ ನಡ್ಕೊಂಬಂದಿದೆ ಅಂಥೇಳಿ. ಹೇಗಿದು ಅಂತ ಹೇಳಿದ್ರೆ, ನಾವು ಈಗಲೂ ಕೂಡ ನಮ್ಮ ರಾಷ್ಟ್ರದ ದೊಡ್ಡ ಆದರ್ಶ ಅಂತ ತಿಳ್ಕೊಂಡಿರುವಂಥದ್ದು, ವ್ಯಕ್ತಿಯಾಗಿಯೂ ಮತ್ತು ರಾಜನಾಗಿಯೂ ಆದರ್ಶವಾಗಿ ತಿಳ್ಕೊಂಡಿರುವಂಥದ್ದು, ಮತ್ತು ನಮ್ಮ ಎಲ್ಲರ ಕನಸು ಆಗಿರುವಂಥದ್ದು ರಾಮರಾಜ್ಯ ಅಂತ. ರಾಮ ನಮಗೆ ದೊಡ್ಡ ಆದರ್ಶ. ಆ ರಾಮ ಮಾಡಿದ ಕೆಲಸವನ್ನು ಸಾವಿರಾರು ವರ್ಷಗಳು, ಯಾವ ಕಾಲ ನಮ್ಗೆ ರಾಮಾಯಣದ ಕಾಲ ನಮ್ಗೆ ಗೊತ್ತಿಲ್ಲ, ಏನೋ ವಿದೇಶಿ ವಿದ್ವಾಂಸರು ಯಾವುದೋ ಒಂದು ಡೇಟ್ ಹೇಳ್ತಾರೆ, ಒಟ್ಟಿನಲ್ಲಿ ಸಾವಿರಾರು ವರ್ಷಗಳ ನಂತರವೂ ಕೂಡ ರಾಮ ಮಾಡಿದಂಥ ಕೆಲಸವನ್ನು ನಾವು ಹೌದು ಇದು ಮಾಡಿದ್ದು ಸರಿ, ಇದು ಮಾಡೋದು ತಪ್ಪು, ಇದು ರಾಮ ಈಗ ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ವಿಶ್ಲೇಷಣೆ, ವಿಮರ್ಶೆ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಎಷ್ಟು ಅಂತರ್ಗತ ಮಾಡ್ಕೊಂಡಿದ್ದೀವಿ, ನಾವು ಟೀಕೆಗಳಿಗೆ, ವಿಶ್ಲೇಷಣೆಗಳಿಗೆ, ವಿಮರ್ಶೆಗಳಿಗೆ ನಾವು ಎಷ್ಟು ಮುಕ್ತವಾಗಿದ್ದೀವಿ ಅನ್ನೋದಕ್ಕೂ ಸಾಕ್ಷಿ. ಹಾಗಿರೋದ್ರಿಂದಲೇ ನಾವು ಯಾವುದೇ ಒಂದು ಆಧುನಿಕವಾದಂಥ ಈ ರೀತಿಯ ಒಂದು ಚಿಂತನೆ ಬಂದರೂ ಕೂಡ ಅದನ್ನು ನಾವು ಬಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅಂತ. ಇದು ನಮ್ಮಲ್ಲಿ ಅಂತರ್ಗತವಾಗಿರುವಂಥ ಆ ಧರ್ಮ ಪ್ರಜ್ಞೆ, ಆ ಧರ್ಮಕ್ಕೆ ಇರುವಂಥ ನಾವು ಕೊಟ್ಟಂಥ ಬೆಲೆ, ಅದನ್ನು ನಾವು ನಮ್ಮದಾಗಿ ಮಾಡಿಕೊಂಡಿರುವಂಥ ಒಂದು ಚಲನಶೀಲತೆ ಇದೆಯಲ್ಲ, ಅದು ಬಹಳ ಅದ್ಭುತ ಅಂತ ಅನಿಸತ್ತೆ ಅಂತ. ಹಾಗಾಗಿ ನಮಗೆ ಇದು ಬಹಳ ಒಂದು, ಯಾವುದೇ ಒಂದು ವ್ಯವಸ್ಥೆ ಬಂದರೂ ಕೂಡ ಅದನ್ನು ನಮಗೆ ಒಗ್ಗಿಸಿಕೊಳ್ಳುವಂಥ ಒಂದು ತಾಕತ್ತನ್ನು ಕೊಟ್ಟಿದೆ. ಹಾಗಿದ್ರೆ ಇಷ್ಟೆಲ್ಲ ಸರಿ, ನಾವು ಆಧುನಿಕ ಪರಿಭಾಷೆಯಲ್ಲಿ ನಮಗೆ ಈಗಿನ ಸಂದರ್ಭದಲ್ಲಿ ನೀವು ರಾಮನ ಕಥೆ ಹೇಳ್ಬೋದು, ಕೃಷ್ಣನ ಕಥೆ ಹೇಳ್ಬೋದು, ಅದೆಲ್ಲ ಆಯಿತು. ಈಗ ಎಷ್ಟೋ ವರ್ಷ ನಾವು ಮುಂದಕ್ಕೆ ಬಂದಿದ್ದೀವಲ್ಲ, ಅವ್ರ ಆದರ್ಶ ನಮ್ಮ ಬೆನ್ನಿಗಿದೆ, ಹೌದು. ಈಗ ಏನು ಅಂತ, ಈಗ ನಾವು ಧರ್ಮವನ್ನು ಹೇಗೆ ನೋಡೋದು, ರಾಜಕಾರಣವನ್ನು ಹೇಗೆ ನೋಡೋದು? ರಾಮ ಯಾವ ಅರ್ಥದಲ್ಲಿ ರಾಜಕೀಯವನ್ನು ಮಾಡ್ದ, ರಾಜಕಾರಣವನ್ನು ಮಾಡ್ದ, ಹಾಗೆ ಈಗ ಮಾಡಲಿಕ್ಕಾಗತ್ತಾ? ಅವನ ಆದರ್ಶಗಳು ನಮ್ಮ ಆದರ್ಶ ಆಗತ್ತಾ? ಅವನ ರಾಜ್ಯ ನಮ್ಮ ರಾಜ್ಯ ಆಗತ್ತಾ? ಇದನ್ನು ನಾವು ಮತ್ತೆ ಅದನ್ನು ಆತ್ಮಾವಲೋಕನವನ್ನು ಮಾಡ್ಕೋಬೇಕು, ನಮ್ಮ ಒಳಗಡೆ ಅದು ವಿಶ್ಲೇಷಣೆಯೂ ನಡೀಬೇಕು, ಸ್ಪಂದಿಸಬೇಕು, ನಮ್ಮದಾಗಿ ಮಾಡ್ಕೋಬೇಕು, ಈ ಮಂಥನ ನಡೀಬೇಕು ಅಂತ. ಹಾಗಿದ್ರೆ ನಿಜವಾಗ್ಲೂ ಏನು ಈ ಧರ್ಮ ಮತ್ತು ರಾಜಕಾರಣಕ್ಕೆ ಏನು ಸಂಬಂಧ ಅಂತ ನನಗೆ ಈ ಸಂದರ್ಭದಲ್ಲಿ ಲೋಹಿಯಾ ಅವರ ಒಂದು ಮಾತು ಬಹಳ ಅದ್ಭುತ ಅಂತ ಅನ್ನಿಸ್ತು. ನನಗೆ ಬಹಳ ಇಷ್ಟವಾದಂಥ ಒಂದು ಮಾತು. ಅವರು ಬಹಳ ಅದ್ಭುತವಾಗಿ ಒಂದು ಡೆಫಿನೇಷನ್ ಕೊಡ್ತಾರೆ, ಧರ್ಮ ಮತ್ತು ರಾಜಕೀಯ ಅಂದರೆ ಏನು ಅಂಥೇಳಿ. ಪಾಲಿಟಿಕ್ಸ್ ಈಸ್ ಶಾರ್ಟ್ ಟರ್ಮ್ ರಿಲಿಜಿಯನ್ ಆ್ಯಂಡ್ ರಿಲಿಜಿಯನ್ ಈಸ್
ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಅಂತ. ಭಾಳ ಅದ್ಭುತವಾದಂಥ ಮಾತಿದು. ಪಾಲಿಟಿಕ್ಸ್ ಈಸ್ ಶಾರ್ಟ್ ಟರ್ಮ್ ರಿಲಿಜನ್ ಅಂತ. ರಾಜಕಾರಣ ಅಂದರೆ ಏನು ಅಂತ ಹೇಳಿದ್ರೆ, ಇದು ಅತ್ಯಲ್ಪ ಸಮಯದಲ್ಲಿ ಇರುವಂಥ ಒಂದು ಧರ್ಮದ ವ್ಯವಹಾರ ಇದು ಅಂತ. ಹಾಗಿದ್ರೆ ಧರ್ಮ ಅಂದರೆ ಏನು ಅಂತ ಹೇಳಿದ್ರೆ, ಬಹುಕಾಲ ನಡೆಯುವಂಥ ರಾಜಕಾರಣ ಅಂತ. ಇದಕ್ಕೆ ನೀವು ಎಷ್ಟೆಲ್ಲ ಆಯಾಮಗಳು ಕೊಟ್ಕೊಂಡು ನೀವು ವಿಶ್ಲೇಷಣೆ ಮಾಡಬಹುದು ಅಂತ. ಲೋಹಿಯಾ ಅವರಿಗೆ ಈ ರೀತಿ ಧರ್ಮಕ್ಕೂ ರಾಜಕಾರಣಕ್ಕೂ ಸಂಬಂಧ ಇದೆ ಮತ್ತು ಇರೋದು ಅನಿವಾರ್ಯ, ಒಂದು ರಾಷ್ಟ್ರ ಕಟ್ಟೋದಕ್ಕೆ ಈ ಎರಡೂ ಒಂದಾಗಬೇಕು ಅನ್ನುವಂಥ ಪ್ರಬಲವಾದ ಒಂದು ನಿಲುವು ಅರಿವು ಇದ್ದಿದ್ದರಿಂದ ಅವರು ಆ ಧಾರ್ಮಿಕ ಪ್ರತಿಮೆಗಳನ್ನು ಅದ್ಭುತವಾಗಿ ತಮ್ಮ ಚಿಂತನೆಗೆ ಬಳಸ್ಕೊಳ್ತಾರೆ ಅಂತ. ಅದು ಭಾಳ ಆಶ್ಚರ್ಯ. ಈಗ ನಾವು ಹೆಚ್ಚೆಚ್ಚು ನಾವು ಲೋಹಿಯಾ ಅಂಥವರ ಚಿಂತನೆಗಳು ಇವರನ್ನೆಲ್ಲ ನಾವು ಮರು ವಿಮರ್ಶೆಗೆ ನಾವು ಒಳಪಡಿಸ್ಬೇಕು ಅಂತ. ನೋಡಿ, ಅವರು ರಾಮ, ಕೃಷ್ಣ ಮತ್ತು ಶಿವನ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಭಾರತಕ್ಕೆ ನಿಜವಾಗಲೂ ಕೂಡ ದೊಡ್ಡ ಆದರ್ಶ ಅಂತ ಹೇಳಿದ್ರೆ ಇವರು 3 ಜನ ಅಂಥೇಳಿ. ಇವರು 3 ಜನರಿಂದ ಒಟ್ಟು ಸಮಾಜ ಏನು ಪಡಿಬೇಕು, ರಾಜಕಾರಣ ಏನು ಪಡಿಬೇಕು, ನಾವು ಏನು ಪಡಿಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಇದು ಧರ್ಮ ಮತ್ತು ರಾಜಕಾರಣಗಳನ್ನು ಜೊತೆಯಾಗಿ ಕರ್ಕೊಂಡು ಹೋಗುವಂಥ ಒಂದು ವಿಧಾನ ಅಂತ. ಅವರು ಸಮಾನತೆ ಸಾಧಿಸಬೇಕು. ಸೋಷಿಯಲಿಸ್ಟ್ ಅವರು ಹೇಗೆ ಸಮಾನತೆ, ಅಲ್ಲೂ ಅವರು ಧರ್ಮವನ್ನು ತರ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಈ ಸೌಂದರ್ಯ ಅನ್ನುವಂಥದ್ದು, ಅಂದರೆ ವ್ಯಕ್ತಿ ಸೌಂದರ್ಯ ಅನ್ನುವಂಥದ್ದು ಒಂದಿದೆಯಲ್ಲ, ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೆಳ್ಳಿಗಿರೋರೆಲ್ಲ ಸುಂದರವಾಗಿದ್ದಾರೆ ಅನ್ನುವಂಥದ್ದು ನಮ್ಮಲ್ಲಿ ಒಂದಿದೆ. ಸಾಕಷ್ಟು ಒಂದು ಅಸಮಾನತೆಗೆ ಕಾರಣವಾಗ್ತಾ ಇರುವಂಥದ್ದು ಈ ಸೌಂದರ್ಯ ಪ್ರಜ್ಞೆನೂ ಒಂದು ಅಂತ. ಲೋಹಿಯಾ ಅವರು ಅದಕ್ಕೆ ಬೇರೆ ಜಾತಿ ಮತ್ತು ಪ್ರಾಂತ್ಯ ಇದೆಲ್ಲನೂ ಅವರು ನೇರ ಹೇಳದೆ ಅವರು ಶುರು ಹೇಳ್ತಾರೆ, ಈ ಸೌಂದರ್ಯ ಪ್ರಜ್ಞೆಯಲ್ಲಿ ಒಂದು ಕ್ರಾಂತಿ ಆಗಬೇಕಾಗಿದೆ ಅಂತ. ರಸಪ್ರಜ್ಞೆ ಅಂತಲೇ ಕರೀತಾರೆ ಅವರು. ಈ ರಸಪ್ರಜ್ಞೆಯಲ್ಲೇ ಒಂದು ಕ್ರಾಂತಿ ಆಗಬೇಕಾಗಿದೆ ಅಂತ. ಏನು ನಿಜವಾದ ಸೌಂದರ್ಯ ಅಂದರೆ ಏನು ಅಂತ, ಅದು ಬಣ್ಣದಲ್ಲಿದೆಯೇ, ಎಲ್ಲಿದೆ ಸೌಂದರ್ಯ ಅಂತ ನೋಡಬೇಕು. ಆದರೆ ಭಾರತೀಯರು ಯಾವತ್ತೂ ಕೂಡ ಮೈ ತೊಗಲಿನ ಬಣ್ಣವನ್ನು ನೋಡಿ ಸೌಂದರ್ಯವನ್ನು ನಿರ್ಣಯ ಮಾಡ್ತಾ ಇರಲಿಲ್ಲ. ಹಾಗಿದ್ದಿದ್ದರೆ ದ್ರೌಪದಿಯನ್ನು, ಕೃಷ್ಣನನ್ನು, ಅವರೆಲ್ಲ ದ್ರೌಪದಿಯನ್ನು ಸುಂದರಿ ಅಂಥೇಳಿ, ಕೃಷ್ಣನನ್ನು ಸುಂದರ ಅಂತ ಹೇಳುವಂಥ ದಿನಗಳೇ ಬರ್ತಿರಲಿಲ್ಲ ಅಂತ. ಅವರೆಲ್ಲ ಅವರು ನಮಗೆ ದ್ರೌಪದಿ ಕಪ್ಪಗಿದ್ಲು ಅಂಥೇಳಿ, ಕೃಷ್ಣ ಬೆಳ್ಳಗಿರಲಿಲ್ಲ. ಆದರೂ ಕೂಡ ಅವರೆಲ್ಲ ನಾವು ದ್ರೌಪದಿ ಭಾಳ ತುಂಬ ಸುಂದರವಾಗಿದ್ಲು ಅಂತ ಹೇಳ್ತೀವಿ, ಕೃಷ್ಣ ಸುಂದರ ಅಂತ. ಅಂದರೆ ಏನಿದು, ನಾವು ಆ ಧರ್ಮ ಪ್ರಜ್ಞೆಯಿಂದ ವಿಮುಖವಾಗಿರೋದ್ರಿಂದ ನಮ್ಮ ಸೌಂದರ್ಯ ಪ್ರಜ್ಞೆಗೆ ಒಂದು ಮಂಕು ಬಡಿದಿದೆ ಅಂತ. ನೋಡಿ, ಅವರು ಹೇಗೆ ಒಂದು ಧರ್ಮದ ಒಂದು ಸಿಂಬಲನ್ನು ಒಂದು ನಿತ್ಯ ಜೀವನಕ್ಕೆ ತಂದು ಅದ್ರ ಮೂಲಕ ಒಂದು ಸಮಾನತೆಯನ್ನು ಸ್ಥಾಪಿಸಿ ಒಟ್ಟು ಒಂದು ಸಮಾಜಕ್ಕೆ ಪೋಷಕವಾದಂಥ ಒಂದು ಅದ್ಭುತವಾದ ಧರ್ಮ ಮತ್ತು ರಾಜಕೀಯದ ಸಮನ್ವಯವನ್ನು ಮಾಡ್ತಾರೆ ಅಂತ. ಇದು ನಮಗೆ ಬಹಳ ಸಹಜವಾಗಿರುವಂಥದ್ದು ಅಂತ. ಇಲ್ಲಿ ನಾನು ಇನ್ನೂ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಪ್ರಧಾನವಾದಂಥ ನಿಲುವು ಶೂದ್ರರನ್ನು ಮುಖ್ಯವಾಹಿನಿಗೆ ತರಬೇಕು, ಅವ್ರಿಗೂ ಸಮಾಜದಲ್ಲಿ ಅವ್ರಿಗೆ ಏನು ಸ್ಥಾನ ಸಿಗಬೇಕು, ಆ ಯಾವ ಸ್ಥಾನದಿಂದ ಅವರು ವಂಚಿತರಾಗಿದ್ದಾರೆ ಅದನ್ನು ಮತ್ತೆ ಅವರಿಗೆ ಕೊಡಬೇಕು ಅನ್ನುವಂಥ ನಿಲುವು. ಅವರು ಬಹಳ ಇದ್ರ ಬಗ್ಗೆ ಸಾಕಷ್ಟು ಅವರು ಒಟ್ಟು ನಮ್ಮ ಸಮಾಜ ವ್ಯವಸ್ಥೆ, ಇಲ್ಲಿನ ಧಾರ್ಮಿಕ ಸ್ಥಿತಿಗತಿಗಳು, ನಮ್ಮ ಮನೋಧರ್ಮ ಎಲ್ಲವನ್ನೂ ಅವರು ಎಷ್ಟು ಅದ್ಭುತವಾಗಿ ಸ್ಟಡಿ ಮಾಡಿದ್ರು ಅನ್ನೋದಕ್ಕೆ ಅವರ ಒಟ್ಟು ಬರಹಗಳೇ ಸಾಕ್ಷಿಯಾಗಿದೆ. ಮತ್ತು ಈ ವಿಷಯವನ್ನು, ಅವರು ಶೂದ್ರರ ಇಶ್ಯೂವನ್ನು, ಎಷ್ಟು ಸೆನ್ಸಿಟಿವ್ ಆಗಿ ಇರುವಂಥ ಇಶ್ಯೂವನ್ನು ಅವರು ಎಷ್ಟೆಲ್ಲ ಆಯಾಮಗಳಲ್ಲಿ ಹೇಳಿದ್ದಾರೆ ಅಂತ. ಒಂದು ಅವರು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಈ ಶೂದ್ರರ ಮೂಲ ಯಾವುದು ಅಂತ. ಅವರು ಶೂದ್ರರ ಮೂಲವನ್ನು ಅವರು ಕ್ಷತ್ರಿಯರು ಅಂತ ಗುರುತಿಸ್ತಾರೆ ಅಂತ. ಅವರು ಬೇರೆ ಇನ್ನೇನು ಹೇಳ್ಬೋದಾಗಿತ್ತು. ಈಗ ಅದು ಬೇರೆ ಬೇರೆ ಏನೇನೋ ವಾದಗಳಾಗಿದೆ. ಆದರೆ ಅವರು ಪ್ರತಿಪಾದಿಸ್ತಾ ಇದ್ದಿದ್ದು ಕ್ಷತ್ರಿಯರು, ಈ ಕ್ಷತ್ರಿಯರು ಒಂದು ಕಾಲದಲ್ಲಿ ಯಾರು ಕ್ಷತ್ರಿಯರಾಗಿದ್ದರು ಅವರೀಗ ಶೂದ್ರರಾಗಿದ್ದಾರೆ. ಆಗ ಆ ಕ್ಷತ್ರಿಯರಿಗೆ ಈ ಬ್ರಾಹ್ಮಣರ ಹುನ್ನಾರದಿಂದ ಕೆಲವೊಂದು ಏನೋ ಸಿಗಬೇಕಿತ್ತಲ್ಲ, ಅದು ಸಿಗದೇ ಇದ್ದಿದ್ದರಿಂದ ಅದೇ ಪ್ರತ್ಯೇಕವಾಗಿ ಉಳಿದು ಈಗ ಈ ಸ್ಥಿತಿಯಲ್ಲಿ ಅಸ್ಪೃಶ್ಯತೆ ನಂತರ ಇದೆಲ್ಲ ಆಯಿತು ಅಂತ. ಅದೆಲ್ಲ
ಮುಂದಿನ ಒಂದು ಚರ್ಚೆಯ ವಿಷಯಗಳು. ಆದರೆ ನನಗಿಲ್ಲಿ ಮುಖ್ಯ ಆಗುವಂಥದ್ದು, ಅವರು ಈ ಚೌಕಟ್ಟಿನ ಒಳಗಡೆನೆ ಇರುವಂಥ ಒಂದು ಧಾರ್ಮಿಕವಾದಂಥ ಒಂದು ನೆಲೆಯನ್ನೇ ಮತ್ತೆ ಅದಕ್ಕೆ ಒಂದು ವಿಶೇಷವಾದ ಕಳೆಯನ್ನು ಕೊಟ್ಟು ಅದನ್ನು ಸಮಾಜಮುಖಿಯನ್ನಾಗಿ ಮಾಡಿದ್ರು ಅಂತ. ಮತ್ತು ಅವರು ಸ್ವೀಕಾರ ಮಾಡಿದ್ದು ಕೂಡ, ನನಗೆ ಇಲ್ಲಿ ಹಿಂದೂ ಧರ್ಮದಲ್ಲಿ ನನಗೇನು ಸಿಗಬೇಕೋ ಅದು ಸಿಗ್ತಾ ಇಲ್ಲ ಅಂಥೇಳಿ ಅವರು ಸ್ವೀಕಾರ ಮಾಡಿ ಮತಾಂತರ ಆಗಿದ್ದೂ ಕೂಡ ಅವರು ನಾಸ್ತಿಕರು ಅಂತ ಹೇಳ್ಕೊಳ್ಳಿಲ್ಲ. ಅವರು ಬೌದ್ಧ ಧರ್ಮಕ್ಕೆ ಅವರು ಕನ್ವರ್ಟ್ ಆದರು ಅಂತ. ಗಾಂಧಿಯವರು, ರಾಮಸ್ವಾಮಿಗಳು ಆರಂಭದಲ್ಲಿ ಹೇಳಿದ್ರು, ಗಾಂಧಿಯವರು, ತಿಲಕರು, ದಯಾನಂದ ಸರಸ್ವತಿಗಳು, ಅರವಿಂದರು, ಯಾರು ಆ ಕಾಲದಲ್ಲಿ ಅಂಬೇಡ್ಕರ್ ಅವರು ಸೇರಿದ ಹಾಗೆ ಯಾರು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಸಮಾಜದ ಏಳಿಗೆಗಾಗಿ ಒಂದು ವ್ಯವಸ್ಥೆ ಏರ್ಪಡಬೇಕು ಅಂತ ಹೋರಾಟ ಮಾಡಿದ್ದಾರೆ, ಮಾಡ್ತಿದ್ರು, ಅವರೆಲ್ಲರೂ ಕೂಡ ಈ ಧರ್ಮದ ಎಳೆಯನ್ನು ಮರೀಲಿಲ್ಲ ಅಂಥೇಳಿ. ಆ ಕಾಲದಲ್ಲಿ ಹೊಸ ಈ ಸನಾತನ ಧರ್ಮ ಅಂತ ನಾವೇನು ಹೇಳ್ತೀವಿ, ಆ ಸನಾತನ ಧರ್ಮಕ್ಕೆ ಒಂದು ಹೊಸ ಇನ್ನೊಂದು ಆಯಾಮವನ್ನು ಕೊಡುವಂಥ ಒಂದು ಪ್ರಯತ್ನವೂ ಕೂಡ ಆಗ ನಡೀತು ಅಂತ. ಅದೆಲ್ಲ ದಯಾನಂದ ಸರಸ್ವತಿಗಳು ಮತ್ತು ಸಾವರ್ಕರ್ ಅಂಥವರು, ಇವರೆಲ್ಲರೂ ಕೂಡ ಆ ಹಿಂದುತ್ವ ಅನ್ನುವಂಥದ್ದು ಸನಾತನ ಧರ್ಮದ ಒಂದು ಎಳೆಯನ್ನು ಹಿಡಿದು ಅವರು ಅದನ್ನು ಈ ರಾಜಕೀಯವಾಗಿ ಅದನ್ನು ರಾಜಕಾರಣದಲ್ಲಿ ಅದನ್ನು ಹೇಗೆ ಒಗ್ಗಿಸೋದು ಅನ್ನುವಂಥ ಪ್ರಯತ್ನಗಳು ಕೂಡ ಆಗ ನಡೆದು, ಈಗ ಅದರ ಪರಿಣಾಮಗಳು ಏನು, ಇದು ಹೇಗೆ ಈಗ ಹಿಂದುತ್ವ ಅನ್ನುವಂಥದ್ದೇ ರಾಜಕಾರಣದ ಒಂದು ಭಾಗವೂ ಆಗಿದೆ ಅಂತ ಇದನ್ನು ಕೂಡ ನಾವು ಗಮನಿಸಬೇಕು ಅಂತ. ಅಂದರೆ ಈ ಎಲ್ಲ ಇದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ, ಧರ್ಮ ಅನ್ನುವಂಥದ್ದು ನಮ್ಮ ಸಮಾಜದ ಒಂದು ಭಾಗವಾಗಿ ಈ ನೆಲದ ಜನ ಸ್ವೀಕಾರ ಮಾಡ್ತಾ ಇದ್ದಿದ್ದರಿಂದ ಈ ಎಲ್ಲ ರಾಜಕೀಯ ಸ್ಥಿತ್ಯಂತರಗಳನ್ನು ಒಪ್ಪಿಕೊಳ್ಳುವಂಥ, ವಿಶ್ಲೇಷಿಸುವಂಥ, ಒಗ್ಗಿಸಿಕೊಳ್ಳುವಂಥದ್ದು ನಡೀತಾ ಇತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಅಂತ. ಮತ್ತು ಹಾಗಿದ್ರೆ ಇದು ಒಂದು ಇನ್ನೊಂದು ಬಿಟ್ಟಿಲ್ಲ ಅಂತ, ಅದು ಸರಿ. ಆದರೆ ಯಾವುದ್ರ ಪ್ರಮಾಣ ಎಷ್ಟು, ಯಾವುದು ಎಲ್ಲಿ ಸೋಲ್ತಾ ಇದೆ, ಯಾಕೆ ರಾಜಕಾರಣದಲ್ಲಿ ಧರ್ಮ ಬೇಕು, ಧರ್ಮ ಅಂದರೆ ಏನು, ಮುಖ್ಯವಾದ ಪ್ರಶ್ನೆ ಇರುವಂಥದ್ದೇ ಇದು. ಧರ್ಮ ಅಂದರೆ ಏನು, ಯಾವುದನ್ನು ನಾವು ಧರ್ಮ ಅಂತ ಕರಿತಾ ಇದ್ದೀವಿ ಅಂತ. ಇದು ಬಹಳ ಒಂದು ತಾತ್ವಿಕವಾದಂಥ, ಒಂದು ಮೂಲಭೂತವಾದಂಥ ಒಂದು ಪ್ರಶ್ನೆ ಇದು ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮದೀಗ ಸೆಕ್ಯುಲರ್ ಸ್ಟೇಟ್, ನಾವು ಸೆಕ್ಯುಲರಿಸಮನ್ನು ನಾವು ಒಪ್ಕೊಂಡಿದ್ದೀವಿ ಅಂತ. ಏನಿದು ಸೆಕ್ಯುಲರಿಸಮ್ ಅಂದರೆ ಏನು? ಈ ಸೆಕ್ಯುಲರಿಸಮ್ನ ನಾವು ಧರ್ಮ ನಿರಪೇಕ್ಷ ಅಂತ ಕರಿತಾ ಇದ್ದೀವಿ. ಅಂದರೆ ಯಾವುದೇ ಒಂದು ಧರ್ಮದ ಸಹವಾಸ ನಮಗೆ ಬೇಡ್ರಿ ಅನ್ನುವಂಥ ಒಂದು ದೂರ ನಿಲ್ಲುವಂಥ ಒಂದು ಕ್ರಿಯೆ. ವಾಸ್ತವದಲ್ಲಿ ಹಾಗಿದೆಯಾ ಅಂತ. ಸೆಕ್ಯುಲರಿಸಮ್ನ ಧರ್ಮ ನಿರಪೇಕ್ಷ ಅಂತ ಹೇಳ್ತಾ ಇರುವುದರಲ್ಲೇ ಒಂದು ತೊಡಕಿದೆ ಅಂತ. ಟೆಕ್ನಿಕಲ್ ಆಗಿ ಅದು ಸರಿಯಲ್ಲ ಅಂತ, ಸಂವಿಧಾನದ ಪ್ರಕಾರವೇ ಸರಿಯಿಲ್ಲ ಅದು ಪಂಥ ನಿರಪೇಕ್ಷ ಅಂತಿರುವಂಥದ್ದು. ಪಂಥ ನಿರಪೇಕ್ಷವನ್ನು ನಾವು ಧರ್ಮ ನಿರಪೇಕ್ಷ ಅಂಥೇಳಿ ನಾವು ಸ್ವೀಕಾರ ಮಾಡಿ, ಧರ್ಮವನ್ನು ನಮ್ಮದೇ ಒಂದು ಅರ್ಥದಲ್ಲಿ ಗ್ರಹಿಸಿ, ರಾಜಕಾರಣಕ್ಕೆ ಬೇಕು ಅನ್ನುವಂಥವರು ಬೇಡ ಅನ್ನುವಂಥವ್ರು ಇಬ್ಬರೂ ಕೂಡ ಆ ಧರ್ಮದ ಒಂದು ಪಾರ್ಶ್ವವನ್ನಷ್ಟೇ ಹಿಡಿದು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಒಟ್ಟು ಪರಂಪರೆಯನ್ನು ನೋಡಿದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ಅನುಭವಕ್ಕೆ ಬರುತ್ತೆ ಅಂತ. ಹಾಗಿದ್ರೆ ಇದೆರಡರ ಸಂಬಂಧ ಹೇಗಿರಬೇಕು? ನನಗೆ ರಾಮಸ್ವಾಮಿಗಳದೇ ಒಂದು ಪುಸ್ತಕದ ಒಂದು ಮಾತು ನನಗೆ ಭಾಳ ಇಷ್ಟ. ನನಗೆ ಪದೇ ಪದೇ ಇದನ್ನು ತುಂಬ ಕೋಟ್ ಮಾಡ್ತಾ ಇರ್ತೀನಿ. ಯಾದವರಾವ್ ಜೋಶಿ ಅವರು ಒಂದು ಹೇಳಿದ ಮಾತು ಅಂಥೇಳಿ ಅವರು ಒಂದು ಉಲ್ಲೇಖ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಚಮಡಿ ಗಡ್ತಿ ಹೈ ಭಡ್ತಿ ಬಿ ಹೈ. ಈ ಚರ್ಮ ಅನ್ನುವಂಥದ್ದು, ಮನುಷ್ಯನ ಚರ್ಮ, ಅದು ಕೆಲವೊಂದು ಸಲ ದಪ್ಪ ಆಗುತ್ತೆ, ಆಮೇಲೆ ಏನೋ ಕಾಯಿಲೆಯೋ ಇನ್ನೊಂದೋ ಆಹಾರವೋ ಕಡಿಮೆ ಏರುಪೇರಾದರೆ ಸಣ್ಣನೂ ಆಗ್ತೀವಿ, ದಪ್ಪ ಆಗೋದು ಸಣ್ಣ ಆಗೋದು ಉಂಟು. ಲೇಕಿನ್ ಹಡ್ಡಿ ಮಜಬೂತ್ ರಖೋ ಅಂಥೇಳಿ, ಈ ಅಸ್ಥಿಪಂಜರ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ. ಈ ಧರ್ಮ ಮತ್ತು ರಾಜಕಾರಣದ ಸಂಬಂಧಗಳು ಕೂಡ ಹೀಗೆ ಅಂತ. ಈ ಧರ್ಮ ಅನ್ನುವಂಥದ್ದು ವಾಸ್ತವವಾಗಿ ಇದು ಅಸ್ಥಿಪಂಜರದ ಕೆಲಸ ಮಾಡುವಂಥದ್ದು. ಈ ಅಸ್ಥಿಪಂಜರ ಅನ್ನುವಂಥದ್ದು ಅದು ಒಂದು ರೀತಿ ನಾವು ಅದನ್ನು ಸ್ಥಾವರ ಅಂತ ಕರಿಬೋದು, ಒಂದು ಸ್ಥಾವರ ಸಿದ್ಧಾಂತ, ಅದು ಯಾವಾಗಲೂ ಇರುವಂಥದ್ದು ಅಂತ. ಆದರೆ ಇದು ಕಾಲದೇಶಗಳ ಬೇರೆ ಬೇರೆ ಆಘಾತಗಳಿಗೆ,
ಆ ಕಾಲದೇಶಗಳ ನಿಲುವುಗಳಿಗೆ ತಕ್ಕಾಗಿ ದಪ್ಪ ಆಗೋದು, ಸಣ್ಣ ಆಗೋದು ಥರ ಇದು ಅದರ ಅಭಿವ್ಯಕ್ತಿಯಲ್ಲಿ ಬೇರೆ ಬೇರೆ ರೀತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಇದರ ಒಂದು ಸಾಮರಸ್ಯವನ್ನು ಸಾಧಿಸೋದಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ನಾವು ಹೇಳಿದ್ವಿ, ನಮ್ಮಲ್ಲೇ ಅಂತರ್ಗತವಾಗಿರುವಂಥ ಯಾವುದೋ ಒಂದಾನೊಂದು ಆ ಪ್ರಜ್ಞೆ ಅನ್ನುವಂಥದ್ದು ಜಾಗೃತವಾಗಿರೋದರಿಂದ ನಾವು ಆಧುನಿಕವಾದಂಥ ಎಲ್ಲ ಚಿಂತನೆಗಳನ್ನು ಎಲ್ಲವನ್ನೂ ಅದನ್ನು ನಮಗೆ ಒಗ್ಗಿಸಿಕೊಳ್ಳುವಂಥ ತಾಕತ್ತಿದೆ ಅಂತ ಹೇಳಿದ್ವಿ. ಆ ಪರಂಪರೆಯೇ ನಮಗೇನಾದರೂ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡುತ್ತಾ? ಈ ಅಸ್ಥಿಪಂಜರ ಮತ್ತು ಈ ಏನು ಮಾಂಸ ಇದನ್ನು ಒಂದು ಒಳ್ಳೆಯ ಪುಷ್ಟಿಯನ್ನು ಕೊಟ್ಟು, ಒಂದು ಒಳ್ಳೆಯ ಆಕೃತಿಯನ್ನು ಕೊಟ್ಟು ನಮ್ಮನ್ನು ನಿಲ್ಲಿಸುವಂಥ ಒಂದು ಔಷಧಿಯನ್ನು, ಒಂದು ಆಹಾರವನ್ನು ಏನಾದರೂ ಕೊಡುತ್ತಾ ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ನಾವು ಮಾಡಬೇಕಾಗತ್ತೆ ಅಂತ. ಈ ರಾಜಕಾರಣಕ್ಕೆ ಅಂತಲೇ ನಮ್ಮಲ್ಲಿ, ನಮ್ಮ ಪರಂಪರೆಯಲ್ಲಿ ಕೆಲವೊಂದು ಗ್ರಂಥಗಳು ಇವೆ. ವೇದಗಳಲ್ಲೇ ಇದಕ್ಕೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತೆ. ಈ ಧರ್ಮ ಮತ್ತು ಈ ರಾಜಕಾರಣ, ಒಟ್ಟು ಸಮಾಜದ ಬಗ್ಗೆ ನಿಲುವುಗಳು, ಅದೆಲ್ಲ ತುಂಬ ನಾನಿಲ್ಲಿ ಮಾತಾಡಿದ್ರೆ ಸ್ವಲ್ಪ ಅಕಾಡೆಮಿಕ್ಕು ಆಗಿಬಿಡ್ಬೋದೇನೋ, ಸ್ವಲ್ಪ ಇದಾಗ್ಬೋದು ಅಂತ ನಾನು ಸ್ವಲ್ಪ ಬೇರೆ ಒಂದು ರೀತಿಯಲ್ಲೇ ನೇರ ಒಂದು ರಾಜಕಾರಣಕ್ಕೆ, ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಕೃತಿಯನ್ನು ತಗೊಳ್ಳೋಣ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ನನಗೆ ತಕ್ಷಣ ಹೊಳೆದಿದ್ದು ಪ್ರಧಾನವಾಗಿ ನಮ್ಮ ದೇಶದಲ್ಲಿ ಆ ರೀತಿಯ ಒಂದು ಚಿಂತನೆಗೆ ಒಂದು ಅಡಿಪಾಯ ಅಂತ ಹೇಳ್ಬೋದಾದಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ. ಇದರಲ್ಲಿ ಒಟ್ಟು ರಾಜ್ಯ ವ್ಯವಸ್ಥೆಯನ್ನು, ಧರ್ಮವನ್ನು, ನಮ್ಮ ಸಾಮಾಜಿಕ ಒಂದು ವ್ಯವಸ್ಥೆಯನ್ನು, ಇದನ್ನೆಲ್ಲ ಹೇಗೆ ನೋಡಿದ್ದಾರೆ. ಆ ಕೌಟಿಲ್ಯನ ಅರ್ಥಶಾಸ್ತ್ರ ಇರೋದೇ ಒಂದು ರಾಜಕೀಯವಾದಂಥ ಒಂದು ವ್ಯವಸ್ಥೆಯನ್ನು ಕೊಡಬೇಕು ಅಂತ. ಅದರಲ್ಲೂ ಕೂಡ ಪ್ರಧಾನವಾಗಿ ನೋಡಿ, ನಾವು ಪ್ರಾಚೀನವಾದ ಗ್ರಂಥವನ್ನು ನೋಡುವಂಥದ್ದಕ್ಕೂ ಒಂದು ಕ್ರಮ ಇದೆ ಅಂತ. ಅದೇನು ಅಂತ ಹೇಳಿದ್ರೆ, ಈಗ ನಮಗೆ ಆ ಕೃತಿ ಸಿಗ್ತಾ ಇರುವ ಪರಿಸರ ಬೇರೆ, ಆ ಕೃತಿ ರಚನೆಯಾದ ಸಂದರ್ಭ ಬೇರೆ ಇರುತ್ತೆ ಅಂತ. ನಾವು ಆ ಸಂದರ್ಭವನ್ನು ಮನದಲ್ಲಿ ಇಟ್ಟುಕೊಂಡು ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಆಗ ಹೊಳೆಯುವಂಥ ಹೊಳಹುಗಳು ಅದೇ ಬೇರೆ ಅಂತ. ಅದು ಯಾವುದೇ ಒಂದು ಕೃತಿಗೂ ಕೂಡ ಸಲ್ಲತ್ತೆ ಅಂತ. ನೀವು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನೋಡಿದ್ರೆ ಅದು ಪ್ರಧಾನವಾಗಿ ರಾಜಕಾರಣದಲ್ಲಿ, ಅಂದರೆ ನಾವು ಹಿಂದಿನ ಇದಕ್ಕೆ ಹೋದರೆ ನಾವು ರಾಜಕಾರಣ ಅನ್ನೋದಕ್ಕಿಂತ ರಾಜ ಅಂತ ಹೇಳ್ಬೋದು. ಅದು ಆ ಒಬ್ಬ ರಾಜನಿಗೆ ಸಿಗಬೇಕಾದಂಥ ಶಿಕ್ಷಣ, ಅವನ ಮನೋಧರ್ಮ, ಅವನು ಹೇಗೆ ಒಟ್ಟು ರಾಜ್ಯವನ್ನು ನಡೆಸಬೇಕು ಅನ್ನುವಂಥ ನೆಲೆಯಿಂದ ರಾಜ ಶಿಕ್ಷಣಕ್ಕೋಸ್ಕರ ಹೊರಟಂಥ ಗ್ರಂಥ ಅದು ಅಂತ. ಆದರೆ ಈ ಆಧುನಿಕ ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ಒಂದು ನಿಲುವುಗಳು, ಅಭಿಪ್ರಾಯಗಳು ಅದೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಪ್ರಭುತ್ವ ನಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರಭುತ್ವದಿಂದ ನಮ್ಮ ನಿರೀಕ್ಷೆಗಳೇನು, ಪ್ರಭುತ್ವದೊಂದಿಗೆ ನನ್ನ ಮುಖಾಮುಖಿ ಏನು ಅಂತ ಪ್ರಜೆಯ ನೆಲೆಯಿಂದ ಆಗಿರುತ್ತೆ. ಈ ಮಾಡ್ರನ್ ಮತ್ತು ಏನ್ಷಂಟ್ ಅಪ್ರೋಚ್ಗಳಿಗೆ ಅದು ಪ್ರಧಾನವಾದಂಥ ಒಂದು ವ್ಯತ್ಯಾಸವೂ ಇದೆ ಅಂತ. ಅದಕ್ಕೆ ಬೇರೆ ಬೇರೆ ಒಂದು ಕಾರಣಗಳಿದೆ. ಆದರೆ ಪ್ರಧಾನವಾಗಿ ನಾವು ಅರ್ಥಶಾಸ್ತ್ರದಂಥ ಕೃತಿಯನ್ನು ನೋಡಬೇಕಾಗಿರೋದು, ಒಬ್ಬ ರಾಜ ಆಗಬೇಕು ಅಂತಿದ್ದರೆ ಆ ರಾಜನಿಗೆ ಯಾವ ಶಿಕ್ಷಣ ಸಿಗಬೇಕು, ಆ ಶಿಕ್ಷಣದಿಂದನೇ ಅವನು ರಾಜ ಆಗೋದಕ್ಕೆ ಸಾಧ್ಯ. ಹಾಗೆ ಶಿಕ್ಷಣ ದೊರೆತ ರಾಜ ಹೇಗಿರಬೇಕು, ಅದರಿಂದ ಅವನಿಗೇನು ಸಿಗತ್ತೆ, ಒಟ್ಟು ರಾಜ್ಯಕ್ಕೆ, ಜನಕ್ಕೆ ಏನು ಸಿಗತ್ತೆ, ಇದು ಅಲ್ಲಿಯ ನಿಲುವು. ಭಾಳ ಅದ್ಭುತವಾದಂಥ ಒಂದು ಕೃತಿ. ನಾನು ಕೃತಿಯ ಒಂದು ರಾಜಶಿಕ್ಷಣದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಬರುತ್ತೆ. ನಮ್ಗೆ ಅನ್ನಿಸ್ಬೋದು ಅಲ್ಲಿರುವಂಥದ್ದೆಲ್ಲ ಈಗ ಹೇಗೆ ಒಗ್ಗಿಸ್ಕೊಳ್ಳೋದು ಅಂತ. ಅದು ಬೇರೆ ನೋಡಿ. ಆಗ ಏನು ಅಂತ ಹೇಳಿದ್ರೆ, ಅವಾಗ ಗೂಢಚಾರರ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಳ್ಳಿ, ಈ ಥರದ್ದೆಲ್ಲ ಬರುತ್ತೆ ಅಲ್ಲಿ. ಈಗ ಆ ಒಂದು ವ್ಯವಸ್ಥೆನೇ ಬೇರೆ ರೀತಿಯಾಗಿದೆ. ನಾವು ಆ ಮೂಲ ತತ್ವ ಅನ್ನುವಂಥದ್ದು ಏನು ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು. ನಿಮಗೆ ಆ ಹೊರಗಿನ ಸಲಕರಣೆಗಳು ಬದಲಾಗಿರಬಹುದು. ಆಗ ಬಿಲ್ಲು ಬಾಣೆಂದು ಬಳಸ್ತಾ ಇರ್ಬೋದು ಯುದ್ಧಕ್ಕೆ, ಈಗ ಮಿಸೈಲ್ಸು ಅದು ಮಾಡ್ತಿರ್ಬೋದು. ಆದರೆ ಒಟ್ಟು ಮನೋಧರ್ಮ, ಮೂಲ ದ್ರವ್ಯ ಅನ್ನುವಂಥದ್ದೇನಿದೆ ಅದು ಒಂದೇ ಆಗಿರುತ್ತೆ ಅನ್ನುವಂಥದ್ದು ನಾವು ಫಸ್ಟು ಅದನ್ನು ಗಮನದಲ್ಲಿಟ್ಕೋಬೇಕು ಅಂತ. ಯಾವುದೇ ಒಂದು ಕೃತಿಯನ್ನು ನಾವು ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅನ್ನೋದರಲ್ಲಿ ಅದು ನಮ್ಮದಾಗಿರುತ್ತೆ ಅಂತ, ಅದು ಕೂಡ ಮುಖ್ಯ ಅಂತ. ಈ ಕೃತಿಯ ಆರಂಭದಲ್ಲಿ ಅರ್ಥಶಾಸ್ತ್ರ ಏನಿದೆ ಅಲ್ಲಿ ಅವನೊಂದಷ್ಟು ವಿಷಯವನ್ನು ಹೇಳ್ತಾನೆ. ನಾನು ಯಾಕೆ ಇದು ಬರಿತಾ ಇದ್ದೀನಿ, ಇದರ ಉದ್ದೇಶ ಏನು ಅಂತ. ಅದರ ಕೆಲವೊಂದು ಮಾತುಗಳನ್ನು ನಿಮಗೆ ಕಾಣಿಸ್ತೀನಿ. ಹೇಳ್ತಾನೆ,
ಮೊದಲಲ್ಲೇ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳ್ತಾನೆ. ಮನುಷ್ಯನಿಗೆ ಮೊದಲನೇ ಒಂದು ಆಸೆ ಅಂತ ಹೇಳಿದ್ರೆ ಅವನು ಯಾವ ಜಾತಿನೇ ಆಗಿರಲಿ, ಯಾವ ವರ್ಣದವನೇ, ಯಾವ ದೇಶದವನೇ, ಏನೇ ಕೇಳಿ, ಯಾರನ್ನೇ ಕೇಳಿ, ಏನಪ್ಪ ನೀನು ಹೇಗಿರೋದಕ್ಕೆ ಇಷ್ಟಪಡ್ತೀಯ ಅಂತ ಹೇಳಿದ್ರೆ ಸುಖವಾಗಿರಬೇಕು ಅಂತ. ಸುಖ ಅನ್ನುವಂಥದ್ದು ಒಬ್ಬರಿಂದ ಒಬ್ರಿಗೆ ವ್ಯತ್ಯಾಸ ಇರ್ಬೋದು, ಬಟ್ ಸುಖ ಅವನ ಕಲ್ಪನೆ ಒಂದಿದೆ. ಹಾಗಾಗಿ ಈ ಸುಖ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಹೇಗೆ ಪಡಿಬೇಕು ಅಂತಿದ್ರೆ ಆರಂಭದಲ್ಲೇ ಹೇಳಿಬಿಡ್ತಾನೆ, ಸುಖಸ್ಯ ಮೂಲಂ ಧರ್ಮ ಅಂತ. ಗಮನಿಸಬೇಕು, ಇದು ಹೇಳ್ತಿರುವಂಥದ್ದು ಅವನು ರಾಜರಿಗೆ, ರಾಜ ಶಿಕ್ಷಣವನ್ನು ಪಡೆಯುವಂಥವ್ರಿಗೆ. ಅದು ಧಾರ್ಮಿಕ ಪ್ರವಚನ ಅಲ್ಲ, ರಾಜರಾಗಿ ಯಾರಾಗಬೇಕು ಅವ್ರಿಗೆ ಅವನು ಹೇಳ್ತಿರುವಂಥದ್ದು. ಅಂದರೆ ನಮಗೆ ಬೇಡವಾ? ಅದು ಮುಂದೆ ಬರುತ್ತೆ. ಪ್ರಜೆಗಳಿಗೆ ಬೇಡವೇ? ಧರ್ಮಸ್ಯ ಮೂಲಮರ್ಥ. ನೀವು ಧರ್ಮ ಅಂತ ಹೇಳಿದ್ರಲ್ಲ, ಧರ್ಮವನ್ನು ಹೇಗೆ ನಾನು ಪಡೆಯೋದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬೇಕು, ಸಲಕರಣೆ ಬೇಕು, ಸಾಧನೆ ಬೇಕು, ಹಣ ಬೇಕು ಅಂತ. ಅದನ್ನು ಹೇಗೆ ಸಂಪಾದನೆ ಮಾಡೋದು? ಅರ್ಥಸ್ಯ ಮೂಲಂ ರಾಜ್ಯಂ. ನೋಡಿ, ರಾಜ ಹಣ ಸಂಪಾದನೆ ಮಾಡಬೇಕು, ಅವನು ಏನೇ ಸಂಪಾದನೆ ಮಾಡಬೇಕು ಅಂದರೆ ಅವನಿಗೆ ರಾಜ್ಯ ಬೇಕು. ಇದು ರಾಜರಿಗೆ ಅಂತ ಹೇಳಿದ್ರೆ ನಮ್ಗೆ ಹೇಗೆ ಅನ್ವಯ ಆಗತ್ತೆ ಅಂತ ಹೇಳಿದ್ರೆ, ನಾವು ಸುಖವಾಗಿರಬೇಕು ಅಂದರೆ ನಮಗೂ ಒಂದು ವ್ಯವಸ್ಥೆ ಬೇಕಲ್ವ, ಆ ವ್ಯವಸ್ಥೆ ತಾನೇ ರಾಜ್ಯ ಅಂತ. ಸರಿ, ಈ ರಾಜ್ಯ ಹೇಗೆ ಸಿಗತ್ತೆ ಅಂತ. ನಾನು ರಾಜಕುಲದಲ್ಲಿ ಹುಟ್ಟಿದ್ದೀನಿ, ಈ ವರ್ಣದಲ್ಲಿ ಹುಟ್ಟಿದ್ದೀನಿ, ನನಗಿಷ್ಟು ಶಕ್ತಿ ಇದೆ ಇರಬಹುದು, ಆದರೆ ಆ ಕಾರಣದಿಂದ ಬಂದರೆ ಅದು ಹೊರಟೋಗತ್ತೆ ಅಷ್ಟೇ ಬೇಗ. ಆದರೆ ನಿಜವಾಗ್ಲೂ ಏನು ಬೇಕು ಅಂತಂದರೆ ರಾಜ್ಯಸ್ಯ ಮೂಲಮಿಂದ್ರಿಯ ಜಯ. ರಾಜ್ಯದ ಮೂಲ ಯಾವುದು ಅಂತ ಹೇಳಿದ್ರೆ, ರಾಜ್ಯ ಪಡೆಯುವಂಥ ಒಂದು ವಿಧಾನ ಯಾವುದು ಅಂತ ಹೇಳಿದ್ರೆ ಇಂದ್ರಿಯ ಜಯ. ರಾಜರಿಗೆ ಹೇಳ್ತಾ ಇರೋ ಪಾಠ ಇದು, ಅದು ನೆನಪಿನಲ್ಲಿ ಇರಬೇಕು ನಮಗೆ. ಹಾಗಿದ್ರೆ ಇಂದ್ರಿಯ ಜಯಸ್ಯ ಮೂಲ, ಇಂದ್ರಿಯ ಜಯಸ್ಯ ಮೂಲಂ ವಿನಯ. ವಿನಯ ಅಂತ ಹೇಳಿದ್ರೆ ನಾವು ಕೈ ಕಟ್ಕೊಂಡು ನಿಲ್ಲುವ ಆ ವಿನಯ ಈಗಿನ ವಿನಯ ಅಲ್ಲ. ವಿನಯ ಅಂತ ಹೇಳಿದ್ರೆ ನಾವು ಪಡೆಯುವಂಥ ಶಿಕ್ಷಣ ಅಂತ, ಎಜುಕೇಷನ್. ಸರಿ, ಇದು ಹೇಗೆ ಸಿಗತ್ತೆ ಅಂತ ಹೇಳಿದ್ರೆ ವಿನಯಸ್ಯ ಮೂಲಂ ವೃದ್ಧೋಪಸೇವಾ. ವೃದ್ಧರ ಸೇವೆ, ಹಿರಿಯರ ಸೇವೆ ಮಾಡಬೇಕು ಅಂತ. ಅಂದರೆ ಒಟ್ಟು ಶಾಸ್ತ್ರ ಪರಂಪರೆ ಇದೆ, ಬೇರೆ ಬೇರೆ ಕ್ರಮಗಳು, ಅದೆಲ್ಲವನ್ನು ಅವನು ಸಾಂಕೇತಿಕವಾಗಿ ಹಿರಿಯರ ಸೇವೆ ಮಾಡೋದರಿಂದ, ಅಂದರೆ ಹಿರಿಯರ ಹತ್ರ ನೀನು ಹೋಗಬೇಕು ಅಂತ. ಅದರಿಂದ ನಿನ್ನ ಶಿಕ್ಷಣ ಸಿಗತ್ತೆ. ಅದರಿಂದ ಏನು ಸಿಗತ್ತೆ ಅಂತ ಹೇಳಿದ್ರೆ ವಿಜ್ಞಾನಂ, ಬುದ್ಧಿ ಬರುತ್ತೆ ಅಂತ, ತಿಳುವಳಿಕೆ ಸಿಗತ್ತೆ ಅಂತ. ಅದರಿಂದ ಏನು ಬರುತ್ತೆ ಅಂತ ಹೇಳಿದ್ರೆ ಅದರಿಂದಲೇ ನೀನು ರಾಜ್ಯವನ್ನು ಸಂಪಾದನೆ ಮಾಡೋದು, ಆಸ್ತಿ ಐಶ್ವರ್ಯಗಳನ್ನು ಸಂಪಾದನೆ ಮಾಡ್ಬೋದು. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದರಿಂದ ಜಿತಾತ್ಮ ಭವತಿ ಅಂತ. ನೋಡಿ, ಅವನು ಎಲ್ಲೆಲ್ಲಿಗೆ ತರ್ತಾ ಇದ್ದಾನೆ ಅಂತ. ಒಂದು ನೈತಿಕತೆಯನ್ನು, ಧರ್ಮವನ್ನು, ಧರ್ಮದ ಭಾಗವಾಗಿರುವಂಥ ನೈತಿಕತೆಯನ್ನು, ಒಂದು ರಾಜಕಾರಣವನ್ನು ಹೇಗೆ ಒಂದು ಇನ್ನೊಂದರಲ್ಲಿ ಅವನು ತರ್ತಾ ಇದ್ದಾನೆ ಅಂತ. ಹೀಗೆ ನೀನು ಜಿತಾತ್ಮ ಆದರೆ ನೀನು ಎಲ್ಲ ರೀತಿಯ ಸಂಪತ್ತನ್ನು ನೀನು ಪಡೆಯೋದಕ್ಕೆ ಸಾಧ್ಯ ಅಂತ ಮುಂದಕ್ಕೆ ಹೇಳ್ತಾನೆ. ನಿನ್ನಲ್ಲಿ ಯಾವ ರೀತಿಯ ಸಂಪತ್ತುಗಳಿರುತ್ತೆ ಅದು ಏನಾಗತ್ತೆ ಅಂತ ಹೇಳಿದ್ರೆ ಸ್ವಾಮಿ ಸಂಪತ್ತು. ಒಟ್ಟು ಇದರಿಂದ ಏನು ರಾಜ ಪಡಿತಾನೆ ಅದು ಪ್ರಕೃತಿ ಸಂಪದಂ ಕರೋತಿ. ನಿನ್ನಲ್ಲಿದ್ದಿದ್ದು ಅದು ರಾಜ್ಯಕ್ಕೂ ವಿನಿಯೋಗ ಆಗತ್ತೆ, ಪ್ರಜೆಗಳಿಗೂ ವಿನಿಯೋಗ ಆಗತ್ತೆ ಅಂತ. ನಮ್ಮಲ್ಲಿ ಈ ರೀತಿಯ ಮಾತುಗಳನ್ನು ತುಂಬ ನಾವು ಕೇಳ್ತಾ ಇರ್ತೀವಿ. ನಮ್ಮ ಒಂದು ಗಾದೆ ಮಾತಾಗಿ, ಒಂದು ನುಡಿಗಟ್ಟಾಗಿ ಬಂದುಬಿಟ್ಟಿದೆ ಅಂತ. ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೆ ಅಂತ, ಪ್ರಜೆಗಳು ಹೇಗಿರ್ತಾರೋ ಹಾಗೆ ಅಂತ. ಇವಾಗ ನಮಗೆ ಯಾವ ರೀತಿಯ ರಾಜ್ಯ ಬೇಕು ಅನ್ನುವಂಥದ್ದು, ಯಾವ ರೀತಿಯ ರಾಜ ಬೇಕು ಅನ್ನುವಂಥದ್ದು ನಮ್ಮದೇ ಆಯ್ಕೆ. ನಾವು ಯಾರನ್ನಾದರೂ ಒಬ್ಬರು ಭ್ರಷ್ಟರನ್ನಲ್ಲಿ ಕೂಡಿಸಿದ್ದೀವಿ, ಅವನು ಭ್ರಷ್ಟ ಅಂತ ಹೇಳಿದ್ರೆ ಅವನು ಭ್ರಷ್ಟ ಅಲ್ಲ, ನಮ್ಮ ಪ್ರತಿಫಲನ ಅದು ಅಂತ. ಮತ್ತು ಅವನ ಪ್ರತಿಫಲನವೂ ಸಮಾಜ ಅಂತ. ಈ ಎಲ್ಲ ಆಯಾಮಗಳು ಕೂಡ ಇದು ಬಹಳ ಅದ್ಭುತವಾಗಿ ನಮ್ಮ ಪ್ರಾಚೀನರು ಮತ್ತು ಆಧುನಿಕರು ಕೂಡ ಸಾಕಷ್ಟು ಜನ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ, ನಮಗೆ ಬೆಳಕನ್ನು ಕೊಟ್ಟಿದ್ದಾರೆ ಅಂತ. ಅಂದರೆ ಇಲ್ಲಿ ಏನು ಬಂತು? ರಾಜಕಾರಣ ಅನ್ನುವಂಥದ್ದು ಧರ್ಮಬದ್ಧವಾಗಿರಬೇಕು ಅನ್ನುವಂಥದ್ದು ಒಂದು ನಿಲುವಾಯಿತು. ಧರ್ಮ ಅನ್ನುವಂಥದ್ದು ಏನು? ಅದರಲ್ಲಿ ನೈತಿಕತೆ ಅನ್ನುವಂಥದ್ದು ಒಂದು ಭಾಗ ಅಂತ. ಧರ್ಮದ ವ್ಯಾಪ್ತಿ ಬಹಳ ದೊಡ್ಡದು. ಅದಕ್ಕೆ ಅಲ್ಲೇ ಅರ್ಥಶಾಸ್ತ್ರದಲ್ಲಿ
ಅಲ್ಲೇ ಒಂದು ಮಾತು ಬರುತ್ತೆ. ಏನು ಈ ಧರ್ಮ ಅಂತ ಹೇಳಿದ್ರೆ, ರಾಜ ಮಾಡಬೇಕಾಗಿರೋದು ನಿಜವಾಗ್ಲೂ ಏನು ಅಂತ ಹೇಳಿದ್ರೆ, ಸ್ವಧರ್ಮಂ ಸಂದಧಾನೋ ಅನ್ನುವಂಥ ಮಾತು ಬರುತ್ತೆ. ಸ್ವಧರ್ಮದಲ್ಲಿ ನೆಲೆ ನಿಲ್ಲುವಂಥ ಸ್ಥಿತಿಯನ್ನು ಪ್ರಜೆಗಳಿಗೆ ಅವನು ಒದಗಿಸಬೇಕು. ಆ ಮೂಲಕ ತನಗೂ ಆನಂದ, ಪ್ರಜೆಗಳಿಗೂ ಆನಂದ ಅನ್ನುವಂಥ ಮಾತು ಬರುತ್ತೆ. ಅಂದರೆ ಸ್ವಧರ್ಮದಲ್ಲಿ ತೊಡಗುವಂಥದ್ದು ಆ ಕೆಲಸವನ್ನೇನು ಪ್ರಜೆಗಳನ್ನು ಸ್ವಧರ್ಮದಲ್ಲಿ ತೊಡಗೋ ರೀತಿಯಲ್ಲಿ ಮಾಡಬೇಕು. ಇದು ರಾಜಶಾಸನ ಮಾಡಬೇಕಾಗಿರುವಂಥದ್ದು. ಹೇಗೆ ಪ್ರಜೆಗಳು ಸ್ವಧರ್ಮದಲ್ಲಿರಬೇಕೋ ಹಾಗೆ ರಾಜನು ಸ್ವಧರ್ಮದಲ್ಲಿರಬೇಕು ಅಂತ. ಈ ಸ್ವಧರ್ಮ ಅನ್ನುವಂಥದ್ದು ಅದು ಒಬ್ಬರಿಂದ ಒಬ್ಬರಿಗೆ ಬೇರೆಯೇ ಆಗಿರುವಂಥದ್ದು ಅಂತ. ಆದರೆ ಬೇರೆ ಆಗಿರುವಂಥದ್ದು ಅದು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಅದು ಒಂದೇ ಗುರಿಗೋಸ್ಕರ ಮಾಡ್ತಿರತ್ತೆ ಅಂತ, ಒಂದು ಹಿತಕ್ಕೋಸ್ಕರ ಮಾಡ್ತಿರತ್ತೆ ಅಂತ. ಅದು ನಿಜವಾಗಲೂ ಕೂಡ ಯೂನಿಟಿ ಇನ್ ಡೈವರ್ಸಿಟಿ ಅಂತ. ಅದು ನಿಜವಾಗಲೂ ಕೂಡ ಸಮಾನತೆಯನ್ನು ಸಾಧಿಸಿರುವಂಥ ಒಂದು ಸಮಾಜ ಅಂತ ಹೇಳಿದ್ರೆ ಅದು ಅಂತ. ನನ್ನ ಸ್ವಧರ್ಮ ನಿಮ್ಮ ಸ್ವಧರ್ಮಕ್ಕಿಂತ ಬೇರೆ ಅದು. ಆದರೆ ನಾನು ಆಚರಿಸುವಂಥ ಸ್ವಧರ್ಮ, ನೀವು ಆಚರಿಸುವಂಥ ಸ್ವಧರ್ಮ, ಇಲ್ಲಿರುವಂಥವರೆಲ್ಲ ಅವರವರ ಸ್ವಧರ್ಮಗಳು ಕೂಡ ಒಂದು ದೊಡ್ಡ ಒಳಿತಿಗೋಸ್ಕರ ಮಾಡುವಂಥದ್ದು ಒಂದು. ಯಜ್ಞದಲ್ಲಿ ನಾವು ಹೇಗೆ ನಾನೇ ತುಪ್ಪ ಹಾಕಬೇಕು, ನಾನೇ ಇದು ಹಾಕಬೇಕು ಅನ್ನುವಂಥ ಹಠ ಅಲ್ಲ. ಅಲ್ಲಿ ಹಾಕುವಂಥದ್ದು ಎಲ್ಲವೂ ಕೂಡ ಪವಿತ್ರವಾದ್ದೇ, ಅದೆಲ್ಲವೂ ಕೂಡ ಯಜ್ಞಕ್ರಿಯೆವೇ. ಆಗ ಎಲ್ಲರೂ ಒಂದಾಗಿ ಮಾಡುವಂಥದ್ದೇನಿದೆ, ಆ ಸಾಮರಸ್ಯ ಏನಿದೆ, ಸಾಂಗತ್ಯ ಏನಿದೆ, ಅದು ಒಂದು ದೊಡ್ಡ ಹಿತಕ್ಕೋಸ್ಕರ ಆಗಿರುತ್ತೆ ಅಂತ. ಈ ಮಹಾಹಿತ ಅನ್ನುವಂಥದ್ದೇನಿದೆ ಅದು ಸ್ಥಾಪನೆಯಾಗಬೇಕು ಅಂತಿದ್ರೆ ಈ ಸ್ವಧರ್ಮದಲ್ಲಿ ರಾಜನಾದವನು ಮತ್ತು ಪ್ರಜೆಯಾದವನು ಇರಬೇಕು. ಇದು ಒಟ್ಟು ಅಲ್ಲಿಯ ತಾತ್ಪರ್ಯ ಅಂತ. ನಮ್ಮಲ್ಲಿ ಮತ್ತು ಹೆಚ್ಚು ಕಡಿಮೆ ಈ ಪ್ರಾಚೀನವಾದ ಎಲ್ಲ ಸಂಸ್ಕೃತಿಗಳಲ್ಲೂ ಕೂಡ ರಾಜ ಈಸ್ ಈಕ್ವಲ್ ಟು ದೇವರು ಅನ್ನುವಂಥ ಒಂದು ಈಕ್ವೇಷನ್ ಸಹಜವಾಗಿ ಇತ್ತು ಅಂತ. ಈ ಈಶ್ವರ ಅನ್ನುವಂಥ ನಾವು ದೇವರಿಗೆ ಉಪಯೋಗಿಸುವಂಥ ಶಬ್ದದಲ್ಲೇ ಅವನಿಗೆ ಒಂದು ಒಡೆತನ ಇದೆ ಅಂತ, ಜಗತ್ತಿಗೆ ಅವನು ಒಡೆಯ ಅಂತ. ಆ ರೀತಿ ಇಡೀ ಜಗತ್ತನ್ನು ಆಳುವಂಥವನು ಅವನಾದರೆ ಆ ವ್ಯವಸ್ಥೆಯ ಭಾಗವಾಗಿರುವಂಥ ಇನ್ನೊಂದೇನಿದೆ ಅಷ್ಟಲ್ದಿದ್ರೂ ಅವನ ರೀತಿಯಲ್ಲಿ ಒಂದು ಅಧಿಕಾರವನ್ನು ಉಳ್ಳಂಥವನು ರಾಜ ಅನ್ನುವಂಥ ಒಂದು ಒಪ್ಪಿಗೆ ಸಾಮಾನ್ಯವಾಗಿ ಎಲ್ಲ ಒಂದು ವ್ಯವಸ್ಥಿತವಾದಂಥ ಸಂಸ್ಕೃತಿ ನಾಗರಿಕತೆಗಳಿಗೂ ಕೂಡ ಇರುವಂಥ ಒಂದು ಒಪ್ಪಿತವಾದಂಥ ಒಂದು ನಿಲುವು. ನಮ್ಮಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂಥದ್ದು, ಮತ್ತು ರಾಜ ಅನ್ನುವಂಥದ್ದು ವಿಷ್ಣುಗೆ ಸಮಾನ. ಅವನು ಪೃಥ್ವೀಪತಿ ಅನ್ನುವಂಥದ್ದು, ವಿಷ್ಣು ಯಾರಲ್ವೋ ಅವನು ರಾಜ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು, ಇದೆಲ್ಲವೂ ಕೂಡ ನಾವು ಗಮನಿಸಬೇಕು ಅಂತ. ಹಾಗಿದ್ರೆ ನಾವು ಸ್ವಲ್ಪ ಇದನ್ನು ತಾರ್ಕಿಕವಾಗಿ ಹೇಳೋದಿದ್ರೆ, ನಾವು ಭಗವಂತ ಈಸ್ ಈಕ್ವಲ್ ಟು ಪ್ರಭು ರಾಜ ಅಂತ ಹೇಳಿದ್ರೆ, ದೇವರು ಮಾಡಿದ್ದಕ್ಕೆ ನಾವು ಅವನಿಗೇನು ನಾವು ಮಾಡಲಿಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನೀನು ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ನಾವು ನಾಸ್ತಿಕರಾಗಿರ್ಬೋದು, ಅವನ ಮೇಲೆ ಕೇಸ್ ಹಾಕೋಕ್ಕಾಗೋದಿಲ್ಲ, ಅವನ ಬಗ್ಗೆ ನಾವು ಹೋರಾಟ ಮಾಡಿ ಕ್ರಾಂತಿ ಮಾಡಿ ಅವನ ಸ್ಥಾನವನ್ನು ನಾವು ಕಿತ್ತು ಅವನ ಜಾಗದಲ್ಲಿ ಇನ್ನೊಬ್ಬನ್ನ ನೇಮಿಸುವಂಥ ಒಂದು ಸ್ಥಿತಿ ನಮಗೆ ಬರೋದಿಲ್ಲ. ಹಾಗಿದ್ರೆ ರಾಜನಿಗೂ ಅದಿದೆಯಾ ಅಂತ, ಏನು ಮಾಡಿದ್ರೂ ಆಗತ್ತಾ ಅಂತ ಹೇಳಿದ್ರೆ ಅದು ಇಲ್ಲ ಅಂತೇಳಿ. ಏನು ಅಂತ ಹೇಳಿದ್ರೆ ಈ ರಾಜಶಕ್ತಿಗೆ ನಮ್ಮಲ್ಲಿ ದಂಡಶಕ್ತಿ ಅಂತ ಕರೆಯುವಂಥದ್ದು. ಇದು ಎಲ್ಲ ಪ್ರಜೆಗಳನ್ನೂ ಕೂಡ ಕಾಪಾಡುವಂಥದ್ದು ಈ ದಂಡಶಕ್ತಿ, ರಾಜಶಕ್ತಿ. ಅದೇ ಎಲ್ಲವನ್ನೂ ಕೂಡ ಕಾಪಾಡುತ್ತೆ. ಮತ್ತು ಅದು ಬಹಳ ಅದ್ಭುತವಾದಂಥ ಒಂದು ಮಾತು ಬರುತ್ತೆ. ಎಲ್ಲವೂ ಮಲಗಿದ್ದಾಗ ಜಾಗೃತವಾಗಿರುವಂಥದ್ದು ಈ ಪ್ರಭುಶಕ್ತಿ ಅನ್ನುವಂಥ ಮಾತು ಬರುತ್ತೆ. ಈ ದಂಡ ಅನ್ನುವಂಥದ್ದು ಎಲ್ಲವನ್ನೂ ಕಾಯುವಂಥ ಈ ರಾಜತ್ವಕ್ಕೆ ಸಂಕೇತವಾಗಿರುವಂಥದ್ದು ಇದೆಯಲ್ಲ, ಒಂದು ಅಧಿಕಾರ, ಅದು ಸದಾ ಕ್ರಿಯಾಶೀಲವಾಗಿರುತ್ತೆ ಅಂತ. ಆ ಕ್ರಿಯಾಶೀಲತೆಗೆ ಏನಾದರೂ ಶೈಥಿಲ್ಯ ಬಂದರೆ, ಕ್ಷೀಣತ್ವ ಬಂದರೆ ಏನು ಅಂತ ಹೇಳಿದ್ರೆ ಅದೇ ಆ ಶಕ್ತಿಯನ್ನು ಕಿತ್ತಾಕತ್ತೆ ಅಂತ. ಒಂದು ರೀತಿಯಲ್ಲಿ ಇದು ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಕಾಯಿಲೆ ಬಂದರೆ ಅದೇ ವಾಸಿ ಮಾಡ್ಕೊಳ್ಳುತ್ತೆ ಅಂತ, ಬೇರೆ ಇನ್ನು ಹೊರಗಿನ ಏನು ಬೇಕಾಗಿಲ್ಲ ಅಂತ. ಇದು ಹೇಗೆ ಸಾಧ್ಯ ಅಂತ, ಇದು ನಡೀತಾ ಇದೆಯಾ? ನೀವು ಆದರ್ಶದ ಮಾತು ಹೇಳ್ಬೋದು, ಆದರೆ ಹೀಗೆ ನಡೆಯೋದಕ್ಕೆ ಸಾಧ್ಯವಾ? ಯಾವಾಗ ಇದು ನಡೆಯುತ್ತೆ, ಸಾಧ್ಯ ಆದರೆ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಈ ದಂಡನೀತಿ ಅನ್ನುವಂಥದ್ದು, ಈ ಅಧಿಕಾರ ರಾಜನಿಗೆ ಸಿಗುವಂಥದ್ದು ಏನಿದೆ ಅದು ಈ ಧರ್ಮದ ಹಿನ್ನೆಲೆಯಲ್ಲಿ ಇದ್ದರೆ,
ಧರ್ಮದಿಂದ ಚೋದಿತವಾಗಿದ್ದರೆ ಆಗ ಇದು ಅಧರ್ಮಕ್ಕೆ ಹೋಗ್ತಾ ಇದೆ ಅಂದ ಕೂಡಲೇ ಅದೇ ಇದನ್ನು ಕಿತ್ತಾಕತ್ತೆ ಅಂತ. ಇದನ್ನು ಕೂಡ ಪರಂಪರೆ ಹೇಳಿದೆ. ಮಾತ್ರವಲ್ಲ, ಇತಿಹಾಸವೂ ಇದನ್ನು ಹೌದು ಅಂತ ಹೇಳಿದೆ ಅಂತ. ಹೌದು ಅನ್ನುವಂಥದ್ದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಕೂಡ ಇದೆ ಅಂತ. ನಾನು ಮುಂದಿನ ಕೆಲವು ನಿಮಿಷಗಳಲ್ಲಿ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೂಡ ಹೇಗೆ ಅದನ್ನು ನಮ್ಮ ಪ್ರಾಚೀನರು ಅದನ್ನು ಕಾಣಿಸಿದ್ದಾರೆ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಹಾಗಾಗಿ ಈ ಧರ್ಮ ಅನ್ನುವಂಥದ್ದು ರಾಜನಿಗೆ ಇರಬೇಕಾದಂಥ ಒಂದು ಮೂಲಭೂತವಾದಂಥ ಗುಣ ಅದು ಅಂತ. ಅದು ಇದ್ದರೇ ಅವನು ಉಳಿತಾನೆ, ಅವನನ್ನು ನೆಚ್ಚಿಕೊಂಡಿರುವಂಥವರು ಉಳಿತಾರೆ ಅನ್ನುವಂಥ ಒಂದು ಮಾತು, ಒಂದು ನಂಬಿಕೆ, ಒಂದು ಶ್ರದ್ಧೆ ಅದು ನಮ್ಮ ಪರಂಪರೆಯಲ್ಲಂತೂ ಗಟ್ಟಿ ಇದೆ ಅಂತೇಳಿ. ಹಾಗಾಗಿ ನಮ್ಮಲ್ಲಿ ಒಂದು ಬೇರೆಯವರಿಗೆ ಭಾಳ ಆಶ್ಚರ್ಯ, ಎಷ್ಟೋ ಸಣ್ಣ ಸಣ್ಣ ವಿಷಯಗಳು ಬೇರೆ ಸಂಸ್ಕೃತಿಗಳನ್ನು, ಬೇರೆ ದೇಶಗಳನ್ನು ಒಂದು ರೀತಿ ತಬ್ಬಿಬ್ಬು ಮಾಡಿ ಒಂದು ತುಂಬ ಮಾನಸಿಕವಾದಂಥ ಒಂದು ಕ್ಲೇಶಗಳನ್ನು ಕೊಟ್ಟು ಇನ್ನೇನು ಪ್ರಳಯ ಸ್ಥಿತಿ ಅನ್ನುವಂಥ ಒಂದು ಮಾನಸಿಕತೆ ನಮ್ಮಲ್ಲಿ ಇಲ್ಲ. ಅದು ಒಂದು ರೀತಿ ನಮ್ಮ ಸಮಾಜ ಜಡ್ಗಟ್ಬಿಟ್ಟಿದೆಯಾ, ನಮಗೆ ಸಂವೇದನೆ ಇಲ್ಲವೇ ಅನ್ನುವಂಥ ಒಂದು ಅನುಮಾನಗಳೆಲ್ಲ ಬರ್ಬೋದು. ಆದರೆ ನಮಗೆ ಒಂದು ನಂಬಿಕೆ ಇದೆ ಅಂತ, ಈ ನಮಗೆ ಸಹಜವಾಗಿರುವಂಥ ಒಂದು ನಂಬಿಕೆ ಇದೆ. ಏನು ಅಂತ ಹೇಳಿದ್ರೆ ಇದು ಚಕ್ರದ ಥರ ಇದು ಅಂತ. ಇವತ್ತು ಅಧರ್ಮ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಧರ್ಮವೇ ಮತ್ತೆ ಅದನ್ನು ಕೆಳಗಡೆ ಮಾಡುತ್ತೆ ಅನ್ನುವಂಥದ್ದು. ಈ ಧರ್ಮ ಅಂದರೆ ಏನು ಅನ್ನುವಂಥದ್ದು ಕೊನೆವರೆಗೂ ಪ್ರಶ್ನೆ ನಾವು ಮತ್ತೆ ಹಾಕ್ಕೊಳ್ತಾನೆ ಬೇಕು ಅಂತ. ಏನು ಈ ವೇದಿಕೆಯಲ್ಲಂತೂ ನೀವು ಧರ್ಮದ ಬಗ್ಗೆ ಸಾಕಷ್ಟು ನೀವು ಕೇಳಿದ್ದೀರಿ. ನಾನು ಮತ್ತೆ ಅದನ್ನೆಲ್ಲ ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ಯಾವುದು ಎತ್ತಿ ಹಿಡಿಯುತ್ತೆ ಅದು ಧರ್ಮ ಅಂತ. ಎಲ್ಲವನ್ನು ಅಂದರೆ ಏನು? ಇದು ಮತ್ತೆ ಅಷ್ಟೇ ಒಂದು ತಾತ್ವಿಕವಾದಂಥ ಒಂದು ಪ್ರಶ್ನೆ ಅಂತ. ಅದಕ್ಕೆ ನಮ್ಮನ್ನು ಯಾವುದು ಎತ್ತಿ ಹಿಡಿಯುತ್ತೆ ಅದೇ ಧರ್ಮವನ್ನು ಎತ್ತಿ ಹಿಡಿಯುತ್ತೆ ಅಂತ. ಯಾವುದು ನಮ್ಮನ್ನು ಎತ್ತಿ ಹಿಡಿಯುತ್ತೆ? ನೋಡಪ್ಪ, ನೀನು ರಾಜನಾದವನು ಹೇಗಿರಬೇಕು ಅದೇ ತಾನೇ ನಮ್ಮನ್ನು ಎತ್ತಿ ಹಿಡಿಯೋದು ಅಂದ್ರೇನು? ನಮ್ಮನ್ನು ಎಲ್ಲ ಕಾಲದಲ್ಲೂ ಅದು ಜಾಗೃತಿಯಾಗಿ ಆರೋಗ್ಯವಾಗಿ ಎತ್ತಿಡಬೇಕು. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಇತ್ಯಾದಿಗಳು ಹೇಳೋದು. ಪ್ರಧಾನವಾಗಿ ಅಲ್ಲಿ ಹೇಳುವಂಥದ್ದು ಧರ್ಮಕ್ಕೆ ವಿರುದ್ಧವಾಗಿ ನೀನು ನಡ್ಕೋಬೇಡ. ಎಲ್ಲರೂ ಅರ್ಥಶಾಸ್ತ್ರದಲ್ಲಿರ್ಬೋದು, ಕಾಮಂದಿಕೆಯ ನೀತಿಸಾರದಲ್ಲಿರ್ಬೋದು ಪದೇ ಪದೇ ಹೇಳುವಂಥದ್ದು ಏನು ಅಂದರೆ ಇಂದ್ರಿಯ ನಿಗ್ರಹ ಅಂತ. ಈ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಯಾರಿಗೆ ಇಲ್ಲ ಅವನು ಈ ಒಂದು ರಾಜಕಾರಣದಲ್ಲಿ ಅಥವಾ ರಾಜ್ಯ ವ್ಯವಸ್ಥೆಯಲ್ಲಿ ಅಧರ್ಮದ ದಾರಿಯಲ್ಲಿ ಇದ್ದಾನೆ ಅನ್ನುವಂಥದ್ದು. ಅಲ್ಲಿ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಕೇವಲ ಅದು ಹೆಣ್ಣು ಇತ್ಯಾದಿಗಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದನ್ನು ಕೋಪ, ಮಾತು ಹೇಗಿರಬೇಕು, ಕೋಪ ಹೇಗೆ ನಮ್ಮನ್ನು ಹಾಳು ಮಾಡುತ್ತೆ ಅನ್ನೋದರಿಂದ ಮೊದಲುಗೊಂಡು, ಮಾತು ಹೇಗೆ ಆಡಬೇಕು ಅನ್ನೋದರಿಂದ ಮೊದಲುಗೊಂಡು, ಮಾತನ್ನು ಹೇಗೆ ಕೇಳಬೇಕು ಅನ್ನೋದರಿಂದ ಮೊದಲುಗೊಂಡು ಇವತ್ತು ಮೋದಿಯವರು ಕೂಡ ಹೇಳಿದ್ದಾರೆ, ಸಾರ್ವಜನಿಕ ಜೀವನದಲ್ಲಿ ನಾವು ಭಾಷಣ ಮಾಡಬೇಕಾದ್ರೆ ಹೇಗೆ ಮಾತಾಡಬೇಕು, ಸ್ವಲ್ಪ ಸಂಯಮದಿಂದ ಇರಿ ಅನ್ನುವಂಥ ಮಾತು. ಮನುಸ್ಮೃತಿಯಲ್ಲಿ ಭಾಳಷ್ಟು ಶ್ಲೋಕಗಳು ಬರುತ್ತೆ, ಹೇಗೆ ಮಾತಾಡಬೇಕು, ಯಾರು ಹೇಗೆ ಒರಟೊಟ್ಟಾಗಿ ಮಾತಾಡಿದ್ರೆ ಯಾರಿಗೆ ಎಷ್ಟೆಷ್ಟು ದಂಡ ಹಾಕಬೇಕು ಅನ್ನುವಂಥ ಮಾತುಗಳು ಬರುತ್ತೆ ಅಂತ. ಇದೆಲ್ಲವೂ ಕೂಡ ಶಿಕ್ಷಣ, ವಿನಯ ಅಂತ ಹೇಳಿದ್ರೆ ಇದು ಅಂತ. ಹಾಗಾಗಿ ಇದು ಸ್ವಧರ್ಮ ರೂಢಿಸ್ಕೊಳ್ಳೋದು ಅಂತ. ರಾಜ ಸ್ವಧರ್ಮದಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಒಂದು ನೈತಿಕ ಮಾರ್ಗದಲ್ಲಿ ಅವನು ಹೋಗಬೇಕು. ಅಲ್ಲಿ ಕಾಮಂದಿಕೆ ನೀತಿಸಾರದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ, ಬೇರೆ ಹೆಂಗಸರ ಬಗ್ಗೆ ಇರಲಿ, ತಮ್ಮ ಹೆಂಡತಿಯರ ಬಗ್ಗೆನೂ ಅತಿಯಾದಂಥ ಒಂದು ವ್ಯಾಮೋಹ ಬೆಳೆಸ್ಕೋಬಾರ್ದು ಅಂತ ರಾಜನಾದವನು. ಈ ಮಾತುಗಳೆಲ್ಲನೂ ಬರುತ್ತೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಅಲ್ಟಿಮೇಟಾಗಿ ಏನು ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ನಿಂತಿದೆ ಅಂತ ಹೇಳಿದಾಗ, ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಧರ್ಮ ಮತ್ತು ರಾಜ್ಯದ ಧರ್ಮ ಎರಡನ್ನೂ ಕೂಡ ಕಾಪಾಡ್ದಾಗೆ ಆಗತ್ತೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಪದೇ ಪದೇ ಹೇಳುವಂಥ ಮಾತುಗಳನ್ನು ಕಾಣ್ತೀವಿ ಅಂತ. ಒಂದು ನನಗೆ ಅರ್ಥಶಾಸ್ತ್ರ ಭಾಳ ವಿಶೇಷವಾಗಿ ಕಂಡಂಥದ್ದು, ಇನ್ನೊಂದು ಕಾಮಂದಿಕೆ ನೀತಿಸಾರ ಇತ್ಯಾದಿಗಳಿದೆ, ಅದಕ್ಕೆಲ್ಲವೂ ಮೂಲ ಅನ್ನುವಂಥದ್ದು ಅರ್ಥಶಾಸ್ತ್ರ. ಅದೇ ರೀತಿ ಇಡೀ ವೆಸ್ಟ್ರನ್ ಒಂದು ಪೊಲಿಟಿಕಲ್ ಸ್ಟ್ರಕ್ಚರ್ಗೆ, ಲೈಫಿಗೆ ಒಂದು ಅದ್ಭುತವಾದಂಥ ಒಂದು ಫೌಂಡೇಶನ್ ಹಾಕಿಕೊಟ್ಟಂಥ ಕೃತಿ ಅಂತ ಹೇಳಿದ್ರೆ ಪ್ಲೇಟೋನ ರಿಪಬ್ಲಿಕ್ ಅಂತ.
ಪ್ಲೇಟೋ ರಿಪಬ್ಲಿಕ್ಕು, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ರಾಮಾಯಣ ಮತ್ತು ಮಹಾಭಾರತ. ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಪ್ಲೇಟೋನ ರಿಪಬ್ಲಿಕ್ ಇದೆರಡೂ ಕೂಡ ಥಿಯರಿ ಅಂತ ಇಟ್ಕೊಂಡ್ರೆ ನೀವು, ಅದು ನಿಜವಾಗಲೂ ಕೂಡ ಸಮಾಜದಲ್ಲಿ ಸಾಧ್ಯವಾಗತ್ತೆ, ಆದರೆ ಹೇಗಿರುತ್ತೆ ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಆದಂಥ ಒಂದು ರೆಕಾರ್ಡ್ ಅಂತ ಹೇಳ್ಬೋದಾದಂಥದ್ದು ಎರಡು ಅದ್ಭುತವಾದಂಥ ಕೃತಿಗಳು ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ ಅಂತ. ಪ್ಲೇಟೋವಿನ ರಿಪಬ್ಲಿಕ್ಕನ್ನು ಈಗಲೂ ಕೂಡ ವೆಸ್ಟರ್ನರ್ಸೇ ಅದನ್ನು ಒಂದು ಯುಟೋಪಿಯನ್ ಕಾನ್ಸೆಪ್ಟ್ ಅಂತ, ಅದು ಯಾವಾಗಲೂ ಒಂದು ಚಲಾವಣೆಗೆ, ಒಂದು ವ್ಯವಹಾರಕ್ಕೆ ಬರದೇ ಇರುವಂಥ ಒಂದು ಆದರ್ಶ ಅದು ಅಂತ ಹೇಳುವಂಥದ್ದು. ನಾವು ಕೌಟಿಲ್ಯನ ಅರ್ಥಶಾಸ್ತ್ರ ನೋಡಿದ್ರೆ ನಮ್ಗೆ ಹಾಗೆ ಅನಿಸ್ಬಿಡುತ್ತೆ, ಹೌದಾ ಅಂತೇಳಿ. ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ರಿಪಬ್ಲಿಕ್ ಅಂತ ಗ್ರಂಥಗಳಿಗೆ ಮೂಲ ಆಗಿದ್ದು ರಾಮಾಯಣ ಮಹಾಭಾರತಗಳು ಅನ್ನುವಂಥದ್ದು ನಾವು ಎಚ್ಚರದಿಂದ ನಾವು ಹೇಳಬೇಕಾಗತ್ತೆ. ರಾಮಾಯಣ ನಮಗೊಂದು ಇತಿಹಾಸವೋ ಹೌದೋ ಅಲ್ಲವೋ ಬೇರೆ, ಆದರೆ ರಾಮನ ಮಾತುಗಳನ್ನು ಈಗಲೂ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ, ಅಥವಾ ರಾಮನ ಮಾತುಗಳನ್ನು ಈಗಲೂ ವಿಮರ್ಶೆಗೆ ನಾವು ಒಳಪಾಡ್ತಾ ಇದ್ದೀವಿ ಅನ್ನೋದೇ ರಾಮರಾಜ್ಯ ಇತ್ತು ಅನ್ನೋದಕ್ಕೆ ಪುರಾವೆ ಅಂತ. ಕೃಷ್ಣ ಮಾಡಿದ್ರ ಬಗ್ಗೆ ಈಗಲೂ ನಾವು ಚರ್ಚೆ ಮಾಡ್ತೀವಿ, ಕೃಷ್ಣನನ್ನು ಆರಾಧಿಸ್ತೀವಿ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆ ಇತ್ತು ಅಂತಲೇ ಅರ್ಥ ಅಂಥೇಳಿ. ಭೌತಿಕವಾಗಿ ಇತ್ತೋ ಇಲ್ವೋ ಅದು ಬೇರೆ, ಅದು ಅವರವರ ನಿಲುವುಗಳಿಗೆ ಅವ್ರದ್ದೇ ಆದ ಸಮರ್ಥನೆಗಳೇನೋ ಇರುತ್ತೆ. ಆದರೆ ಅದು ಜೀವಂತ, ಹೌದು ಅದು ಸತ್ಯ, ರಿಯಲ್ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನವನ್ನು ಎಷ್ಟು ಆಶ್ರಯಿಸಿದೆ, ಅದರಿಂದ ನಾವು ಎಷ್ಟು ಉಪಕೃತರಾಗಿದ್ದೀವಿ ಅನ್ನುವ ಕಾರಣದಿಂದ ಅದು ಸತ್ಯವೋ ಅಸತ್ಯವೋ ಅಂತ. ಈಗ ನನಗೆ ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿರುವಂಥ ಇಷ್ಟು ಜನ ಏನಿದ್ದಾರೆ, ನೀವೇ ನನ್ನ ಪಾಲಿಗೆ ಸತ್ಯ ಅಂತ. ಹಾಗಾಗಿ ನಾನು ನಿಮ್ಮ ಜೊತೆ, ನಿಮಗೆ ಹೇಗೆ ನಾನು ಅದಕ್ಕೆ ವ್ಯಾಲ್ಯೂ ಕೊಡ್ತೀನಿ ಅನ್ನೋದ್ರ ಮೇಲೆ ನಮ್ಮ ಸಂಪರ್ಕಗಳು ಬರುತ್ತೆ ಅಂತ, ಅದು ಸತ್ಯವೋ ಅಸತ್ಯವೋ ಅಂತ ಆಗುತ್ತೆ ಅಂತ. ಹಾಗೆ ರಾಮಾಯಣ ಮಹಾಭಾರತ, ರಾಮ ಇದ್ದನೋ ಇಲ್ವೋ ಅದು ಬೇರೆ ಚರ್ಚೆ, ಆದರೆ ರಾಮಕೃಷ್ಣ ನಮ್ಮ ಜೀವನದ ಒಂದು ಭಾಗವಾಗಿ, ನಮ್ಮ ಎಲ್ಲ ಧರ್ಮ ಮತ್ತು ರಾಜಕಾರಣದ ಭಾಗವಾಗೂ ರಾಮಕೃಷ್ಣರು ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ಮಾತು ಅಂತ. ಪ್ಲೇಟೋ ಕೂಡ ಈ ರಾಜ ಶಿಕ್ಷಣದ ಬಗ್ಗೆ ಅದ್ಭುತವಾದಂಥ ಮಾತುಗಳನ್ನು ಹೇಳ್ತಾನೆ. ಅದು ಟೈಮ್ ಇದ್ದರೆ ಅವನು ಹೇಳುವಂಥ ಒಂದು ರೂಪಕವನ್ನು ಕಟ್ತಾನೆ, ಅದು ಕೊನೆಯಲ್ಲಿ ಹೇಳುವಂಥ ಟೈಮ್ ಇದ್ದರೆ ಹೇಳ್ತೀನಿ ಅಂತ. ಅದು ತುಂಬ ಫೇಮಸ್ಸು, ಪ್ಲೇಟೋಸ್ ಕೇವ್ ಅಂತಾನೆ. ಒಂದು ಗುಹೆಯ ಒಂದು ರೂಪಕದಿಂದ ಒಟ್ಟು ನಮ್ಮ ನಿಲುವುಗಳು, ನಮ್ಮ ಗ್ರಹಿಕೆಗಳು ಹೇಗೆ ರೂಪುಗೊಳ್ಳುತ್ತೆ, ಅದರ ಮಿತಿಗಳೇನು, ನಾವು ಅದನ್ನು ಹೇಗೆ ನಾವು ಮುಕ್ತ ಮಾಡ್ಕೋಬೇಕು, ನಮ್ಮ ಗ್ರಹಿಕೆಗಳಿಂದ ಮುಕ್ತವಾಗಿ ಒಂದು ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಎಲ್ಲ ಪೂರ್ವಗ್ರಹಗಳಿಂದ ಕಳಿಸಿಕೊಂಡಂಥ ಒಂದು ಸ್ಥಿತಿಗೆ ಹೋಗೋದಕ್ಕೆ ಹೇಗೆ ನಮ್ಮ ಸಾಧನೆಗಳನ್ನು ನಾವು ಒಗ್ಗೂಡಿಸ್ಕೋಬೇಕು ಅನ್ನೋ ಮಾತುಗಳನ್ನು ಭಾಳ ಅದ್ಭುತವಾಗಿ ಹೇಳ್ತಾನೆ ಅಂತ. ನಾವು ಸಾಮಾನ್ಯವಾಗಿ ಧರ್ಮ ಅಂದ ಕೂಡಲೇ ಅದು ನಮ್ಮ ದೇಶಕ್ಕಷ್ಟೇ ಸೀಮಿತ ಅಂತ ಮಾತಾಡ್ತೀವಿ. ಹಾಗೆ ಮಾತಾಡುವಂಥದ್ದು ಒಂದು ಮಟ್ಟದ ಅಭಿಮಾನ ಸರಿ, ಆದರೆ ಹಾಗೇನಿಲ್ಲ ಅಂತ. ನೀವು ಪ್ಲೇಟೋ ಕೃತಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ. ಸರಿ, ನೀವು ಅರ್ಥಶಾಸ್ತ್ರದಂಥ ಕೃತಿಗೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತಗಳಂಥ ಒಂದು ಪ್ರಾಕ್ಟಿಕಲ್ ಆದಂಥ ಒಂದು ಕೃತಿಗಳಿದೆ, ವೆಸ್ಟಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಾಕಷ್ಟು ನಮಗೆ ಸಿಗುತ್ತೆ. ಉದಾಹರಣೆಗೆ ನನಗೆ ತಕ್ಷಣ ಹೊಳೆದಿದ್ದು ಅಂತ ಹೇಳಿದ್ರೆ ಸಾಕ್ರಟಿಸ್ದು ಅಂತ. ಪ್ಲೇಟೋ ಗುರು ಸಾಕ್ರಟಿಸು, ಅವನು ಅಥೆನ್ಸ್ನಲ್ಲಿ ಓಡಾಡಿಕೊಂಡು ಯುವಕರಿಗೆಲ್ಲ ರಾಜ್ಯದ ಬಗ್ಗೆ ಮತ್ತು ಬೇರೆ ಅಲೌಕಿಕ ಸಂಗತಿಗಳ ಬಗ್ಗೆ ಅವನು ಮಾತಾಡ್ತಾ ಇದ್ದು, ಉಪದೇಶ ಮಾಡ್ತಾ ಇದ್ದಿದ್ದು ಅಂತ. ಅಂಥವನನ್ನು ಅಲ್ಲಿನ ಅಧಿಕಾರ ಬಂಧಿಸತ್ತೆ ಮತ್ತು ಅವನಿಗೆ ಮರಣದಂಡನೆಯನ್ನು ವಿಧಿಸತ್ತೆ ಅಂತ. ಅವನು ಸೆರೆಮನೆಯಲ್ಲಿದ್ದಾಗ ಅವನಿಗೆ ತಪ್ಪಿಸಿಕೊಳ್ಳುವಂಥ ಅವಕಾಶವನ್ನು ಅಲ್ಲಿ ಒದಗಿಸಿಕೊಡುವಂಥ ವ್ಯವಸ್ಥೆ ಆಗತ್ತೆ. ಅಲ್ಲಿ ಸೆರೆಮನೆಯಲ್ಲಿದ್ದಂಥವರು ಇವನ ಅಭಿಪ್ರಾಯಗಳಿಗೆ ಸಮ್ಮತಿ ಇರುತ್ತೆ, ಮತ್ತು ಇವನ ಬಗ್ಗೆ ಸಹಾನುಭೂತಿ ಇರುತ್ತೆ, ಇವನಿಂದ ರಾಜ್ಯಕ್ಕೆ ಹೆಚ್ಚಿನ ಉಪಯೋಗ ಅನ್ನುವಂಥದ್ದು ನಿಲುವಿರುತ್ತೆ. ಶಿಷ್ಯರೆಲ್ಲ ಪ್ರಯತ್ನ ಪಟ್ಟಿರ್ತಾರೆ, ಇವನು ಮನಸ್ಸು ಮಾಡಿದರೆ ತಪ್ಪಿಸ್ಕೋಬಹುದಾಗಿತ್ತು, ಆದರೆ ಅವನು ತಪ್ಪಿಸ್ಕೊಳ್ಳೋದಿಲ್ಲ, ಸೆರೆಮನೆಯಿಂದ ತಪ್ಪಿಸ್ಕೊಳ್ಳೋದಿಲ್ಲ, ಮರಣದಂಡೆಯಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಶಿಷ್ಯರೆಲ್ಲ ಹೇಳ್ತಾರೆ, ಎಲ್ಲ ವ್ಯವಸ್ಥೆ ಆಗಿದೆ, ನೀನು ಬೇಕಿದ್ರೆ ತಪ್ಪಿಸ್ಕೋಬೋದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ವ್ಯವಸ್ಥೆ ಮಾಡಿದವರೇ ನಾವು ಅಂತ. ಈ ಥರ ತಪ್ಪು ಮಾಡಿದೆ, ಕೋರ್ಟಲ್ಲಿ ಪ್ರೂವ್ ಆಗಿದೆ, ಅದು ನಾನು ಮಾಡದೇ ಇರ್ಬೋದು, ಆದರೆ ಆ ವ್ಯವಸ್ಥೆಯಲ್ಲಿ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಅದು ಹೌದು. ಮತ್ತೆ ನಾನು ತಪ್ಪಿಸ್ಕೊಂಡು ಹೋಗೋದು ಅಂತ ಹೇಳಿದ್ರೆ ನಾವೇ ಮಾಡಿದಂಥ ಒಂದು ವ್ಯವಸ್ಥೆಯನ್ನು ನಾವು ಅಪಮಾನ ಮಾಡಿದ ಹಾಗೆ ಅಂತ. ಅವನು
ಕೊನೆಗೆ ಆ ವಿಷವನ್ನು ಕುಡಿತಾನೆ. ಆ ವಿಷ ಸಾಕ್ರೆಟಿಸನ ಆ ಕೊನೆಯ ದಿನಗಳ ಬಗ್ಗೆ ಅದ್ಭುತವಾದಂಥ ಒಂದು ಚಿತ್ರಣ ನಮಗೆ ಪ್ಲೇಟೋ ಕಟ್ಟಿಕೊಟ್ಟಿದ್ದಾನೆ. ವಿಷ ಕುಡಿತಾನೆ. ಆ ವಿಷ ಕೊಡಕ್ಕೆ ಬರ್ತಾನಲ್ಲ, ಬಟ್ಲನ್ನ ಕೊಡಕ್ಕೆ ಬರ್ತಾನೆ, ವಿಷದ ಬಟ್ಲನ್ನು. ಅವನ ಜೊತೆ ಹೇಗೆ ವ್ಯವಹಾರ ಮಾಡ್ತಾನೆ ಕೊನೆ ಕ್ಷಣದವರೆಗೂ, ಭಾಳ ಅದ್ಭುತವಾಗಿರುವಂಥ ಪ್ರಸಂಗ ಇದು. ಅವನೇ ಕಣ್ಣೀರು ಹಾಕ್ತಿರ್ತಾನೆ. ಆ ವಿಷದ ಬಟ್ಲು ಯಾರು ಕೊಡಬೇಕು ಅವನು ಹೇಳ್ತಾನೆ, ನಿನ್ನ ಕರ್ತವ್ಯ ನೀನು ಮಾಡ್ತಾ ಇದೀಯಾ, ಇದೆಲ್ಲ ರಾಜ್ಯದಲ್ಲಿ ಇದೆಲ್ಲ ಸ್ವಧರ್ಮ, ಕರ್ತವ್ಯ ಇದು. ಕೊನೆಯ ಕ್ಷಣದವರೆಗೂ ಅವನು ಆ ಡಿಬೇಟ್ ಮಾಡ್ತಾ ಇರ್ತಾನೆ, ರಾಜ್ಯ ವ್ಯವಸ್ಥೆ ಬಗ್ಗೆ, ರಾಜಕೀಯದ ಬಗ್ಗೆ, ತತ್ವದ ಬಗ್ಗೆ ಶಿಷ್ಯರ ಜೊತೆ ಮಾತಾಡ್ತಿರ್ತಾನೆ, ವಿಷವನ್ನು ಕುಡಿತಾನೆ. ಈ ಸೊಂಟದವರೆಗೂ ಆ ವಿಷ ಏರೋವರೆಗೂ, ನಿಷ್ಕ್ರಿಯ ಆಗೋವರೆಗೂ ಅವನು ಆ ಕೆಲಸ ಮಾಡ್ತಾನೆ. ಕೊನೆಯಲ್ಲಿ ಅವನು ಇನ್ನೇನು ಪ್ರಾಣ ಹೋಗಬೇಕು, ಆಗ ಒಂದು ಮಾತು ಹೇಳ್ತಾನೆ. ನೀವು ಆ ಭಾಗ ಓದ್ತಿದ್ರೆ, ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋದಾಗ ವಾಲ್ಮೀಕಿಗಳು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ನಾವು ಓದಿದ ಮೇಲೆ ನಮಗೆ ಕಣ್ಣೀರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಜೀವಂತಿಕೆಯನ್ನು ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಅದೇ ರೀತಿ ಈ ಭಾಗವನ್ನು ಓದಿದಾಗ ನಮಗೆ ಅದೇ ರೀತಿ ನಮ್ಮ ಕಣ್ಣುಗಳು ಒದ್ದೇ ಆಗಲಿಲ್ಲ ಅಂತ ಹೇಳಿದ್ರೆ ನಾವೇನೋ ಕಳ್ಕೊಂಡಿದ್ದೀವಿ ಅಂತಲೇ ಅರ್ಥ ಅಂತ. ವಾಲ್ಮೀಕಿಗಳು ಎಂಥ ಅದ್ಭುತವಾದ ಮಾತು ಹೇಳ್ತಾರೆ. ರಾಮನ ಮುಖ ಕಾಡಿಗೆ ಹೋಗಬೇಕಾದ್ರೆ ಹೇಗಿತ್ತು ಅಂತ, ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಹೇಗಿತ್ತೋ ಮುಖ, ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗಲೂ ಹಾಗೆ ಇತ್ತು ಅಂತ ಹೇಳ್ತಾರೆ. ಇದೊಂದು ಮಾತು ಸಾಕು ಧರ್ಮ ಮತ್ತು ರಾಜಕಾರಣದ ಒಂದು ಸಮನ್ವಯಕ್ಕೆ ಅಂಥೇಳಿ. ಇಲ್ಲಿ ಸಾಕ್ರೆಟಿಸ್ ಹೇಳ್ತಾನೆ, ಕೊನೆಗೆ ಇನ್ನೇನು ಅವನ ಪ್ರಾಣ ಹೋಗಬೇಕು, ಇಲ್ಲವರೆಗೂ ಬಂದಿದೆ, ವಿಷ ಬಂದಿದೆ ಅವನಿಗೆ, ಇಲ್ಲೆಲ್ಲ ನಿಷ್ಕ್ರಿಯವಾಗ್ಬಿಟ್ಟಿದೆ ಸೊಂಟದ ತನಕ. ಆಗ ಒಂದು ಮಾತು ಹೇಳ್ತಾನೆ, ಕ್ರೈಟೋ ಅಂತ ಹೇಳಿ ಅವನ ಶಿಷ್ಯ. ಆ ಕ್ರೈಟೋಗೆ ಹೇಳ್ತಾನೆ, ಕ್ರೈಟೋ, ನಾನು ಇಸ್ಕ್ಲೇಪಿಯಸ್ಸಿಗೆ ಒಂದು ಹುಂಜವನ್ನು ಕೊಡಬೇಕಾಗಿದೆ, ಆ ಹುಂಜವನ್ನು ನೀನು ಮರೀದೆ ಕೊಟ್ಟುಬಿಡು ಅಂತ. ಕೊನೆಯ ಮಾತು. ಅದೊಂದು ದೇವತೆ, ಗ್ರೀಕರಲ್ಲಿ ಅದೊಂದು ದೇವತೆ, ಈ ಆರೋಗ್ಯವನ್ನು ಪ್ರತಿನಿಧಿಸುವಂಥ. ನಮ್ಮಲ್ಲಿ ಅಶ್ವಿನಿ ದೇವತೆಗಳು ಅದಕ್ಕೆ ಅಂತ ಹೇಳ್ಕೊ ಒಂದು ದೇವತೆ. ಆ ದೇವತೆಗೆ ಒಂದು ಹುಂಜವನ್ನು ಕೊಡಬೇಕಾಗಿರುತ್ತೆ. ಇವನು ಏನೋ ಹರಕೆ ಹೊತ್ತಿರ್ತಾನೋ ಏನೋ, ಅವರಲ್ಲಿ ಒಂದು ಪದ್ಧತಿ ಅದು. ಅದಿನ್ನೂ ತೀರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಅದನ್ನು ನೀನು ನನ್ನ ಪರವಾಗಿ ಅದಕ್ಕೆ ಕೊಟ್ಬಿಡು ಕ್ರೈಟೋ ಅಂತ ಹೇಳ್ತೇನೆ. ಸಾಯೋದಕ್ಕೆ ಮೊದಲು ಒಂದು ನಿಮಿಷದ ಮೊದಲು ಹೇಳಿದಂಥ ಮಾತಿದು ಅಂತ. ಸೆರೆಮನೆಯಿಂದ ಅವನು ಯಾಕೆ ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯದ ಕಟ್ಟುಪಾಡನ್ನು ನಾನೇ ಉಲ್ಲಂಘನೆ ಮಾಡುತ್ತೀನಿ, ಪ್ರಜೆಗೆ ಅದು ಸಲ್ಲತಕ್ಕ ವ್ಯವಹಾರ ಅಲ್ಲ, ಸ್ವಧರ್ಮ ಅಲ್ಲ, ಕರ್ತವ್ಯ ಅಲ್ಲ. ಇದು ರಾಜಕೀಯ ಪ್ರಜ್ಞೆ ಜಾಗೃತವಾಗಿದೆ. ಅವನ ಹಿಂದೆ ಅವನಿಗೆ ಅದು ಇದೆ, ಧರ್ಮ ಪ್ರಜ್ಞೆನೂ ಇದೆ. ನಾನು ದೇವತೆಗೊಂದು ಕೊಡಬೇಕಾಗಿದೆ ಅಂತ, ಅದನ್ನು ನೀನು ನಾನು ಕೊಡೋಕ್ಕಾಗಲಿಲ್ಲ, ನನ್ನ ಪರವಾಗಿ ನೀನು ಕೊಡು ಅಂಥೇಳಿ ಭಾಷೆ ತೊಗೊಂಡು ಪ್ರಾಣ ಬಿಡ್ತಾನೆ ಅಂತ. ಎರಡರ ಸಮನ್ವಯ, ಧರ್ಮ ಮತ್ತು ರಾಜಕಾರಣದ ಸಮನ್ವಯ ಬಹಳ ಅದ್ಭುತವಾಗಿದೆ. ನಮ್ಮಲ್ಲಿ ಈ ಥರದ ಸಣ್ಣ ಸಣ್ಣ ಮಾತುಗಳಲ್ಲೇ ಕೂಡ ಇದನ್ನು ಬಹಳ ಅಡಕ ಮಾಡಿದ್ದಾರೆ. ನಮ್ಮಲ್ಲಿ ಋಷಿಋಣ, ಪಿತೃಋಣ, ದೇವಋಣ, ಈ ಋಣಗಳ ಕಲ್ಪನೆ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ಈ ಆತ್ಮವಿಸ್ತಾರಕ್ಕೆ ಒದಗುವಂಥ ಸಾಧನೆಗಳೇ ಇದು ಅಂತ. ನೀನು ಮನೆಯಲ್ಲಿ ವ್ಯವಸ್ಥಿತವಾಗಿದ್ದರೆ ರಾಜ್ಯಭಾರದಲ್ಲೂ ವ್ಯವಸ್ಥಿತವಾಗಿರ್ತೀಯ ಅಂತ. ನಿನ್ನ ಒಳಗಡೆ ನೀನೇ ವ್ಯವಸ್ಥಿತವಾಗಿದ್ದರೆ ಮನೇನೂ ವ್ಯವಸ್ಥಿತ ಮಾಡ್ಕೊಳ್ತೀಯ ಅಂತ. ಈ ಎರಡರ ಸಮನ್ವಯ ಇದೆಯಲ್ಲ, ಈ ಸಮನ್ವಯದ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭಾಳ ಆಳವಾಗಿ ನಮ್ಮಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಂತ. ಇನ್ನು ನಮ್ಮಲ್ಲಿ ಈ ಧರ್ಮ ಮತ್ತು ರಾಜಕಾರಣದ ಒಂದು ಅದ್ಭುತವಾದಂಥ ಒಂದು ಸಮನ್ವಯ, ಒಂದು ಇನ್ನೊಂದಕ್ಕೆ ಹೇಗೆ ಪೋಷಕವಾಗಬೇಕು ಅಥವಾ ಈ ಅಸ್ಥಿಪಂಜರ ಹೇಗೆ ಮುಖ್ಯ ಅನ್ನೋದಕ್ಕೆ ಅದ್ಭುತವಾದ ಒಂದು ನಿದರ್ಶನ ಅಂತ ಹೇಳಿದ್ರೆ ರಾಮಾಯಣ ಅಂತ ಹೇಳಿದೆ ನಾನು. ಈ ರಾಮಾಯಣದ ಉದ್ದಕ್ಕೂ ಇರುವಂಥದ್ದು ಈ ರಾಜಕಾರಣ ಮತ್ತು ಧರ್ಮಕ್ಕೆ ಒದಗುವಂಥ ಒಂದು ಸಂಘರ್ಷದ ನೆಲೆಗಳೇ ಅದು ಅಂತ. ನನಗೆ ಎಷ್ಟೋ ಸಂದರ್ಭಗಳಲ್ಲಿ ಲಕ್ಷ್ಮಣನ ಕೈಯಲ್ಲಿ ವಾಲ್ಮೀಕಿಗಳು ಮಾತುಗಳು ಹೇಳಿಸ್ತಾರಲ್ಲ, ಅದು ನಿಜವಾಗೂ ಕೂಡ ಈ ರಾಜಕಾರಣಕ್ಕೂ ಮತ್ತು ಈ ಧರ್ಮಕ್ಕೂ ಆಗುವಂಥ ಒಂದು ಮುಖಾಮುಖಿಯನ್ನು ಬಹಳ ಅದ್ಭುತವಾಗಿ ಅವರು ತುಂಬ ಧ್ವನಿಪೂರ್ಣವಾಗಿ ಮಾಡ್ತಾರೆ ಅಂತ. ಒಂದೇ ಒಂದು ಉದಾಹರಣೆ, ರಾಮ ವನವಾಸಕ್ಕಿಗಾಗಲೇ ಹೋಗಿದ್ದಾನೆ, ಭರತನಿಗಿನ್ನೂ ವಿಷಯ ಗೊತ್ತಿಲ್ಲ. ಗೊತ್ತಾದ ಮೇಲೆ
ಅವನು ಬರ್ತಾನೆ, ರಾಮ ಎಲ್ಲಿದ್ದಾನೆ ಅಂಥೇಳಿ ಹುಡ್ಕೊಂಡು ಬರ್ತಾನಲ್ಲ, ಈ ಸೈನ್ಯದ ಸದ್ದುಗದ್ದಲ ಇದೆಲ್ಲ ನೋಡೋದಕ್ಕೆ ಲಕ್ಷ್ಮಣ ನೋಡ್ತಾನಲ್ಲ, ಆಗ ಅವನು ಸಂದೇಹ ಪಡೋದೇನು ಅಂತ, ನಮ್ಮನ್ನು ಇಲ್ಲೂ ನೆಮ್ಮದಿಯಾಗಿ ಬಿಟ್ಟಿಲ್ಲ ಇವನು, ಮತ್ತೆ ಇಲ್ಲೂ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ದಾನೆ ಅನ್ನುವಂಥ ಮಾತನ್ನು ಲಕ್ಷ್ಮಣನ ಕೈಯಲ್ಲಿ ವಾಲ್ಮೀಕಿಗಳು ಆಡಿಸ್ತಾರೆ ಅಂತ. ಯಾವುದೇ ಒಬ್ಬ ರಾಜ ಸಹಜವಾಗಿ ಅಥವಾ ಒಬ್ಬ ರಾಜಕಾರಣಿ ಯೋಚನೆ ಮಾಡಬಹುದಾದಂಥ ಒಂದು ನಿಲುವದು ಅಂತ. ನೀನು ದೇಶ ಬೇಡ, ನಿನಗೆ ರಾಜ್ಯ ಬೇಡ, ನನಗೆ MP ಸೀಟ್ ಬೇಡ, ನಾನು ರಿಸೈನ್ ಮಾಡಿದ್ದೀನಿ ಅಂತ ಇರಬಹುದು. ಹಾಗಂದ ಮಾತ್ರಕ್ಕೆ ಅಪೋಸಿಷನ್ ಪಾರ್ಟಿಯವರು ಅವ್ರು ಸುಮ್ಮನಿರ್ತಾರೆ ಅಂತ ಏನಿಲ್ವಲ್ಲ, ಅವ್ರು ಇನ್ನೇನೋ ಮಾಡ್ಬೋದು, ನೀವು ಬೇರೆ ರೀತಿಯಲ್ಲೇ ಮಟ್ಟ ಹಾಕೋದಕ್ಕೆ ಅವ್ರು ಇನ್ನೇನೋ ಮಾಡಿರ್ಬೋದು ಅನ್ನುವಂಥ ಒಂದು ನಿಲುವು ಏನಿದೆ, ನಾವು ಆಧುನಿಕವಾಗಿ ನಾವು ಯೋಚನೆ ಮಾಡೋದಿದ್ರೆ ಅಂಥ ಒಂದು ನಿಲುವಿದೆ ಅಂತ. ಆದರೆ ರಾಮ ಏನು ಹೇಳ್ತಾನೆ ಅಂತ, ಅವನಲ್ಲಿ ಆಗ ಆ ಧರ್ಮ ಪ್ರಜ್ಞೆ ಅನ್ನುವಂಥದ್ದು ಜಾಗೃತವಾಗತ್ತೆ. ನೀನು ಆ ಥರ ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತಾನೆ. ಯಾಕೆಂದರೆ ನಿನಗಿಂತ ನನಗೆ ಅವನು ಏನು ಅನ್ನೋದು, ಭರತ ಏನು ಅನ್ನುವಂಥದ್ದು ಗೊತ್ತು ಅಂತ ಹೇಳ್ತಾನೆ. ಇದು ಧರ್ಮ ಮತ್ತು ರಾಜಕಾರಣದ ಒಂದು ಸಂಘರ್ಷ ಅಂತೇಳಿ. ಮತ್ತು ವನವಾಸಕ್ಕೆ ಹೋಗೋದಕ್ಕಿಂತ ಮೊದಲು ರಾಮನ ಹತ್ರ ಒಬ್ಬೊಬ್ಬರು ವಾದ ಮಾಡ್ತಾರೆ, ನೀನು ಯಾಕೆ ರಾಜ್ಯವನ್ನು ಸ್ವೀಕಾರ ಮಾಡಬೇಕು, ವನವಾಸ ಬೇಡ ನಿನಗೆ ಅಂತ ಹೇಳ್ತಾರೆ ಅಂತ. ಆಗ ಲಕ್ಷ್ಮಣ ಹೇಳುವಂಥದ್ದೆಲ್ಲ ರಾಜಕಾರಣದ ಮಾತುಗಳೇ. ಏನು ಅಂತ ಹೇಳಿದ್ರೆ, ನಿನಗೆ ಧರ್ಮಬದ್ಧವಾಗಿ ದೊಡ್ಡ ಮಗನಿಗೆ ರಾಜ್ಯ ಬರಬೇಕು, ಕೊಡೋದಿಲ್ಲ ಅಂತ ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ, ಇಷ್ಟಕ್ಕೂ ಹೇಳೋನು ಅವನಿದ್ರೆ ತಾನೆ, ಅವನನ್ನೇ ಕೊಂದು ಹಾಕ್ಬಿಡ್ತೀನಿ ಅಂತ. ಆದರೆ ಆಗ ರಾಮ ಏನು ಹೇಳ್ತಾನೆ, ನೀನು ಆಡ್ತಾ ಇರೋ ಮಾತೇ ತಪ್ಪು. ಆಗಲೂ ಅದೇ, ಅದು ಭಾಳ ಸ್ವಾರಸ್ಯಕರವಾಗಿ ನಾನು ಭಾಳ ಸಂಗ್ರಹವಾಗಿ ಹೇಳ್ತೇನೆ. ನಿಮಗೆಲ್ಲ ರಾಮಾಯಣದ ಕಥೆ ಇಲ್ಲಿ ಚೆನ್ನಾಗಿ ಗೊತ್ತಿರುವಂಥದ್ದು. ಇದಷ್ಟೇ ಅಲ್ಲ, ರಾಮನ ತಾಯಿನೇ ಹೇಳ್ತಾಳೆ ನೋಡಿ, ಇದು ನೇರ ಲಕ್ಷ್ಮಣನ ಮಾತುಗಳೆಲ್ಲ ನೇರ ರಾಜಕಾರಣದ ಮಾತುಗಳು ಅನ್ನೋ ಥರನೇ ಇದೆ. ಆದರೆ ಧರ್ಮದ ಲೇಪನದಲ್ಲಿ, ಧರ್ಮದ ಮುಖವಾಡದಲ್ಲಿ ಧರ್ಮವನ್ನು ಅದನ್ನು ಒಂದು ಶುಗರ್ ಕೋಟಿಂಗ್ ಥರ ಮಾಡಿ ಅದರ ಒಳಗಡೆ ನಿಜವಾಗಲೂ ಕೂಡ ರಾಜಕಾರಣದ ಒಂದು ನಿಲುವಿರುವಂಥ ಒಂದು ಮಾತನ್ನು ಕೂಡ ವಾಲ್ಮೀಕಿಗಳು ರಾಮನ ತಾಯಿ ಮೂಲಕನೇ ಹೇಳಿಸ್ತಾರೆ. ಭಾಳ ಸ್ವಾರಸ್ಯ ಅದು. ಏನು ಅಂತ ಹೇಳಿದ್ರೆ, ಶಾಸ್ತ್ರಗಳು ನೀನೆಲ್ಲ ಇಷ್ಟೆಲ್ಲ ಮಾಡ್ತಿರೋದೇನಪ್ಪ, ಧರ್ಮಶಾಸ್ತ್ರದ ಪ್ರಕಾರ ನೀನು ಅಪ್ಪ ಹೇಳಿದ ಮಾತು ಸತ್ಯಕ್ಕೆ ನೀನು ನಿಷ್ಠವಾಗಿ ಹೋಗ್ತೀನಿ ಕಾಡಿಗೆ ಅಂತ. ಅದೇ ಶಾಸ್ತ್ರಗಳೇನು ಹೇಳುತ್ತೆ, ತಂದೆಗಿಂತ ತಾಯಿ ದೊಡ್ಡವಳು ಅಂತ. ನಾನು ಹೇಳ್ತಾ ಇದ್ದೀನಿ, ನೀನು ಇದ್ದು ಬಿಡು ಅಂತ. ಮೇಲ್ನೋಟಕ್ಕೆ ಇದು ಧರ್ಮದ ಜಿಜ್ಞಾಸೆಯಾಗಿ, ಧರ್ಮದ ಪ್ರಶ್ನೆಯಾಗಿ, ಧರ್ಮದ ಮಾತಾಗಿ ಕಾಣುತ್ತೆ. ಆದರೆ ಅದರ ಅಂತರಂಗ ಮಾತ್ರ ರಾಜಕಾರಣದ್ದು ಅಂತ. ವಾಲ್ಮೀಕಿಗಳ ಆ ಪ್ರತಿಭೆ ಇದೆಯಲ್ಲ, ಅದು ಎಷ್ಟು ಅದ್ಭುತ ಅಂತೇಳಿ. ಹೀಗೆ ರಾಮಾಯಣದ ಉದ್ದಕ್ಕೂ ಈ ಸಂಘರ್ಷವನ್ನು ನಾವು ಕಾಣ್ತೀವಿ ಅಂತ. ಧರ್ಮ ಮತ್ತು ರಾಜಕಾರಣದ ಆ ಸಂಘರ್ಷವನ್ನು ಉದ್ದಕ್ಕೂ ನಾವು ಕಾಣ್ತೀವಿ ಅಂತ. ಪ್ರಜೆಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ರಾಮನ ಬಗ್ಗೆ ಅಂತ ಕಾಡಿಗೆ ಹೋದಾಗ, ನಾವು ನಗರವನ್ನು, ರಾಜ್ಯವನ್ನು ಬಿಟ್ಟು ಬಂದುಬಿಡ್ತೀವಿ ಅಂತ. ನೀನು ಎಲ್ಲಿರ್ತೀಯೋ ಅದೇ ನಮಗೆ ರಾಜ್ಯ ಅಂತ. ಕಾಡಿದ್ದರೆ, ನೀನು ಕಾಡಲ್ಲಿದ್ದರೆ ಆ ಕಾಡೇ ನಮಗೆ ರಾಜ್ಯ, ನಾವಲ್ಲಿ ಬರ್ತೀವಿ ಅಂತ. ನೀನು ಇಲ್ಲದೆ ಇರುವಂಥದ್ದು ನಾಡೂ ಕೂಡ ಕಾಡು, ನೀನಿರುವಂಥ ಕಾಡೂ ಕೂಡ ನಾಡು ಅನ್ನುವಂಥದ್ದು. ವಾಲ್ಮೀಕಿಗಳೇನು ಹೇಳ್ತಿದ್ದಾರೆ, ರಾಮ ಇಷ್ಟೆಲ್ಲ ಧರ್ಮ ಪ್ರಜ್ಞೆಯಲ್ಲಿ ಇದ್ದಿದ್ದರಿಂದಲೇ ಪ್ರಜೆಗಳು ಅವನ ರಾಜ್ಯವನ್ನು ಬಯಸ್ತಾ ಇದ್ದಾರೆ ಅನ್ನುವಂಥ ಒಂದು ನಿಲುವನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ನಾನು ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ವಿದ್ವಾಂಸ, ಮನುಷ್ಯ ವಿದ್ವಾಂಸ ಒಂದು ಮಾತನ್ನು ಹೇಳ್ತಾನೆ, ಭಾಳ ಇಷ್ಟವಾದಂಥ ಒಂದು ಮಾತು. ಅವನು ಹೀಗೆ ರಾಜಕೀಯ ಚಿಂತನೆಯನ್ನೆಲ್ಲ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಇಫ್ ಮ್ಯಾನ್ ಮಸ್ಟ್ ಲರ್ನ್ ಟು ಲೀವ್ ಇನ್ ಹಿಸ್ಟರಿ, ಮನುಷ್ಯ ಏನಾದರೂ ಇತಿಹಾಸದಲ್ಲಿ ಸ್ಮರಣೆಗೆ ಯೋಗ್ಯ ಅನ್ನುವಂಥ ಒಂದು ಸ್ಥಿತಿ ಅವನಿಗೆ ಒದಗಬೇಕು ಅಂತಿದ್ರೆ, ಅವನು ಇತಿಹಾಸದಲ್ಲಿ ಒಬ್ಬನಾಗಿ ಇರಬೇಕು ಅಂತಿದ್ರೆ, ಇತಿಹಾಸ ಅಂತ ಹೇಳಿದ್ರೆ ಯಾವಾಗಲೂ ಆಗಿದ್ದು ನಾವೀಗ ನೆನಪಿಸ್ಕೋಬೇಕು. ನಾವು ಇವಾಗ ಮಾಡಿದ್ದು ನಮ್ಮನ್ನು ಅಲ್ಲಿ ಹೋದಷ್ಟು ಮರ್ತು ಬಿಡ್ತಾರೆ. ಹಾಗಲ್ಲ, ನೂರಾರು ವರ್ಷಗಳಲ್ಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಜನ ಅನ್ನುವಂಥ ಒಂದು ಹಿಸ್ಟ್ರಿ, ಇತಿಹಾಸ ಆಗಬೇಕು ಅಂತ ಹೇಳಿದ್ರೆ, ಇಫ್ ಎ ಮ್ಯಾನ್ ಮಸ್ಟ್ ಲರ್ನ್ ಟು ಲೀವ್ ಇನ್ ಹಿಸ್ಟ್ರಿ,
ಈ ಹ್ಯಾಸ್ ಈಕ್ವಲ್ ನೀಡ್ ಟು ಲೀವ್ ಔಟ್ಸೈಡ್ ಇಟ್ ಅಂತ. ಅವನು ಹಿಸ್ಟ್ರಿಯಲ್ಲಿ ಇತಿಹಾಸದ ಒಂದು ಭಾಗವಾಗಿ ಉಳಿಬೇಕು ಅಂತಿದ್ದರೆ ಅವನ ನಡವಳಿಕೆ ಹೇಗಿರಬೇಕು ಅಂತ ಹೇಳಿದರೆ ಇತಿಹಾಸವನ್ನು ಮೀರಿದ ನಡವಳಿಕೆಯನ್ನು ಅವನು ರೂಢಿಸ್ಕೋಬೇಕು ಅಂತ. ಬಹಳ ಅದ್ಭುತವಾದ ಮಾತಿದು ಅಂತ. ರಾಮ ಮಾಡಿದ್ದೆಲ್ಲ ಹೀಗೆ ಅಂತ. ಲಕ್ಷ್ಮಣ ಇರ್ಬೋದು, ಅವನ ತಾಯಿನೇ ಇರ್ಬೋದು, ಭರತ ಇರಬಹುದು, ಅವ್ರು ಹೇಳಿದ್ದೆಲ್ಲ ಕೂಡ ಆ ಕಾಲಕ್ಕೆ ಸಲ್ಲುವಂಥ ಮಾತು ಮಾತ್ರ. ಆದರೆ ರಾಮ ನಡ್ಕೊಂಡಿದ್ದು ಅಷ್ಟೂ ಕೂಡ ಆ ಕಾಲದ ಚೌಕಟ್ಟನ್ನು ಮೀರಿದ ಒಂದು ತತ್ವಕ್ಕೆ ನಿಷ್ಠವಾಗಿ ಅಷ್ಟೇ ಅವನು ನಡ್ಕೊಂಡಿದ್ದು ಅಂತ. ಏನು ಅದ್ಭುತವಾದಂಥ ಒಂದು ಆದರ್ಶವನ್ನು ವಾಲ್ಮೀಕಿಗಳು ಕಟ್ಕೊಡ್ತಾರೆ ಅಂತ. ಇದು ನಿಜವಾಗಲೂ ಕೂಡ ಒಂದು ನಮ್ಮ ಸೌಭಾಗ್ಯ ಅಂತ, ದುರಂತವೂ ಹೌದು ಅಂತ. ಇಷ್ಟು ದೊಡ್ಡ ಆದರ್ಶ ಇದ್ದರೂ ಕೂಡ ಏನಾಗಿದ್ದೀವಿ, ಏನಾದ್ವಿ, ಯಾಕಾದ್ವಿ, ಇದು ಪ್ರಶ್ನೆ ಬರುತ್ತೆ ಅಂತ. ಅದರ ವಿಶ್ಲೇಷಣೆ ನಾನಲ್ಲ, ಅದರ ವಿಮರ್ಶೆ ನಾನಲ್ಲ, ಕಾಳಿದಾಸನೇ ಅದ್ಭುತವಾಗಿ ಮಾಡ್ತಾನೆ ಅಂತ. ವಾಲ್ಮೀಕಿಗಳು ಒಂದು ಆದರ್ಶವನ್ನು ಕಟ್ಕೊಟ್ಟಿದ್ದಾರೆ. ರಾಮ ಯಾರು ಅಂತ ಹೇಳಿದ್ರೆ ಅವನು ಧರ್ಮದ ಮೂರ್ತ ಸ್ವರೂಪ, ವಿಗ್ರಹವಾನ್ ಧರ್ಮ, ಅವನು ಧರ್ಮದ ಮೂರ್ತ ಸ್ವರೂಪ. ಅವನು ಹಾಗಿದ್ದರಿಂದ ಅವನು ಆ ಥರ ಆದ. ರಾಮನ ಕೀರ್ತಿ ಜನರ ಬಾಯಿಯಿಂದ ಕೇಳಬರ್ತಾ ಇದೆ, ಜನರಿಂದ ಕೇಳಬರ್ತಿದೆ ಅನ್ನುವಂಥ ಮಾತೇ ಬರುತ್ತೆ. ಅದೇನೋ ಅವನ ಪೇಪರ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಮ ಒಬ್ಬ ರಾಜ ಅಂತ ಅನ್ನಿಸ್ಕೊಂಡವನಲ್ಲ, ಜನನೇ ರಾಮ ಅನ್ನುವಂಥ ರಾಜ ಇದ್ದ ಅಂತ ಹೇಳ್ತಿದ್ರು ಅನ್ನುವಂಥ ಮಾತುಗಳ ಭಾಳ ಧ್ವನಿಪೂರ್ಣವಾಗಿ ಹೊರಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವನು ಧರ್ಮದ ಮೂರ್ತ ಸ್ವರೂಪ. ಹೌದು, ಆದರೆ ಆಮೇಲೆ ಏನಾಯಿತು ಅಂತ. ಇದು ಕಾಳಿದಾಸನಿಗೆ ಈ ಪ್ರಜ್ಞೆ ಇದೆ. ಇತಿಹಾಸದಲ್ಲಿ ಇದ್ದುಕೊಂಡು ಇತಿಹಾಸವನ್ನು ಮೀರಿ ಇತಿಹಾಸದಲ್ಲಿ ಇರುವಂಥವ್ರು ಎಷ್ಟು ಮಂದಿ, ಹಾಗೆ ಇಲ್ಲದೆ ಬಿದ್ದವ್ರು ಎಷ್ಟು ಮಂದಿ ಅನ್ನುವಂಥ ಲೆಕ್ಕವನ್ನು ಕಾಳಿದಾಸ ಮಾಡ್ತಾನೆ. ರಘುವಂಶದಲ್ಲಿ ಅದ್ಭುತವಾಗಿ ಮಾಡ್ತಾನೆ ಅದನ್ನು. ಆ ರಘುವಂಶ ಇರುವಂಥದ್ದೇ ಈ ಧರ್ಮ ಮತ್ತು ರಾಜಕಾರಣ ಎರಡು ವಿಮುಖವಾದರೆ ಏನಾಗಬಹುದು ಮತ್ತು ಒಂದಾದರೆ ಏನಾಗತ್ತೆ ಅನ್ನುವಂಥ ಒಂದು ವಾಲ್ಮೀಕಿಗಳು ಆ ಒಳ್ಳೆಯದಕ್ಕೆ ಮಾತ್ರ ಅಲ್ಲಿ ನಿಲ್ಲಿಸ್ತಾರೆ. ಇವನು ಮುಂದುವರಿಸಿ ಮುಂದಿಂದ ಈ ಥರನೂ ಇನ್ನೊಂದು ಆಯಾಮವನ್ನು ಕಾಳಿದಾಸ ಕಾಣಿಸ್ತಾನೆ. ರಾಮಾಯಣದ ನಿಜವಾದ ವಿಮರ್ಶೆ ಭಾಷ್ಯ ಅಂತ ಹೇಳಿದ್ರೆ ರಘುವಂಶವೇ ಅಂತ. ಅದರಲ್ಲಿ ಆರಂಭದಲ್ಲೆಲ್ಲ ಹೇಳ್ತಾನೆ ಕಾಳಿದಾಸ ಈ ರಘುವಂಶದ ಒಂದು ಹಿರಿಮೆ ಹೇಗೆ ಅಂತ. ಅದೆಲ್ಲ ನೀವು ಕೇಳಿದಿರಿ, ರಘುವಂಶದ ಬಗ್ಗೆ ಇಲ್ಲಿ ಉಪನ್ಯಾಸ ಕೇಳಿದಿರಿ. ಏನು ಅಂತ ಹೇಳಿದ್ರೆ ಅವರು ಬಾಲ್ಯದಲ್ಲಿ ವಿದ್ಯೆಯನ್ನು ಪಡಿತಾ ಇದ್ದಿದ್ದು, ಮತ್ತು ಯೌವನದಲ್ಲಿ ಇದನ್ನು ಅರ್ಥವನ್ನು ಸಂಪತ್ತನ್ನು ಸಂಗ್ರಹ ಮಾಡ್ತಾ ಇದ್ದಿದ್ದು, ವಯಸ್ಸಾದ ಮೇಲೆ ಯೋಗಿಗಳ ಥರ ಜೀವನ ಮಾಡ್ತಾ ಇದ್ದಿದ್ದು, ಕೊನೆಯಲ್ಲಿ ಸನ್ಯಾಸದಲ್ಲಿ ಅವರು ಶರೀರವನ್ನು ಬಿಡ್ತಾ ಇದ್ದಿದ್ದು, ಮತ್ತು ಅವರು ಮಾತಾಡ್ತಾ ಇದ್ದಿದ್ದು ಸತ್ಯವನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಅವರು ಏನು ಕಡಿಮೆ ಮಾತನ್ನಾಡ್ತಾ ಇದ್ದಿದ್ದು, ಮತ್ತು ಯುದ್ಧ ಮಾಡಬೇಕು ಅದು ಯಾಕೆ ಅಂತ ಹೇಳಿದ್ರೆ ಬರೀ ಕೀರ್ತಿಗೋಸ್ಕರ, ನಮ್ಮ ದರ್ಪವನ್ನು ಅಹಮ್ಮವನ್ನು ಪ್ರದರ್ಶನ ಮಾಡಲಿಕ್ಕೆ ಅಲ್ಲ. ಮದುವೆ ಆಗ್ತಾ ಇದ್ದಿದ್ದು ಸಂತಾನಕ್ಕೋಸ್ಕರ ಹೊರತು ಅದು ಲಲ್ಲೆಗೋಸ್ಕರ ಅಲ್ಲ, ಅದರಲ್ಲಿ ಈ ಲಂಪಟತನ ಇಲ್ಲ ಅನ್ನುವಂಥ ಒಂದು ಆದರ್ಶವನ್ನು ಕಟ್ಕೊಂಬಂದು ಇಂಥ ಒಂದು ಆದರ್ಶ ರಾಜರ ಚರಿತ್ರೆಯನ್ನು ಹೇಳೋದಕ್ಕೆ ನಾನು ಅನರ್ಹ, ನನಗೆ ಸಾಮರ್ಥ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಕಾಳಿದಾಸ. ಆದರೆ ಆಮೇಲೆ ಏನಾಗತ್ತೆ, ಕೊನೆಯಲ್ಲಿ ಬರ್ತಾನೆ. ಬಹುಶಃ 19ನೇ ಸರ್ಗ ಅಗ್ನಿವರ್ಣನ ಒಂದು ವರ್ಣನೆ ಬರುತ್ತೆ ಅಂತ. ಈ ಅಗ್ನಿವರ್ಣನ ತಂದೆ ಸುದರ್ಶನ, ಅವನು ಬಹಳ ಒಳ್ಳೆ ರಾಜ. ಹೀಗೆ ರಾಮನ ವಂಶದಲ್ಲಿ ಬಂದಂಥವ್ರು. ರಾಮನ ನೋಡಿ, ಕಾಳಿದಾಸನ ಇನ್ನೊಂದು ಹಿರಿಮೆ ಅಂದರೆ ರಾಮನಿಂದ ಶುರು ಮಾಡೋಲ್ಲ ಅವನು. ರಾಮನಿಗೆ ಹಿಂದೆ ಒಂದಿದೆ ಪರಂಪರೆ, ಅದು ಇದೇ ರೀತಿ ಧರ್ಮ ಮಾರ್ಗದಲ್ಲಿ ಬಂದಂಥ ಒಂದು ಪರಂಪರೆ. ರಾಮನಲ್ಲಾಯಿತು, ಕೊನೆಗೆ ಸುದರ್ಶನಕ್ಕೆ ಬಂತು. ಈ ಸುದರ್ಶನ ಕೂಡ ಹಾಗೆ ಅಂತ, ಅವನ ರಾಜ್ಯವನ್ನು ಚೆನ್ನಾಗಿ ಮಾಡ್ದ. ಕೊನೆಗೆ ಅವನ ವೈರಾಗ್ಯ ಹೇಗೆ ಅಂತ ಬಹಳ ಅದ್ಭುತವಾಗಿ ಒಂದು ಶ್ಲೋಕದಲ್ಲಿ ಆ ವೈರಾಗ್ಯ ಸ್ಥಿತಿಯನ್ನು, ವೀರವೈರಾಗ್ಯ ಅದನ್ನು ಹೇಳ್ತಾನೆ ಅಂತ. ಹೇಗೆ ಅಂತ ಹೇಳಿದ್ರೆ, ಅವನು ರಾಜ್ಯವನ್ನು ಬಿಟ್ಟು ಬರ್ತಾನೆ. ಕಾಡಿಗೆ ಬಂದಾಗ ಅಲ್ಲಿ ಕಾಡಿನಲ್ಲಿ ಸಿಗ್ತಾ ಇತ್ತಲ್ವ ಈ ಝರಿಗಳು, ತೀರ್ಥೋದಕ, ಅದೇ ಅವನಿಗೆ ಅವನ ಅರಮನೆಯ ಉದ್ಯಾನಗಳ ಒಂದು ಸರೋವರಗಳಿಗೆ ಸಮವಾಗಿ ಕಾಣ್ತಾ ಇತ್ತು. ಮತ್ತು ಅವನು ಅಲ್ಲಿ ದರ್ಭೆಯ ಹಾಸಿಗೆ ಮೇಲೆ ಮಲಗ್ತಾ ಇದ್ದ. ಅದು ಅಲ್ಲಿ ಮೆತ್ತನೆ ಏನು ಹಂಸತೂಲಿಕಾ ತಲ್ಪ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಮನಾಗಿ ಅವನು ಅದನ್ನು ಸ್ವೀಕಾರ ಮಾಡಿದ್ದ. ಮತ್ತು ಆ ಒಂದು
ಪರ್ಣಶಾಲೆ ಏನಿದೆ, ಗುಡಿಸಲು, ಅದೇ ಅವನಿಗೆ ಅರಮನೆಗೆ ಸಮ. ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಪಸ್ಸನ್ನು ಮಾಡ್ತಾ ಇದ್ದ ಇವನು ಸುದರ್ಶನ. ಇವನು ಈಗ ರಾಜ್ಯವನ್ನು ಬಿಟ್ಟು ಬಂದಿದ್ದಾನೆ. ಇವನು ಮಗ ಯಾರು ಅಂತ ಹೇಳಿದ್ರೆ ಅಗ್ನಿವರ್ಣ ಅಂತ. ಈ ಅಗ್ನಿವರ್ಣನ ಸ್ಥಿತಿ ಹೇಗಾಯಿತು ಅಂತ, ರಾಮರಾಜ್ಯ, ರಘುವಂಶ, ರಾಮರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ, ರಾಮನಿಂದ ರಾಮರಾಜ್ಯ ಸ್ಥಾಪನೆ ಆಗಲಿಲ್ಲ. ನಾವದು ಇಲ್ಲಿ ಯೋಚನೆ ಮಾಡಬೇಕಿದೆ. ರಾಮನಿಂದ ಸ್ಥಾಪನೆಯಾದದ್ದು, ರಾಮನಿಂದ ನಡೆಸಲ್ಪಟ್ಟದ್ದು ರಾಮರಾಜ್ಯ ಆಗಲಿಲ್ಲ. ಹಾಗಿದ್ರೆ ಏನು ಅಂತ ಹೇಳಿದ್ರೆ, ರಾಮನ ಪಾದುಕೆಗಳಿಂದಲೇ ರಾಮರಾಜ್ಯ ಆಯಿತು. ಭರತ ರಾಮನ ಪಾದುಕೆಗಳನ್ನು ತಗೊಂಡು ಬಂದು ಸಿಂಹಾಸನದ ಮೇಲೆ ಇಟ್ಟು ರಾಜ್ಯವನ್ನು ನಡೆಸ್ತಾನೆ. ಅಲ್ಲಿ ಇನ್ನೊಂದು ಕೂಡ ಅಲ್ಲಿ ರಾಜಕಾರಣದ ಒಂದು ಅದ್ಭುತವಾದಂಥ ಒಂದಿದೆ. ಇದೆಲ್ಲ ಸೀತೆಯನ್ನೆಲ್ಲ ವಾಪಸ್ ಕರ್ಕೊಂಬರ್ಬೇಕಾದ್ರೆ ರಾಮ ಕಳಿಸ್ತಾನೆ, ಭರತನ ಮನಸ್ಥಿತಿ ಹೇಗಿದೆ ತಿಳ್ಕೊಂಬ ಅಂಥೇಳಿ. ಅಲ್ಲೂ ಅದು ಧರ್ಮವೂ ಹೌದು, ರಾಜಕಾರಣ ಅಂತ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಅಲ್ಲಿ ಒಂದು ಧಾರ್ಮಿಕವಾದಂಥ ಒಂದು ನಿಲುವಿದೆ ಅಂತ. ರಾಮನ ಪ್ರತಿಯೊಂದರಲ್ಲೂ ಕೂಡ ಹೇಗೆ ಆ ಧರ್ಮವೇ ಹಾಸುಹೊಕ್ಕಾಗಿದೆ ಅನ್ನೋದಕ್ಕೂ ಕೂಡ ಇದೆ. ಭರತ ರಾಮನ ನಿರೀಕ್ಷೆಯಲ್ಲೇ ಇರ್ತಾನೆ. ರಾಮನ ಪಾದುಕೆಗಳನ್ನು ಇಟ್ಟುಕೊಂಡು ರಾಜ್ಯ ಮಾಡಿ ಅವನೇನೋ ಬೇಸರದಲ್ಲಿ ರಾಜ್ಯವನ್ನು ನಿರ್ಲಕ್ಷ್ಯ ಮಾಡಲಿಲ್ಲ. 10ರಷ್ಟು ಚೆನ್ನಾಗಿ ಕಟ್ಟಿರ್ತಾನೆ, ಬೆಳೆಸಿರ್ತಾನೆ. ರಾಮರಾಜ್ಯ ಒಂದು ಒಳ್ಳೆಯ ನೆಮ್ಮದಿಯಾದಂಥ ಒಂದು ಸರ್ಕಾರವನ್ನು ಕೊಟ್ಟಿರ್ತಾನೆ. ಇದೆಲ್ಲನೂ ಉಂಟು. ಅಂದರೆ ರಾಮನ ಪಾದುಕೆಗಳೇ ಒಂದು ರಾಜ್ಯವನ್ನು, ಒಳ್ಳೆಯ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಂಥ ಇದರಲ್ಲಿ ಬಂದಂಥ ಈ ಅಗ್ನಿವರ್ಣ ಈಗೇನಾಗಿದ್ದಾನೆ ಅಂತ ಹೇಳಿದ್ರೆ, ಲಂಪಟತನದಲ್ಲಿ ಮುಳುಗಿ ಅವನು ಪ್ರಜೆಗಳಿಗೆ ಅವನ ಮುಖವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರಾಜಕಾರ್ಯದಲ್ಲಿಲ್ಲ, ಅವನು ಅಧರ್ಮ ಕೆಲಸದಲ್ಲಿದ್ದಾನೆ ಅನ್ನೋದನ್ನು ಕಾಳಿದಾಸ ಬಹಳ ಅದ್ಭುತವಾಗಿ ಅಲ್ಲಿ ಕಟ್ಕೊಡ್ತಾನೆ. ಕೊನೆಗೆ ಯಾರಿಗಾದರೂ ರಾಜನನ್ನು ನೋಡಬೇಕು ಅಂತಾದರೆ ಈ ಮಂತ್ರಿಗಳೆಲ್ಲ ಬಹಳ ಹಿಂಸೆ ಮಾಡಿ ಒಂದ್ಸಲಿ ದರ್ಶನ ಕೊಟ್ಬಿಡಿ ಅಂಥೇಳಿ ಮಹಾರಾಜರಿಗೆ ಅಗ್ನಿವರ್ಣ ಕೇಳ್ಕೊಂಡಾಗ ಇವನು ಹೇಗೆ ದರ್ಶನ ಕೊಡ್ತಿದ್ದ ಅಂತ ಹೇಳಿದ್ರೆ, ಒಂದು ಗವಾಕ್ಷಿ, ಒಂದು ಕಿಟಕಿಯ ಮೂಲಕ ಅವನ ಕಾಲುಗಳನ್ನು ಜನಕ್ಕೆ ತೋರಿಸ್ತಾ ಇದ್ದಂತೆ. ಕಾಳಿದಾಸ ಎಷ್ಟು ಅದ್ಭುತವಾಗಿ ಒಂದು ಕಾಂಟ್ರಾಸ್ಟನ್ನು ಕಟ್ಕೊಡ್ತಾನೆ ಅಂತ. ಪಾದುಕೆಗಳೇ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತು, ಒಳ್ಳೆಯ ಸಾಮ್ರಾಜ್ಯವನ್ನು ಕಟ್ಟಿತು. ಅಂಥ ವಂಶದಲ್ಲಿ ಬಂದಂಥವನು ಈಗ ತನ್ನ ಕಾಲನ್ನು ಪ್ರಜೆಗಳಿಗೆ ದರ್ಶನವಾಗಿ ಕೊಡ್ತಾ ಇದ್ದಾನೆ. ಇವನ ಲಂಪಟತನ ಹೇಗಿದೆ ನೋಡಿ ಅಂತ. ಅದನ್ನು ಧ್ವನಿಪೂರ್ಣವಾಗಿ ಕಾಳಿದಾಸ ಮುಕ್ತಾಯನೂ ಮಾಡ್ತಾನೆ. ಅವನಿಗೆ ಕಾಯಿಲೆ ಬರುತ್ತೆ. ಎಂಥ ಕಾಯಿಲೆ ಬೇರೆ, ಆ ಕಾಯಿಲೆ ಅವಸ್ಥೆ ಹೇಗೆ ಅಂತ ಹೇಳಿದ್ರೆ, ಕೊನೆಗೆ ಅವನ ಅಂತ್ಯ ಸಂಸ್ಕಾರವನ್ನೂ ಕೂಡ ಗುಟ್ಟಾಗಿ ಮಾಡಬೇಕಾಗತ್ತೆ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಕಾಳಿದಾಸ. ಅವನ ಪತ್ನಿ, ವಿಧವೆ ಪತ್ನಿ ಇರ್ತಾಳಲ್ಲ, ಅವಳಿಗೆ ಸಿಂಹಾಸನದ ಮೇಲೆ ಎಲ್ಲರೂ ಕೂಡಿಸ್ತಾರೆ. ಅವಳು ಯಾರು ಅಂತ ಹೇಳಿದ್ರೆ, ಅವಳು ಆಗ ಗರ್ಭವತಿ ಆಗಿರ್ತಾಳೆ. ಕಾಳಿದಾಸನ ಕೆಲವರೆಲ್ಲ ಹೇಳ್ತಾರೆ ಇಲ್ಲಿಂದ ಮುಂದಕ್ಕೂ ಬರೆದಿದ್ದಾನೆ ಅನ್ನುವಂಥ ಊಹೆಗಳೆಲ್ಲ ಮಾಡ್ತಾರೆ. ನನ್ನ ಪ್ರಕಾರ ಅವನಿಷ್ಟಕ್ಕೆ ನಿಲ್ಲಿಸಿರಬಹುದು, ನಿಲ್ಲಿಸಿದ್ರೆ ಭಾಳ ಅದ್ಭುತ ಅಂತೇಳಿ. ಅದು ಒಂದು ಓಪನ್ ಎಂಡ್ ಅದು ಅಂತ. ಅವಳು ಗರ್ಭವತಿ. ಯಾವ ಥರ ರಾಜ ಮತ್ತೆ ಹುಟ್ಟುತ್ತಾನೆ ಗೊತ್ತಿಲ್ಲ ಅಂತ. ರಾಮನ ಆಗ್ತಾನೋ ಅಗ್ನಿವರ್ಣ ಆಗ್ತಾನೋ ಅದು ಮತ್ತೆ ಇತಿಹಾಸವೇ ಹೇಳಬೇಕು ಅಂತ. ಅವನು ಇತಿಹಾಸದಲ್ಲಿ ಇದ್ದುಕೊಂಡು ಇತಿಹಾಸವನ್ನು ಮೀರುವಂಥ ಕೆಲಸವನ್ನು ಮಾಡ್ತಾನೋ ಅಥವಾ ಇತಿಹಾಸದಲ್ಲೇ ಇವನು ಮಣ್ಣಾಗ್ತಾನೋ ಅನ್ನುವಂಥ ಒಂದು ಓಪನ್ ಎಂಡನ್ನು ಕಾಳಿದಾಸ ಎಷ್ಟು ಅದ್ಭುತವಾಗಿ ಕಟ್ಕೊಡ್ತಾನೆ ಅಂತ. ಇದು ಒಂದು ಆದರ್ಶವಾದಂಥ ಧರ್ಮ ಮತ್ತು ರಾಜಕಾರಣಿಗಳಿಗೆ ಇರುವಂಥ ಸಂಬಂಧ, ಇರಬೇಕಾದ ಸಂಬಂಧ. ಇಲ್ಲದೇ ಇದ್ದರೆ ಏನಾಗತ್ತೆ ಅನ್ನುವಂಥದ್ದನ್ನು ಅಲ್ಲಿ ಬಹಳ ಅದ್ಭುತವಾಗಿ ಕಾಳಿದಾಸ ಕಟ್ಕೊಡ್ತಾನೆ ಅಂತ. ಈ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಬರುವಂಥದ್ದು ಅಡಿಗರ ಒಂದು ಮಾತು. ಬಹುಶಃ ಕಾಳಿದಾಸನ ಈ ಒಂದು ನಿಲುವಿಗೆ ಒಂದು ವಿಮರ್ಶೆನೋ ಇದು, ಅಥವಾ ಈ ಧರ್ಮಾಧರ್ಮಗಳ ಸಂಘರ್ಷಕ್ಕೆ ಒಂದು ಅಬ್ಸರ್ವೇಷನ್ನು ಅನ್ನುವಂಥ ರೀತಿಯಲ್ಲಿ ಅವರ ಸಾಲುಗಳು ಇವೆ. ಅಡಿಗರ ಶ್ರೀರಾಮನವಮಿಯ ದಿವಸ ಏನಿದೆ ಅದು ರಾಮನನ್ನು ತುಂಬ ಅದ್ಭುತವಾಗಿ ವರ್ಣಿಸ್ತಾರೆ.
ಏನು ಸಾಲುಗಳು ತುಂಬ ಚೆನ್ನಾಗಿದೆ. ಸಂಕಲ್ಪ ಬಲದ ಜಾಗರಣೆ ರಾಮಣ್ಣನ ವರ್ಣಿಸ್ತಾ ಇರುವಂಥದ್ದು. ಕತ್ತಲಿನೆದೆಗೆ ಕಣೆ, ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ, ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ. ಒಂದೊಂದು ಅವನು ಸಾಮಾಜಿಕವಾದ ಒಂದು ಕರ್ತವ್ಯ ಮತ್ತು ನನಗೆ ವೈಯಕ್ತಿಕವಾಗಿರುವಂಥದ್ದಕ್ಕೂ ಅವನಲ್ಲಿ ಆಕ್ರೋಶ ಇದೆ, ಸಾಮಾಜಿಕವಾದಂಥ ಒಂದು ಜವಾಬ್ದಾರಿನೂ ಇದೆ. ಮತ್ತು ಅವನ ಮತ್ತೆ ಆ ಧರ್ಮ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಆದರ್ಶ ರಾಜನ ಪ್ರಜ್ಞೆ ಏನು, ಸುಟ್ಟಲ್ಲದೆ ಮುಟ್ಟೆನೆಂಬುಡಾಫೆ. ಹೆಂಡತಿ ಆದರೂ ಕೂಡ ಅದೊಂದು ರಾಜಕಾರಣದ ವಿಷಯ ಆಯಿತು ಅಂತ ಹೇಳಿದ್ರೆ ರಾಜನ ಹೆಂಡತಿ, ರಾಜನ ವೈಯಕ್ತಿಕವಾದ ಜೀವನ ಎಲ್ಲವೂ ಕೂಡ ಅದು ರಾಜಕೀಯವೇ, ರಾಜ್ಯಕ್ಕೆ ಸೇರಿದ್ದೆ. ಹಾಗಾಗಿ ಅವಳಾದರೂ ಕೂಡ ನಾನು ಅವಳನ್ನು ಕೂಡ ಅಗ್ನಿ ಪರೀಕ್ಷೆ ಮಾಡದೆ ನಾನು ಮುಟ್ಟೋದಿಲ್ಲ ಅನ್ನುವಂಥ ಒಂದು ನಿಷ್ಠೆ, ಇದು ರಾಜನಿಗೆ ಇರಬೇಕಾದಂಥ ಗುಣ. ಇದೆಲ್ಲ ಸರಿ. ಏನಾಯಿತು? ವಿಜೃಂಭಿಸಿತು ರಾಮಬಾಣ. ನಿಜ, ಇಷ್ಟೆಲ್ಲ ಆಗಬೇಕು ಅಂಥೇಳಿ ರಾವಣನ ಸಂಹಾರ ಆಯಿತು, ರಾಮಬಾಣ ಗೆಲ್ತು. ಆದರೆ ಏನು ಮುಂದೆ? ಕತ್ತಲಿಗೆ ಹತ್ತೆ ತಲೆ. ರಾವಣ 10 ತಲೆ ಇದ್ದ ರಾವಣನ ಕೊಂದಾಯಿತು. ಆದರೆ ಕತ್ತಲೆ ಅನ್ನುವಂಥ ಅಜ್ಞಾನ ಅನ್ನೋದಕ್ಕೆ, ಅಧರ್ಮ ಅನ್ನೋದಕ್ಕೆ, ಅವಿದ್ಯೆ ಅನ್ನೋದಕ್ಕೆ 10 ತಲೆಯೇ? 10 ತಲೆ ನೂರಾರೆ, ಅದು ಅಸಂಖ್ಯ. ಕತ್ತರಿಸಿದರೆ ಬೆಳೆವ, ಬೆಳೆದು ಕತ್ತಿಗೆ ಬರುವ ಅನಾದಿ. ನೀ ಹೊಡಿತಾ ಇದ್ದ ಕತ್ತಿಲಿ ನಿಂತು ಕತ್ತರಿಸ್ತಾ ಇದ್ರಷ್ಟು ಬರ್ತಾ ಇದೆ, ಅನಾದಿ. ಅದು ಒಂದಾದ ಮೇಲೆ ಒಂದು ಬರುತ್ತೆ ಈ ಅಧರ್ಮ ಅನ್ನುವಂಥದ್ದು. ಕೊನೆಗೇನು? ಕೋದಂಡ ದಂಡವೂ ಹೀಗೆ ದಂಡ ಅಂತ. ಇದು ಈ ಕೋದಂಡ ದಂಡ ಆಗಿದ್ದು ನಾವು ಅಗ್ನಿವರ್ಣನಲ್ಲಿ ನೋಡ್ತೀವಿ ಅಂತ. ಈ ದಂಡಕ್ಕೆ ಈ ಶಕ್ತಿ ಬಂದಿದ್ದು ಧರ್ಮ ಕೊಟ್ಟಿದ್ದು, ಧರ್ಮ. ಆ ಧರ್ಮ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ದಂಡವೂ, ಕೋದಂಡವೂ ಕೂಡ ದಂಡವೇ, ಅಥವಾ ಚಕ್ರಾರ ಪಂಕ್ತಿ. ಇದು ಮತ್ತೆ ನಿರಂತರವಾಗಿ ಒಂದಾದ ಮೇಲೆ ಒಂದು ಬರುತ್ತೇನೋ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂತ. ಹೀಗೆ ರಾಮಾಯಣದಲ್ಲಿ ಈ ಎರಡರ ಒಂದು ಅದ್ಭುತವಾದಂಥ ಮೀಮಾಂಸೆ ನಡೆದಿದೆ ಅಂತ ಒಂದಷ್ಟು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಾಯಿತು ಅಂತ. ಮಹಾಭಾರತದ ಒಂದೆರಡು ಅಂಶಗಳನ್ನು ಹೇಳಿ ಇನ್ನು 5-6 ನಿಮಿಷ ಟೈಮ್ ಇದೆ ಅನಿಸುತ್ತೆ ನನಗೆ, ಮುಗಿಸ್ತೀನಿ ಅಂತ. ಆರಂಭದಲ್ಲೇ ವ್ಯಾಸ ಪ್ರತಿಭೆಗೆ ನಾವೇನು ಹೇಳೋಣ ಅಂತ, ಅವ್ರು ಎಷ್ಟು ಅದನ್ನು ಒಂದು ರೀತಿ ವಾಲ್ಮೀಕಿಗಳಷ್ಟು ಕಡಿಮೆ ಮಾತಿನಲ್ಲಿ ಹೇಳಬೇಕು ಅನ್ನುವಂಥದ್ದಿಲ್ಲ. ಅವರು ವಿಸ್ತಾರವೇ, ವ್ಯಾಸ ಅನ್ನುವಂಥದ್ದೇ ಒಂದು ವಿಸ್ತಾರಕ್ಕೆ ಒಂದು ಸಂಕೇತ. ಅವರು ಸಿಕ್ಕಿದಾಗೆಲ್ಲ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿ ನಿಮ್ಮ ಮಹಾಭಾರತದ ಉದ್ದಕ್ಕೂ ಕೂಡ ಈ ಧರ್ಮ ಮತ್ತು ಅಧರ್ಮಗಳ ಒಂದು ಮುಖಾಮುಖಿಯನ್ನು ನೋಡ್ತಲೇ ಇರ್ತೀವಿ ಅಂತ. ಆರಂಭದ ಪರ್ವದಲ್ಲೇ ಅದನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. 2 ರೂಪಕಗಳನ್ನು, ಒಂದೇ ರೂಪಕವನ್ನು 2 ಭಿನ್ನ ನೆಲೆಯಲ್ಲಿ ಕಟ್ಕೊಡ್ತಾರೆ. ಒಂದು ಮರದ ಜೊತೆಗೆ ಅವರು ಒಂದು ಮರವನ್ನು ತಗೊಳ್ತಾರೆ. ಏನು ಅಂತ ಹೇಳಿದ್ರೆ, ಈ ದುರ್ಯೋಧನ ಅನ್ನುವಂಥದ್ದು ಒಂದು ಮರ, ಧರ್ಮರಾಯ ಅನ್ನುವಂಥದ್ದು ಇನ್ನೊಂದು ಮರ ಅಂತ. ಈ ದುರ್ಯೋಧನ ಅನ್ನುವಂಥ ಮರ ಇದೆಯಲ್ಲ, ಇದ್ರ ಲಕ್ಷಣ ಅಂತ ಹೇಳಿದ್ರೆ ಕಾಮ, ಕ್ರೋಧ ಇತ್ಯಾದಿಗಳೇ ಅದರ ಲಕ್ಷಣ. ಇದು ಏನು ಅಂತ ಹೇಳಿದ್ರೆ ಧರ್ಮಮಯ. ಇದಕ್ಕೆ ಧರ್ಮ, ಇದರ ಮೂಲ ಏನು ಅಂತ ಹೇಳಿದ್ರೆ ಇದು ಧರ್ಮದ ವೃಕ್ಷ, ಇದೊಂದು ಅಧರ್ಮದ ವೃಕ್ಷ ಅಂಥೇಳಿ ಅದಕ್ಕೆ ಯಾರ್ಯಾರು ಕೊಂಬೆಗಳು, ಯಾರ್ಯಾರು ಕಾಂಡ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಕರ್ಣನೇ ಕಾಂಡ, ಈ ಕಡೆ ಶಕುನಿ ಅನ್ನುವಂಥದ್ದು ರೆಂಬೆಗಳು, ದುಶ್ಯಾಸನ ಅನ್ನುವಂಥ ಅದರಲ್ಲಿ ಹುಟ್ಟಿದಂಥ ಹೂವು ಹಣ್ಣು, ಮತ್ತು ಏನು ಅಂತ ಹೇಳಿದ್ರೆ ಇದು ಬೇರೆ ಯಾವುದು ಅಂತ ಹೇಳಿದ್ರೆ ಧೃತರಾಷ್ಟ್ರ ಅಂತ. ಈ ಕಡೆ ಮರ ಇದೆಯಲ್ಲ, ಇಲ್ಲಿ ಧರ್ಮ ಅನ್ನುವಂಥದ್ದೇ ಮರ, ಅರ್ಜುನ ಅನ್ನುವಂಥದ್ದು ಕಾಂಡ, ಭೀಮಸೇನ ಇತ್ಯಾದಿಗಳು ಶಾಖ, ಅದಕ್ಕೆ ರೆಂಬೆ ಕೊಂಬೆಗಳಾದರೆ ಈ ಮಾದ್ರಿ ಸುತರು ಅಂದರೆ ನಕುಲ ಸಹದೇವರು ಅದರ ಹೂವು ಹಣ್ಣು. ಮೂಲ ಯಾವುದು ಅಂತ ಹೇಳಿದ್ರೆ ಕೃಷ್ಣ ಅಂತ. ನಾನು ಹೆಚ್ಚು ಇದನ್ನು ವಿವರಿಸೋಕ್ಕೆ ಹೋಗಲ್ಲ, ಅಲ್ಲೇ ಹೇಳ್ತಾರೆ ವ್ಯಾಸರು. ಅದು ಯಾರ ಕೈಯಲ್ಲಿ ಹೇಳಿಸ್ತಾರೆ ಅನ್ನೋದು ಮುಖ್ಯ ಅಂತ. ಧೃತರಾಷ್ಟ್ರನ ಕೈಯಲ್ಲಿ ಸುಮಾರು ಒಂದು 25-30 ಶ್ಲೋಕಗಳನ್ನು ಹೇಳಿಸ್ತಾರೆ. ಇಡೀ ಮಹಾಭಾರತದ ಒಂದು ರೀತಿಯಲ್ಲಿ ಅದನ್ನು ಆರಂಭದಲ್ಲೇ ಬರುವುದು, ಆದಿಪರ್ವದಲ್ಲೇ ಬರುವಂಥದ್ದು ಒಂದು ರೀಪ್ಲೇ ಇದ್ದ ಹಾಗದು.
ಅಲ್ಲಿ ಕಥೆಯಲ್ಲಿ ಈಗ ಏನೇನೋ ಬೆಳ್ಕೊಂಡು ಹೋಗುತ್ತದು. ಅಲ್ಲಿ ಒಂದು ಹೇಳ್ತಾರೆ ಧೃತರಾಷ್ಟ್ರನ ಮಾತುಗಳಲ್ಲಿ, ಏನೇನು ಆರಂಭದಿಂದ ಆಯಿತು ಆ ಎಲ್ಲ ಘಟನೆಗಳನ್ನು ಹೇಳ್ಕೊಳ್ಳೋತ್ತರ ಈ ರಾಮಾಯಣದಲ್ಲೂ ಬರುತ್ತೆ. ಅದು ರಾಮಾಯಣದಲ್ಲೂ ಒಂದು ಸಂಕ್ಷಿಪ್ತ ರಾಮಾಯಣದ ಒಂದು ಭಾಗ ಬರುತ್ತಲ್ಲ, ಹಾಗೆ ಇಲ್ಲೂ ಒಂದು ರೀತಿ ಧೃತರಾಷ್ಟ್ರನ ಮೂಲಕ ಅದು ಹೇಳುತ್ತಾರೆ. ಕೊನೆಯ ಸೊಲ್ಲು, ಪ್ರತಿ ಶ್ಲೋಕದ ಪ್ರತಿ ಪದ್ಯದ ಒಂದು ಕೊನೆಯ ಮಾತು ಏನು ಅಂತ ಹೇಳಿದ್ರೆ, ಮೊದಲು ಏನಾಯಿತು, ಆಟ ಆಡಬೇಕಾದ್ರೆ ಇವನಿಗೆ ಭೀಮನಿಗೆ ಇತ್ಯಾದಿಗಳಿಗೆ ವಿಷ ಇಕ್ಕಿದ್ದಿರಬಹುದು, ಅರಮನೆಯಲ್ಲಿ ಸುಟ್ಟಿದ್ದು, ದ್ರೌಪದಿಗೆ ಮಾನಭಂಗ ಮಾಡಿ ಇತ್ಯಾದಿಯೆಲ್ಲ ಹೇಳ್ಕೊಂಡು ಒಂದೊಂದೇ ಘಟನೆಯನ್ನು ಹೇಳ್ತಾ ಕೊನೆಯ ಮಾತು ಧೃತರಾಷ್ಟ್ರ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ತದಾ ನಾಶಂಸೆ ವಿಜಯಾಯ ಸಂಜಯ. ನನಗೆ ಆಗಲೇ ಗೊತ್ತಿತ್ತು ಈ ಕಾರಣದಿಂದಾಗಿ ನನಗೆ ಮುಂದಕ್ಕೆ ಜಯ ಸಿಗೋದಿಲ್ಲ ಸಂಜಯ ಅಂತ ಹೇಳ್ತಾನೆ. ಯಾವಾಗ ನನ್ನ ಮಕ್ಕಳು ಅರಗಿನ ಮನೆಗೆ ಬೆಂಕಿ ಇಟ್ಟರೋ ಆಗಲೇ ಗೊತ್ತಿತ್ತು ನನಗೆ ಮುಂದೆ ಜಯ ಸಿಗೋದಿಲ್ಲ. ಯಾವತ್ತು ಜೂಜಿನಲ್ಲಿ ಇವರು ಕಪಟದಿಂದ ಸೋಲಿಸಿದ್ರು ಆಗಲೇ ನನಗೆ ಗೊತ್ತಾಯಿತು. ನನಗೆ ಕೃಷ್ಣ ಯಾವಾಗ ಇವರು ಪಕ್ಷ ಸೇರದ ಆವಾಗಲೇ ನನಗೆ ಗೊತ್ತಾಯಿತು ನಮ್ಗೆ ಯುದ್ಧ ಸಿಗೋದಿಲ್ಲ ಅಂಥೇಳಿ. ಯಾವಾಗ ಇವರು ಅಭಿಮನ್ಯುವನ್ನು ಕೊಂದರು ಆವಾಗಲೇ, ಅಂದರೆ ಇಡೀ ಘಟನೆಯನ್ನು ಹೇಳ್ಕೊಂಡು ಹೇಳ್ತಿದ್ದಾನೆ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಧರ್ಮ ನಮಗೆ ಯಾವಾಗ ಸಾಧನ ಆಗತ್ತೆ ಮತ್ತು ಧರ್ಮವನ್ನು ಸಾಧನವಾಗಿ ತಗೊಳ್ಳದೇ ಇದ್ದರೆ ಏನಾಗತ್ತೆ ಅನ್ನೋದು ಬಹಳ ಅದ್ಭುತವಾದಂಥ ಒಂದು ಮಾತು. ನಾನು ಇದನ್ನು ಭಾಳ ಯೋಚನೆ ಮಾಡ್ತಿದ್ದ, ಒಂದು ತಮಾಷೆಯಾಗಿ ನನಗೊಂದು ಹೊಳೀತು. ಇದನ್ನು ನಾವು ಹೇಗೆ ಆಧುನಿಕ ನಮ್ಮ ಕಾಂಟೆಂಪ್ರರಿ ಮಾಡೋದು ಹೇಗೆ, ಇದನ್ನು ನಮ್ಮ ಈಗಿನ ಸಂದರ್ಭಕ್ಕೆ ಹೇಗೆ ಹೋಲಿಸೋದು ಅಂತ. ಸೋನಿಯಾ ಗಾಂಧಿನೂ ಹೇಳ್ಬೋದು ಅಂತ. ಯಾವಾಗ ಪಿ ವಿ ನರಸಿಂಹರಾವ್ ಅವರಿಗೆ ಅವರು ತೀರ್ಕೊಂಡಾಗ ನಾವು ಶಕ್ತಿ ಸ್ಥಳದಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಆವಾಗಲೇ ಗೊತ್ತಿತ್ತು ನಮಗೆ ಮುಂದಿನ ಎಲೆಕ್ಷನಲ್ಲಿ ಸೋಲು ಸಿಗುತ್ತೆ. ಮನಮೋಹನ್ ಸಿಂಗ್ ಅವರಿಗೆ ನಾವು ಮಾತಾಡೋದಕ್ಕೆ ಯಾವಾಗ ಅವಕಾಶ ಕೊಡಲಿಲ್ಲ, ಆವಾಗಲೇ ಗೊತ್ತಿತ್ತು ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನುವಂಥ ಸಂಕಲ್ಪ ನನ್ನಲ್ಲಿ ಸ್ಥಿರವಾಗಿ ಯಾವಾಗ ಬಂತೋ ಆಗಲೇ ಗೊತ್ತಿತ್ತು ನಾವು ಮುಂದಕ್ಕೆ ಗೆಲ್ಲೋದಿಲ್ಲ. ಇದು ಇವ್ರ ಸ್ಥಿತಿ ಅಷ್ಟೇ ಅಲ್ಲ, ಬಿ ಜೆ ಪಿಯವರು ಹೇಳ್ಕೊಬೋದಾಗಿತ್ತು, ಯಡಿಯೂರಪ್ಪನವ್ರು ಏನು ಹೇಳ್ಕೊಬೋದಾಗಿತ್ತು. ಯಾವಾಗ ಗಣಿಧಣಿಗಳನ್ನು ನಮ್ಮ ಪಾರ್ಟಿಗೆ ನಾವು ಕರೆದ್ವಿ ಆವಾಗಲೇ ಗೊತ್ತಿತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ಲೋದಿಲ್ಲ ಅಂಥೇಳಿ. ಯಾವಾಗ ನಾವು ಆಪರೇಷನ್ ಕಮಲ ಮಾಡಿದ್ವಿ ಆವಾಗಲೇ ನಮ್ಗೆ ಗೊತ್ತಾಗಿತ್ತು ನಾವು ಗೆಲ್ಲೋದಿಲ್ಲ ಅಂಥೇಳಿ. ಅಂದರೆ ನಾವು ಮಾಡಿದಂಥ ಯಾವುದೋ ಒಂದು ಆ ವ್ಯವಸ್ಥೆಗೆ ವಿರುದ್ಧವಾಗಿರುವಂಥ, ಧರ್ಮಕ್ಕೆ ವಿರುದ್ಧವಾಗಿರುವಂಥ ಅಥವಾ ಬೇರೆ ಮಾರ್ಗದಲ್ಲಿ ಹೋದಂಥದ್ದು ಮುಂದೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಕಾಳಿದಾಸ ಹೇಳಿದ್ದಾನೆ, ವ್ಯಾಸರು ಹೇಳಿದ್ದಾರೆ, ನಮ್ಮ ಮುಂದೆ ಇದೆ ಇದು ಅಂತ. ಹಾಗಾಗಿ ಇದು ಬಹಳ ತೊಡಕಿನ ಒಂದು ಇದು. ಧರ್ಮಕ್ಕೆ ಒಂದು ಡೆಫಿನೇಷನ್ ಇದೆ. ಧರ್ಮ ಅನ್ನುವಂಥದ್ದು ಎತ್ತಿ ಹಿಡಿಯುವಂಥದ್ದು ಅದೆಲ್ಲ ಒಂದು. ಇನ್ನೊಂದಿದೆ, ಧರ್ಮ ಅನ್ನುವಂಥದ್ದು ಅದು ಆಲ್ರೆಡಿ ಇರುವಂಥ ಒಂದು ಸ್ಥಿತಿ ಅಲ್ಲ. ಧರ್ಮ ಅನ್ನುವಂಥದ್ದು ನಮ್ಮಿಂದ ಆಗುವಂಥದ್ದು, ನಮ್ಮಿಂದ ಪ್ರತಿಷ್ಠಾಪಿಸಲ್ಪಡುವಂಥದ್ದು ಇದೆಯಲ್ಲ, ಅದು ಧರ್ಮ ಅನ್ನುವಂಥದ್ದು ಮೀಮಾಂಸಕರಲ್ಲಿ ಒಂದು ಅದ್ಭುತವಾದ ಒಂದು ಡೆಫಿನೇಷನ್ ಇದೆ ಅಂತ ನೋಡಿ. ಸತ್ಯಕ್ಕೋಸ್ಕರ ರಾಜ್ಯವನ್ನೇ ತ್ಯಾಗ ಮಾಡಬೇಕು ಅನ್ನುವಂಥದ್ದು ಒಂದು ಧರ್ಮವನ್ನಾಗಿ ಮಾಡಿದ್ದು ರಾಮ ಅಂತ. ಅದು ಧರ್ಮ ಆಗೋದು ಅಂತ ಹೇಳಿದ್ರೆ ಇದು ಧರ್ಮಕ್ಕೂ ಮತ್ತು ರಾಜಕಾರಣಕ್ಕೂ ಇರಬೇಕಾದಂಥ ಒಂದು ಸಂಬಂಧ ಅಂತೇಳಿ. ಕೊನೆಯ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ಬೋದು ಅಂತ ಅನಿಸುತ್ತೆ. ರಾಜಕಾರಣ ಅಂತ ಹೇಳಿದ್ರೇ ಅದರಲ್ಲಿ ಒಂದು ಜಯ. ಈಗಿನ ರಾಜಕಾರಣ ಈಸ್ ಈಕ್ವಲ್ ಟು ಎಲೆಕ್ಷನ್ನು ಅಂತ. ಈ ಎಲೆಕ್ಷನ್ಗೂ ಅಂದರೆ ರಾಜಕಾರಣದ ಉದ್ದೇಶವೇ ಜಯ, ರಾಜ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋ ಆ ಪ್ರಾಚೀನ ಒಂದು ಕಾಲದ ಒಂದು ಕಲ್ಪನೆಯಿಂದ ಈಗ ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥದ್ದು ಅದರ ಒಂದು ಫಲವಾಗಿ ನಾವು ಪಡೆಯುವಂಥದ್ದೇ ಅಂತ. ಮಹಾಭಾರತ ಇದನ್ನು ಹೇಗೆಲ್ಲ ಹೇಳ್ತಿದೆ ಅಂತ ನನಗೆ ತೋಳ್ಪಾಡಿಯವರ ಒಂದು ಒಳನೋಟ ಭಾಳ ಅದ್ಭುತ ಅಂತ ಅನ್ನಿಸ್ತು ಅಂತ. ಲಕ್ಷ್ಮೀಶ ತೋಳ್ಪಾಡಿ ಅಂಥೇಳಿ ನಮ್ಮ ಕಾಲದ ಒಬ್ಬ ಶ್ರೇಷ್ಠ ಚಿಂತಕರು, ಪುತ್ತೂರು ಹತ್ರ ಇರ್ತಾರೆ. ಪ್ರಾಯಶಃ ಇಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಟಾಗಿದೆ ಅಂತ ಅನಿಸುತ್ತೆ, ಮುಂದಿನ ಒಂದು 6 ತಿಂಗಳಲ್ಲಿ ಯಾವಾಗಲೂ ಅವ್ರದ್ದು ಇದೆ ಅಂತ ಅನಿಸುತ್ತೆ. ಅವರು ಮಹಾಭಾರತದ ಬಗ್ಗೆ ಒಂದು ಲೇಖನದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಮಹಾಭಾರತಕ್ಕೆ ಮೂಲ ಹೆಸರು ಜಯ ಅಂತಲೇ.
ಏನು ಜಯ? ಮಹಾಭಾರತ ಜಯವನ್ನು ಹೇಗೆ ವಿಶ್ಲೇಷಣೆ ಮಾಡುತ್ತೆ? ರಾಜಕೀಯ ಜೀವನದಲ್ಲಿ ಜಯವನ್ನು ಹೇಗೆ ನಾವು ಹೇಳೋದು ಅಂತ ಹೇಳಿದ್ರೆ, ದ್ರೋಣಾಚಾರ್ಯರ ಪ್ರಸಂಗದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸಾಕಷ್ಟು ಅವರು ಉಲ್ಲೇಖ ಮಾಡ್ತಾರೆ. ಒಂದು ಹೇಳ್ಬೋದು ಇಲ್ಲಿ, ದ್ರೋಣಾಚಾರ್ಯರ ಮೂರ್ತಿಯನ್ನು ಇಟ್ಟುಕೊಂಡು ಏಕಲವ್ಯ ಅಪ್ರತಿಮವಾದಂಥ ಶಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡಿದ. ಇದು ಎಲ್ಲ ಗೊತ್ತಾದ ಮೇಲೆ ನಮಗೆ ಗೊತ್ತಲ್ಲ, ದ್ರೋಣಾಚಾರ್ಯರು ಏಕಲವ್ಯನನ್ನು ಆಗ ಗುರುದಕ್ಷಿಣೆ ರೂಪದಲ್ಲಿ ಹೆಬ್ಬೆರಳನ್ನು ಕೇಳುವಂಥದ್ದು ಆ ಪ್ರಸಂಗ. ಆ ಪ್ರಸಂಗದಲ್ಲಿ ಗೆದ್ದವ್ರು ಯಾರು ಅಂತ, ಜಯ ಯಾರಿಗೆ ಸಿಕ್ತು ಅಂತ, ಇದೇ ತಾನೇ ಧರ್ಮದ ಮತ್ತು ರಾಜಕಾರಣದ. ಅಲ್ಲಿ ರಾಜಕಾರಣದ ಒಂದು ಉದ್ದೇಶ ಇದೆ, ದ್ರೋಣಾಚಾರ್ಯರು ಕೇಳೋದ್ರಲ್ಲಿ ಇದೆಲ್ಲ ಇದೆ. ಆ ಸಂದರ್ಭದಲ್ಲಿ ನಿಜವಾದ ಮೂರ್ತ ಸ್ವರೂಪ ಅಂದರೆ ಓಡಾಟ ಮಾಡ್ತಾ ಇರುವಂಥ ಜೀವಂತ ಇರುವಂಥ ದ್ರೋಣಾಚಾರ್ಯರು ವಾಸ್ತವದಲ್ಲಿ ಸೋತರು ಅಂತ. ಗೆದ್ದಿದ್ದು ಯಾವುದು ಅಂತ ಹೇಳಿದ್ರೆ, ಅವನೊಂದು ಬೊಂಬೆನ ಮಾಡ್ಕೊಂಡಿದ್ನಲ್ಲ ಏಕಲವ್ಯ, ಆ ಬೊಂಬೆಯ ದ್ರೋಣಾಚಾರ್ಯರು ಗೆದ್ದರು, ಈ ದ್ರೋಣಾಚಾರ್ಯರು ಸೋತರು ಅಂತ. ಇದನ್ನು ವ್ಯಾಸರು ಭಾಳ ಅದ್ಭುತವಾಗಿ ಈ ಜಯ ಅನ್ನೋದಕ್ಕೆ ಒಂದು ಬೇರೆಯೇ ಒಂದು ಧ್ವನಿಯನ್ನು ಅಲ್ಲಿ ಅಡಗಿಸಿ ಹೇಳ್ತಿದ್ದಾರೆ ಅಂತ. ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ, ರಾಜಕಾರಣದಲ್ಲಿ ನಮಗೆ ಎಂಥ ಜಯ ಬೇಕಾಗಿದೆ, ಈ ನಮ್ಮ ಮಹಾಭಾರತದಲ್ಲಿ ನಾವು ಎಂಥ ಜಯವನ್ನು ನಾವು ಬಯಸ್ತೀವಿ ಅನ್ನುವಂಥದ್ದು ನಮಗೆ ಬಿಟ್ಟಂಥ ವಿಷಯ. ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆಯಿಂದ ಒಂದು ವಾರ ಪಂಡಿತರತ್ನ ಜಯತೀರ್ಥಾಚಾರ್ಯ ಮಳಗಿ ಅವರಿಂದ ಭಾಗವತ ಪ್ರವಚನ ಮಾಲೆ ಇರುತ್ತೆ. ನಾಳೆಯಿಂದ ಒಂದು ವಾರ. ಇಷ್ಟೊತ್ತು ಧರ್ಮ ಮತ್ತು ರಾಜಕಾರಣ ಈ ವಿಷಯವನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಅವಲೋಕನ ಮಾಡಿ ತುಂಬ ಅಪರೂಪದ ರೋಚಕವಾದ ಒಳನೋಟಗಳನ್ನು ಸೂರ್ಯಪ್ರಕಾಶ್ ಪಂಡಿತ್ ಅವರು ಕೊಟ್ಟಿದ್ದಾರೆ. ರಾಮಾಯಣ, ಮಹಾಭಾರತಗಳು, ಕಾಳಿದಾಸ, ಅಲ್ಲಿಂದ ಆರಂಭ ಮಾಡಿಕೊಂಡು ಸಮಕಾಲೀನ ಸಂಗತಿಗಳವರೆಗೆ ಹೇಗೆ ಕೆಲವು ಚಿಂತನೆಗಳು, ಕೆಲವು ವಾಸ್ತವಗಳು ಅನುಸ್ಯೂತವಾಗಿ ಮುಂದುವರೆದಿವೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಆಗಂತುಕವಾದ ತಾತ್ಕಾಲಿಕ ಸಂಗತಿಗಳಿರೋ ಹಾಗೆ ಸ್ಥಿರವಾದ ಸಂಗತಿಗಳು ಇರುತ್ತವೆ. ವಾಸ್ತವವಾಗಿ ನಮ್ಮ ಪರಂಪರೆಯಲ್ಲಿ ಕಾಲ ಅನ್ನೋದರ ಲಕ್ಷಣ ನಿರೂಪಣೆಯೇ ಒಂದು ಘಟನೆಗಳ ಸರಣಿ ಅಂತ. ನಾವು ನಮ್ಮ ಅನುಕೂಲಕ್ಕೆ ಸೂರ್ಯಗತಿಯನ್ನು ಮತ್ತೊಂದನ್ನು ಅವಲಂಬಿಸಿ ಹೇಳ್ತೇವೆ. ವಾಸ್ತವವಾಗಿ ಯಾವುದೋ ಒಂದು ಕ್ರಿಯೆ ಏನು ನಡೆಯುತ್ತೆ, ಆ ಕ್ರಿಯೆಯ ಅಂತರವನ್ನೇ ನಾವು ಕಾಲ ಅಂತ ಭಾವಿಸ್ಕೊಂಡು ವ್ಯವಹಾರ ಮಾಡ್ತೀವಿ. ಹೀಗೆ ಕಾಲ ಅನ್ನೋದು ಚಿರಂತನವಾದ್ದು, ಅದು ಒಂದು ದೊಡ್ಡ ತತ್ವ. ಅದು ರಾಮಾಯಣ ಮಹಾಭಾರತಗಳಿಂದ ಹಿಡಿದು ಈಗಿನವರೆಗೆ ಅದು ನಿದರ್ಶನ ಪಟ್ಟಿದೆ ಅನ್ನೋದನ್ನು ಅವರು ಹೇಳಿದರು. ಆರಂಭದಲ್ಲೇ ಅವರು ಹೇಳಿದ ಹಾಗೆ ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ, ವಿದ್ಯಾರಣ್ಯರ ಮಾತು. ಮತ್ತು ಅದೇ ಮಾತಿನ ಪ್ರತಿಫಲನವನ್ನು ಉಲ್ಲೇಖ ಮಾಡಿದ್ರು ಗೋಖಲೆ ಅವರ ಮಾತು, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅಂತ. ಅದನ್ನು DVG ಅವರು ಬಹಳ ಸ್ಮರಣೀಯವಾಗಿ ಅನುವಾದ ಮಾಡಿರೋದು ನಮಗೆಲ್ಲ ಗೊತ್ತಿದೆ. ಮಾನವ ಸಂಸ್ಕಾರಕ ಧರ್ಮಾನುವ್ರತಂ ಅಕ್ಕೆ ಸಾರ್ವಜನಿಕ ವಿಚಾರಂ ಜ್ಞಾನೇನಕ್ಕುಂ ಹಿತಸಂಧಾನಂ ರಾಜ್ಯಾದಿ ಲೌಕಿಕ ವ್ಯವಹೃತಿಯೋಳ್ಳಂತ. ಸಮಾಜದ ಮತ್ತು ರಾಜ್ಯದ ಸಂದರ್ಭದಲ್ಲಿ ಧರ್ಮ ಅನ್ನೋದರ ವಿಶಿಷ್ಟ ಅರ್ಥವನ್ನು ಮನುಮಹರ್ಷಿಗಳೇ ಸ್ಫುಟವಾಗಿ ಹೇಳಿದ್ದಾರೆ. ವಿದ್ವದ್ಭಿ ಸೇವಿತ ಸದ್ಭಿ ನಿತ್ಯಮದ್ವೇಷ ರಾಗಿಭಿ ಹೃದಯೇನ ಅಭ್ಯನುಜ್ಞಾತಃ ಯೋ ಧರ್ಮಸ್ತನ್ನಿಬೋಧತ, ಪ್ರಸಿದ್ಧವಾದ ಮನುಸ್ಮೃತಿಯ ಮಾತು. ಇನ್ನು DVG ಅವರ ಎಲ್ಲ ಶ್ರೇಷ್ಠ ಚಿಂತಕರ ಚಿಂತನೆ ಈ ಮಹರ್ಷಿ ವಾಕ್ಯಗಳ ಮೇಲಿನ ವ್ಯಾಖ್ಯಾನ ಅಷ್ಟೇ ಆಗಿದೆ.
ಸೂರ್ಯಪ್ರಕಾಶ್ ಪಂಡಿತ್ ಅವರು ವರ್ಣಿಸಿದ ಹಾಗೆ ಹಿಂದೂಗಳ ದೃಷ್ಟಿಯಲ್ಲಿ ಅತ್ಯುಚ್ಚ ಅಧಿಕಾರ ಸ್ಥಾನ ಎಂದರೆ ಧರ್ಮವೇ. ಯಾವುದೇ ಲೌಕಿಕ ಅಧಿಕಾರವು ಧರ್ಮಕ್ಕಿಂತ ಮಿಗಿಲಾದ್ದು ಅಲ್ಲ. ಕೇವಲ ವ್ಯವಹಾರಾಧಿಷ್ಠಿತ ರಾಜ್ಯಾಂಗ ಪದ್ಧತಿಗಳ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ. ಧರ್ಮದಿಂದ ದೂರ ಸರಿದಿರುವ ಕಾರಣದಿಂದಾಗಿ ಜಗತ್ತಿನಲ್ಲಿ ಎಲ್ಲ ಕಡೆ ರಾಜ್ಯಾಧಿಕಾರ ಪ್ರಜೆಗಳನ್ನು ಶತ್ರುಗಳಾಗಿ ಭಾವಿಸುವ ವಾತಾವರಣ ಏರ್ಪಟ್ಟಿದೆ. ಭಾರತದ ಸಂವಿಧಾನದ ಪರಿಮಿತಿ ಕೂಡ ಇದೆ. ಹಲವಾರು ಪ್ರಮುಖ ಸಮಸ್ಯೆಗಳು ಈ ಮೂಲಭೂತ ದ್ವೈತದ ಪ್ರಕಟೀಕರಣಗಳಷ್ಟೇ ಆಗಿವೆ ಅಂತ ಹೇಳಬಹುದು. DVG ಒಂದು ಸಂದರ್ಭದಲ್ಲಿ ಹೇಳಿದರು, ನಮ್ಮ ಇಹಲೋಕದ ಸದ್ವರ್ತನೆಯೇ ಪರಲೋಕದಲ್ಲಿ ನಮ್ಮ ಸದ್ಗತಿಗೆ ಕಾರಣ ಎಂದ ಮೇಲೆ ರಾಜಕೀಯ ವಿಚಾರಗಳು ನಮ್ಮ ದೇಹದ ಸೌಖ್ಯಕ್ಕೆ ಮಾತ್ರವೇ ಸಂಬಂಧಪಟ್ಟವಾಗದೆ ನಮ್ಮ ಆಧ್ಯಾತ್ಮಿಕ ಹಿತಕ್ಕೂ ಅತ್ಯಂತವಾಗಿ ಸಂಬಂಧಪಟ್ಟಿರುವುದು ಅಂತ ಸಿದ್ಧವಾಗುತ್ತೆ ಅಂತ. ನಾವು ಮನನ ಮಾಡಬೇಕಾದ ಈ ಥರದ್ದು ಅನೇಕ ಚಿಂತನೆಗಳನ್ನು ಸೂರ್ಯಪ್ರಕಾಶ್ ಪಂಡಿತ್ ಅವರು ಉಲ್ಲೇಖ ಮಾಡಿದ್ದಾರೆ. ಅವರಿಗೆ ಅವರ ಈ ಉಪಕಾರಕ್ಕೋಸ್ಕರ ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ವಂದಿಸ್ತಾ ಇದ್ದೇನೆ. ಪ್ರಾಯೋಜಕರ ಪರವಾಗಿ ಆದರಣೀಯ ಮಿತ್ರರಾದ ಸೋಮಶೇಖರ ರಾವ್ ಅವ್ರದ್ದು ಇಲ್ವಾ, ಪ್ರಾಯೋಜಕರ ಪರವಾಗಿ ಸೂರ್ಯಪ್ರಕಾಶ್ ಪಂಡಿತ್ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದೆ.